ನೈಮಿಷಾರಣ್ಯವೆಂಬ ಮಹಾಪವಿತ್ರ ತಪೋಭೂಮಿಯು ಯುಗಯುಗಗಳಿಂದಲೂ ದೇವತೆಗಳ ಅನುಗ್ರಹಕ್ಕೆ ಪಾತ್ರವಾದ ಮಹರ್ಷಿಗಳ ತಪಸ್ಸಿನಿಂದ ಪವಿತ್ರಗೊಂಡ ವೇದಧ್ವನಿಯಿಂದ ಪ್ರತಿಧ್ವನಿಸುತ್ತಿದ್ದ ಯಜ್ಞಾಗ್ನಿಯ ಜ್ವಾಲೆಯಿಂದ ಪ್ರಕಾಶಮಾನವಾಗಿದ್ದ ಧರ್ಮವೇ ಉಸಿರಾಡುತ್ತಿದ್ದ ದಿವ್ಯಕ್ಷೇತ್ರವಾಗಿತ್ತು. ಅಲ್ಲಿ ಶೌನಕ ಪ್ರಮುಖರಾದ ಮಹರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ದೇವರ್ಷಿಗಳು, ಸತ್ಯವ್ರತಿಗಳಾದ ತಪಸ್ವಿಗಳು, ವೇದ ಪಾರಂಗತರಾದ ಋತ್ವಿಜರು, ಯೋಗಸಿದ್ಧರು, ಬ್ರಹ್ಮಜ್ಞಾನಿಗಳು, ಧರ್ಮನಿಷ್ಠರಾದ ಮುನಿಗಳು ಒಂದೇ ಸಂಕಲ್ಪದಿಂದ ದೀರ್ಘಸತ್ರಯಾಗವನ್ನು ಆಚರಿಸುತ್ತಿದ್ದರು. ಅವರ ಉದ್ದೇಶ ಕೇವಲ ಯಜ್ಞಫಲವನ್ನು ಪಡೆಯುವುದಲ್ಲ, ಲೋಕ ಕಲ್ಯಾಣವನ್ನು ಸಾಧಿಸುವುದು, ಧರ್ಮವನ್ನು ಸ್ಥಾಪಿಸುವುದು. ಕಲಿಯುಗದಲ್ಲಿ ದುರ್ಬಲಗೊಳ್ಳುತ್ತಿರುವ ಸನಾತನ ಸಂಸ್ಕೃತಿಗೆ ಪುನಃ ಬಲ ತುಂಬುವುದು, ದೇವತೆಗಳನ್ನು ತೃಪ್ತಿಪಡಿಸುವುದು, ಸಮಸ್ತ ಜೀವಿಗಳಿಗೆ ಮಂಗಳವನ್ನು ಕೋರುವುದು ಆಗಿತ್ತು. ಯಜ್ಞಮಂಟಪದಲ್ಲಿ ವೇದಮಂತ್ರಗಳ ಘೋಷವು ಆಕಾಶವನ್ನೇ ತುಂಬಿಕೊಂಡಿತ್ತು. ಹೋಮಕುಂಡಗಳಿಂದ ಏಳುತ್ತಿದ್ದ ಸುಗಂಧಯುಕ್ತ ಧೂಮವು ದಿಕ್ಕುಗಳನ್ನೆಲ್ಲ ಪವಿತ್ರಗೊಳಿಸುತ್ತಿತ್ತು. ಸಮೀರಣವು ಸಮಿಧೆಗಳ ಪರಿಮಳವನ್ನು ಹೊತ್ತು ಸುತ್ತಮುತ್ತಲಿನ ಅರಣ್ಯವನ್ನೇ ತೀರ್ಥಮಯವಾಗಿಸುತ್ತಿತ್ತು. ಅರಣ್ಯದಲ್ಲಿದ್ದ ಮೃಗಪಕ್ಷಿಗಳು ಸಹ ಆ ಶಾಂತ ವಾತಾವರಣದಲ್ಲಿ ಭಯವನ್ನು ತೊರೆದು ಸಂಚರಿಸುತ್ತಿದ್ದವು. ನದಿಯ ನೀರು ಮಂತ್ರೋಚ್ಚಾರಣೆಯೊಂದಿಗೆ ಹರಿಯುತ್ತಿರುವಂತೆ ಭಾಸವಾಗುತ್ತಿತ್ತು. ವೃಕ್ಷಗಳು ಮೌನವಾಗಿ ಋಷಿಗಳ ತಪಸ್ಸಿಗೆ ಸಾಕ್ಷಿಗಳಾಗಿ ನಿಂತಿದ್ದವು. ಆ ಭೂಮಿಯ ಪ್ರತಿಯೊಂದು ಕಣವೂ ಧರ್ಮದ ಸ್ಮೃತಿಯನ್ನು ಹೊತ್ತುಕೊಂಡಿತ್ತು. ಆ ಸಮಯದಲ್ಲಿ ಪುರಾಣ, ಇತಿಹಾಸ, ವೇದ, ವೇದಾಂತ, ಧರ್ಮಶಾಸ್ತ್ರ, ಸೃಷ್ಟಿರಹಸ್ಯ, ದೇವತೆಗಳ ಚರಿತ್ರೆ, ರಾಜವಂಶಗಳ ವೃತ್ತಾಂತ, ತೀರ್ಥ ಮಹಿಮೆ, ಲೋಕಗಳ ನಿರ್ಮಾಣ, ಯುಗಧರ್ಮ, ಮಾನವ ಜೀವನದ ಗುರಿ, ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳ ಕುರಿತು ನಿರಂತರ ಚರ್ಚೆಗಳು ನಡೆಯುತ್ತಿದ್ದವು. ಆಗ ಎಲ್ಲ ಮುನಿಗಳ ದೃಷ್ಟಿಯೂ ಒಂದೇ ದಿಕ್ಕಿಗೆ ನೆಟ್ಟಿತು. ಅಲ್ಲಿ ರೋಮಹರ್ಷಣ ಮಹರ್ಷಿಯ ಪುತ್ರನಾದ ವ್ಯಾಸ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ, ವೇದ ಪುರಾಣಗಳಲ್ಲಿ ಅಸಾಮಾನ್ಯ ಪಾಂಡಿತ್ಯ ಹೊಂದಿದ, ಸಕಲ ಶಾಸ್ತ್ರಗಳ ಸಾರವನ್ನು ಹೃದಯದಲ್ಲಿ ಧರಿಸಿದ್ದ ಸೂತ ಮಹರ್ಷಿಯವರು ಆ ಸಭೆಯ ಕಡೆಗೆ ಆಗಮಿಸುತ್ತಿದ್ದರು. ಅವರ ಮುಖವು ತಪಸ್ಸಿನ ಕಾಂತಿಯಿಂದ ಪ್ರಕಾಶಿಸುತ್ತಿತ್ತು. ಅವರ ವಾಣಿಯಲ್ಲಿ ವೇದಗಳ ಗಂಭೀರತೆ, ಪುರಾಣಗಳ ಮಧುರತೆ, ಋಷಿಗಳ ಅನುಭವ ಮತ್ತು ಗುರುಪರಂಪರೆಯ ಪಾವಿತ್ರ್ಯ ಒಂದಾಗಿ ಬೆರೆತಿದ್ದವು. ಅವರನ್ನು ಕಂಡ ಮುನಿಗಳು ಆನಂದಭರಿತರಾಗಿ ಎದ್ದು ನಿಂತು ಯಥೋಚಿತ ಗೌರವದಿಂದ ಆಸನಾರ್ಪಣೆ ಮಾಡಿದರು. ಪಾದ್ಯ, ಅರ್ಘ್ಯ, ಆಚಮನೀಯಗಳನ್ನು ಸಮರ್ಪಿಸಿ ಪೂಜಿಸಿದರು. ಕುಶಲೋಪರಿ ವಿಚಾರಿಸಿದರು. ನಂತರ ಶೌನಕ ಮಹರ್ಷಿಯವರು ಸಭೆಯ ಪರವಾಗಿ ವಿನಯದಿಂದ ಮಾತು ಆರಂಭಿಸಿದರು. ಅವರು ಹೇಳಿದರು, ಓ ಮಹಾಭಾಗ ಸೂತ ಮಹರ್ಷಿಯೇ, ನೀವು ವ್ಯಾಸಮುನಿಗಳ ಕೃಪೆಯಿಂದ ಸಮಸ್ತ ಪುರಾಣಗಳ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದವರು. ದೇವತೆಗಳು, ಋಷಿಗಳು, ರಾಜರು, ಲೋಕಗಳು, ಯುಗಗಳು, ತೀರ್ಥಗಳು, ನದಿಗಳು, ಪರ್ವತಗಳು, ಧರ್ಮ ಮಾರ್ಗಗಳು, ಭಕ್ತಿಯ ಮಹಿಮೆ, ಸೃಷ್ಟಿಯ ಆದಿ ಮತ್ತು ಅಂತ್ಯಗಳ ಕುರಿತು ನಿಮಗೆ ಸಂಪೂರ್ಣ ಜ್ಞಾನವಿದೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಉದಿಸಿರುವ ಒಂದು ಪವಿತ್ರ ಸಂದೇಹವನ್ನು ನಿವಾರಿಸಬೇಕು. ಭೂಮಂಡಲದಲ್ಲಿ ಅನೇಕ ವರ್ಷಗಳು, ಅನೇಕ ದೇಶಗಳು, ಅನೇಕ ಜನಾಂಗಗಳು, ಅನೇಕ ಪರ್ವತಗಳು, ಅನೇಕ ನದಿಗಳು, ಅನೇಕ ಸಂಸ್ಕೃತಿಗಳು ಇದ್ದರೂ ಅವುಗಳಲ್ಲೆಲ್ಲ ಭಾರತವರ್ಷವೇ ಶ್ರೇಷ್ಠವೆಂದು ದೇವತೆಗಳು, ಋಷಿಗಳು ಮತ್ತು ಶಾಸ್ತ್ರಗಳು ಏಕೆ ಸ್ತುತಿಸುತ್ತವೆ? ಈ ಭೂಮಿಯ ಮಹಿಮೆ ಏನು? ಇದರ ಮಿತಿ ಎಷ್ಟು? ಇದರೊಳಗಿನ ಪರ್ವತಗಳು ಯಾವುವು? ನದಿಗಳು ಯಾವುವು? ದೇಶಗಳು ಯಾವುವು? ಇಲ್ಲಿ ಜನಿಸಿದ ಮಹಾಪುರುಷರು ಯಾರು? ಧರ್ಮವು ಇಲ್ಲಿ ಹೇಗೆ ವೃದ್ಧಿಯಾಯಿತು? ತಪಸ್ಸಿಗೆ ಈ ಭೂಮಿ ಏಕೆ ಯೋಗ್ಯವಾಯಿತು? ದೇವತೆಗಳಿಗೂ ಈ ಭೂಮಿಯ ಮೇಲೆ ಏಕೆ ಅಪಾರ ಪ್ರೀತಿ ಉಂಟಾಯಿತು? ಇವೆಲ್ಲವನ್ನೂ ವಿವರವಾಗಿ ನಮಗೆ ತಿಳಿಸಬೇಕು. ಮುನಿಗಳ ಪ್ರಶ್ನೆಯು ಕೇವಲ ಭೌಗೋಳಿಕ ಮಾಹಿತಿಯನ್ನು ತಿಳಿಯುವ ಆಸೆಯಿಂದ ಉದ್ಭವಿಸಿರಲಿಲ್ಲ.
ಭೂಮಿಯನ್ನು ಧರ್ಮದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವ ಆಂತರಿಕ ಜಿಜ್ಞಾಸೆಯಿಂದ ಉದ್ಭವಿಸಿತ್ತು. ಅವರಿಗೆ ಭೂಮಿಯ ಹೆಸರುಗಳ ಪಟ್ಟಿ ಬೇಕಾಗಿರಲಿಲ್ಲ. ಆ ಭೂಮಿಯ ಆತ್ಮಸ್ವರೂಪವನ್ನು ತಿಳಿಯಬೇಕೆಂಬ ಬಯಕೆಯಿತ್ತು. ಅವರು ತಿಳಿದುಕೊಂಡಿದ್ದರು, ಪರ್ವತವೆಂದರೆ ಕೇವಲ ಕಲ್ಲಿನ ರಾಶಿಯಲ್ಲ, ಅದು ತಪಸ್ಸಿನ ಪ್ರತೀಕ. ನದಿ ಎಂದರೆ ಕೇವಲ ನೀರಿನ ಹರಿವು ಅಲ್ಲ, ಅದು ಜೀವದಾಯಕಿ. ದೇಶವೆಂದರೆ ಕೇವಲ ಗಡಿಗಳಿಂದ ಸೀಮಿತವಾದ ಪ್ರದೇಶವಲ್ಲ, ಅದು ಸಂಸ್ಕೃತಿ, ಧರ್ಮ ಮತ್ತು ಜನಜೀವನದ ಕೇಂದ್ರ. ರಾಜನೆಂದರೆ ಕೇವಲ ಅಧಿಕಾರಿಯಲ್ಲ, ಧರ್ಮದ ರಕ್ಷಕ. ಋಷಿ ಎಂದರೆ ಕೇವಲ ತಪಸ್ವಿಯಲ್ಲ, ಲೋಕಕ್ಕೆ ಜ್ಞಾನವನ್ನು ನೀಡುವ ದಿವ್ಯಪ್ರಕಾಶ. ಹೀಗೆ ಭಕ್ತಿಭಾವದಿಂದ ಕೇಳಿದ ಪ್ರಶ್ನೆಯನ್ನು ಆಲಿಸಿದ ಸೂತ ಮಹರ್ಷಿಗಳು ಮೊದಲು ನಾರಾಯಣನನ್ನು, ನರನನ್ನು, ದೇವಿ ಸರಸ್ವತಿಯನ್ನು ಮತ್ತು ವೇದವ್ಯಾಸ ಮಹರ್ಷಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿ ನಂತರ ಮುನಿಗಳ ಕಡೆಗೆ ಸ್ನೇಹಭರಿತ ದೃಷ್ಟಿಯನ್ನು ಹರಿಸಿ ಹೇಳಿದರು, ಓ ಮಹರ್ಷಿಗಳೇ, ನೀವು ಕೇಳಿದ ಪ್ರಶ್ನೆ ಅತ್ಯಂತ ಪುಣ್ಯಮಯವಾದುದು. ಇದನ್ನು ಕೇಳುವುದರಿಂದಲೂ ಪಾಪಗಳು ಕ್ಷಯಿಸುತ್ತವೆ. ಇದನ್ನು ಶ್ರದ್ಧೆಯಿಂದ ಆಲಿಸುವವನು ಧರ್ಮದಲ್ಲಿ ಸ್ಥಿರನಾಗುತ್ತಾನೆ. ಭಾರತವರ್ಷದ ಮಹಿಮೆಯನ್ನು ತಿಳಿದುಕೊಳ್ಳುವವನು ಈ ಜನ್ಮದ ಅರ್ಥವನ್ನು ಗ್ರಹಿಸುತ್ತಾನೆ. ಏಕೆಂದರೆ ಇದು ಸಾಮಾನ್ಯ ಭೂಭಾಗವಲ್ಲ, ದೇವತೆಗಳಿಗೂ ವಂದನೀಯವಾದ ಪುಣ್ಯಕ್ಷೇತ್ರ. ಋಷಿಗಳ ತಪಸ್ಸಿನಿಂದ ಪವಿತ್ರಗೊಂಡ ಭೂಮಿ, ಯಜ್ಞಗಳ ನೆಲೆ, ಸತ್ಯದ ಆಶ್ರಯ, ಭಕ್ತಿಯ ಮಂದಿರ, ಮೋಕ್ಷದ ದ್ವಾರ. ಸೂತರು ಮುಂದುವರಿದು ಹೇಳಿದರು, ಈ ಭಾರತವರ್ಷವು ಪ್ರಾಚೀನ ಕಾಲದಿಂದಲೇ ಮಹರ್ಷಿಗಳಿಂದ ಸ್ತುತಿಸಲ್ಪಟ್ಟಿದೆ. ದೇವತೆಗಳು ಇದನ್ನು ಪ್ರೀತಿಸುತ್ತಾರೆ, ಪಿತೃಗಳು ಇದರ ತೀರ್ಥಗಳನ್ನು ಆಶೀರ್ವದಿಸುತ್ತಾರೆ, ಸಿದ್ಧರು ಇದರ ಪರ್ವತಗಳಲ್ಲಿ ಸಂಚರಿಸುತ್ತಾರೆ, ಗಂಧರ್ವರು ಇದರ ತೀರಗಳಲ್ಲಿ ಗಾನ ಮಾಡುತ್ತಾರೆ, ಯಕ್ಷರು ಇದರ ಅರಣ್ಯಗಳನ್ನು ಕಾಪಾಡುತ್ತಾರೆ, ನಾಗರು ಇದರ ಗುಹೆಗಳಲ್ಲಿ ವಾಸಿಸುತ್ತಾರೆ, ಮನುಷ್ಯರು ಇಲ್ಲಿ ಧರ್ಮವನ್ನು ಆಚರಿಸಿ ಪುಣ್ಯವನ್ನು ಸಂಪಾದಿಸುತ್ತಾರೆ. ಇಲ್ಲಿ ಮಾಡಿದ ಒಂದು ಸಣ್ಣ ಸತ್ಕಾರ್ಯವು ಅನೇಕ ಜನ್ಮಗಳ ಪುಣ್ಯಫಲವನ್ನು ನೀಡುತ್ತದೆ. ಏಕೆಂದರೆ ಈ ಭೂಮಿಯ ಪ್ರತಿಯೊಂದು ಕಣವೂ ಋಷಿಗಳ ತಪಸ್ಸಿನಿಂದ, ದೇವತೆಗಳ ಅನುಗ್ರಹದಿಂದ, ಯಜ್ಞಗಳ ಪಾವಿತ್ರ್ಯದಿಂದ ಪವಿತ್ರಗೊಂಡಿದೆ. ಅವರು ಹೇಳಿದರು, ಪ್ರಿಯವ್ರತ ಮಹಾರಾಜರು ಈ ಭೂಮಿಯ ಮಹಿಮೆಯನ್ನು ಅರಿತು ಧರ್ಮ ಮಾರ್ಗವನ್ನು ಸ್ಥಾಪಿಸಿದರು. ವೈವಸ್ವತ ಮನುವು ಮಹಾಪ್ರಳಯದ ನಂತರ ಮಾನವಕುಲವನ್ನು ಪುನಃ ಧರ್ಮದ ಮಾರ್ಗದಲ್ಲಿ ನಡೆಸಿ ಈ ಭೂಮಿಯನ್ನು ಕರ್ಮಭೂಮಿಯಾಗಿ ಪ್ರತಿಷ್ಠಾಪಿಸಿದನು. ವೇನನ ಪುತ್ರನಾದ ಮಹಾರಾಜ ಪೃಥುವು ಭೂಮಿಯನ್ನು ಸಮತಟ್ಟುಗೊಳಿಸಿ ಕೃಷಿಗೆ ಯೋಗ್ಯವಾಗಿಸಿ ಪ್ರಜೆಗಳಿಗೆ ಅನ್ನ ಸಮೃದ್ಧಿಯನ್ನು ತಂದನು. ಆದ್ದರಿಂದಲೇ ಈ ಭೂಮಿಯನ್ನು ಪೃಥ್ವಿ ಎಂದು ಕರೆಯಲಾಯಿತು. ಇಕ್ಷ್ವಾಕುವು ಸೂರ್ಯವಂಶವನ್ನು ಧರ್ಮದಿಂದ ಕಂಗೊಳಿಸಿ ಸತ್ಯ, ದಾನ, ಯಜ್ಞ, ಪ್ರಜಾಪಾಲನೆಗಳ ಆದರ್ಶವನ್ನು ಸ್ಥಾಪಿಸಿದನು. ಯಯಾತಿಯು ಭೋಗ ಮತ್ತು ವೈರಾಗ್ಯ ಎರಡರ ಅನುಭವದ ಮೂಲಕ ಮಾನವನ ಆಸೆಗಳ ಸ್ವಭಾವವನ್ನು ಲೋಕಕ್ಕೆ ತಿಳಿಸಿದನು. ಅಂಬರೀಷ ಮಹಾರಾಜನು ವಿಷ್ಣು ಭಕ್ತಿಯ ಶ್ರೇಷ್ಠ ಮಾದರಿಯಾಗಿ ಏಕಾದಶಿ ವ್ರತದ ಮಹಿಮೆಯನ್ನು ಲೋಕಕ್ಕೆ ಸಾರಿದನು. ಮಾಂಧಾತೃ ಚಕ್ರವರ್ತಿಯು ಪರಾಕ್ರಮದಿಂದ ದಿಕ್ಕುಗಳನ್ನು ಜಯಿಸಿದರೂ ಧರ್ಮವನ್ನು ಬಿಟ್ಟುಬಿಡಲಿಲ್ಲ. ನಹುಷನು ತಪಸ್ಸಿನಿಂದ ದೇವೇಂದ್ರ ಪದವಿಯನ್ನು ಪಡೆದರೂ ಅಹಂಕಾರದ ಪರಿಣಾಮವನ್ನು ಅನುಭವಿಸಿ ಲೋಕಕ್ಕೆ ವಿನಯದ ಪಾಠವನ್ನು ಕಲಿಸಿದನು. ಮುಚುಕುಂದನು ದೇವತೆಗಳಿಗಾಗಿ ಯುದ್ಧ ಮಾಡಿ ನಂತರ ಭಗವಂತನ ಅನುಗ್ರಹದಿಂದ ತಪಸ್ಸಿನಲ್ಲಿ ಶಾಂತಿಯನ್ನು ಪಡೆದನು. ಕುಬೇರನು ಉತ್ತರ ದಿಕ್ಕಿನ ಪಾಲಕನಾಗಿ ಧನದ ಅಧಿಪತಿಯಾದರೂ ಶಿವಭಕ್ತಿಯಿಂದ ತನ್ನ ಸ್ಥಾನವನ್ನು ಪವಿತ್ರಗೊಳಿಸಿದನು. ಸೂತ ಮಹರ್ಷಿಯವರು ತಮ್ಮ ದಿವ್ಯವಾಣಿಯನ್ನು ಮುಂದುವರಿಸುತ್ತಾ ಮುನಿಗಳತ್ತ ಕರುಣೆಯಿಂದ ದೃಷ್ಟಿಹರಿಸಿ ಹೇಳಿದರು, ಓ ಶೌನಕ ಪ್ರಮುಖ ಮಹರ್ಷಿಗಳೇ, ಭಾರತವರ್ಷದ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸುವುದು ದೇವತೆಗಳಿಗೂ ಸುಲಭವಲ್ಲ. ಏಕೆಂದರೆ ಈ ಭೂಮಿ ಕೇವಲ ಮಣ್ಣು, ಪರ್ವತ, ನದಿಗಳು ಮತ್ತು ಅರಣ್ಯಗಳಿಂದ ಕೂಡಿದ ಭೌತಿಕ ಪ್ರದೇಶವಲ್ಲ. ಇದು ಪರಬ್ರಹ್ಮನ ಸಂಕಲ್ಪದಿಂದ ಧರ್ಮವನ್ನು ಸ್ಥಾಪಿಸಲು ರೂಪುಗೊಂಡ ಕರ್ಮಭೂಮಿ. ಇಲ್ಲಿ ಜನ್ಮವನ್ನು ಪಡೆಯುವುದು ಅನೇಕ ಜನ್ಮಗಳ ಪುಣ್ಯದ ಫಲ.
ದೇವತೆಗಳಿಗೂ ಸ್ವರ್ಗದಲ್ಲಿ ಭೋಗಗಳನ್ನು ಅನುಭವಿಸಿದ ನಂತರ ಪುಣ್ಯಕ್ಷಯವಾದಾಗ ಇದೇ ಭೂಮಿಯಲ್ಲಿ ಜನ್ಮ ಪಡೆಯಬೇಕೆಂಬ ಆಶೆ ಉಂಟಾಗುತ್ತದೆ. ಏಕೆಂದರೆ ಸ್ವರ್ಗದಲ್ಲಿ ಕೇವಲ ಪುಣ್ಯಫಲದ ಅನುಭವವಿದ್ದರೆ ಭಾರತ ವರ್ಷದಲ್ಲಿ ಪುಣ್ಯವನ್ನು ಸಂಪಾದಿಸುವ ಅವಕಾಶವಿದೆ. ಸ್ವರ್ಗದಲ್ಲಿ ಭೋಗವಿದ್ದರೆ ಇಲ್ಲಿ ಯೋಗವಿದೆ, ಅಲ್ಲಿ ಸುಖವಿದ್ದರೆ ಇಲ್ಲಿ ಮೋಕ್ಷದ ಮಾರ್ಗವಿದೆ, ಅಲ್ಲಿ ದೇವತೆಗಳ ವಾಸವಿದ್ದರೆ ಇಲ್ಲಿ ದೇವತ್ವವನ್ನು ಸಂಪಾದಿಸುವ ಸಾಧನೆಯಿದೆ. ಆದ್ದರಿಂದಲೇ ಭಾರತ ವರ್ಷವು ಎಲ್ಲ ವರ್ಷಗಳಲ್ಲಿ ಶ್ರೇಷ್ಠವೆಂದು ವೇದಗಳು, ಪುರಾಣಗಳು, ಸ್ಮೃತಿಗಳು ಮತ್ತು ಮಹರ್ಷಿಗಳು ಏಕಕಂಠದಿಂದ ಸ್ತುತಿಸುತ್ತಾರೆ. ಹೀಗೆಂದು ಅವರು ಮುನಿಗಳ ಮನಸ್ಸಿನಲ್ಲಿ ಇನ್ನಷ್ಟು ಭಕ್ತಿಯನ್ನು ಉಂಟುಮಾಡಿ ಈ ಭೂಮಿಯಲ್ಲಿ ಜನಿಸಿದ ಮಹಾಪುರುಷರ ಜೀವನವನ್ನು ಗಮನಿಸಿದರೆ ಧರ್ಮದ ನಿಜವಾದ ಸ್ವರೂಪವೇ ಗೋಚರಿಸುತ್ತದೆ. ವೇನನ ಪುತ್ರನಾದ ಮಹಾರಾಜ ಪೃಥುವು ಕೇವಲ ರಾಜನಾಗಿರಲಿಲ್ಲ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತಿದ್ದ ರಾಜರ್ಷಿಯಾಗಿದ್ದನು. ವೇನನ ಅಧರ್ಮದಿಂದ ಸಂಕಟಕ್ಕೆ ಸಿಲುಕಿದ ಭೂಮಿಯನ್ನು ತನ್ನ ಧರ್ಮಬಲದಿಂದ ಪುನರುಜ್ಜೀವನಗೊಳಿಸಿದನು. ಭೂಮಿಯು ಗೋಮಾತೆಯ ರೂಪವನ್ನು ಧರಿಸಿ ಅವನ ಮುಂದೆ ನಿಂತಾಗ ಅವನು ಬಲದಿಂದಲ್ಲ, ಧರ್ಮದಿಂದ ಅವಳನ್ನು ಸಮಾಧಾನಪಡಿಸಿದನು. ನಂತರ ಭೂಮಿಯು ತನ್ನೊಳಗಿನ ಧಾನ್ಯ, ಔಷಧಿ, ಫಲ, ಮೂಲಿಕೆ, ರತ್ನ, ಸಂಪತ್ತು ಮತ್ತು ಜೀವಧಾರೆಯನ್ನು ಹೊರಹಾಕಿ ಸಮಸ್ತ ಜೀವಿಗಳನ್ನು ಪೋಷಿಸಲು ಆರಂಭಿಸಿತು. ಆದ್ದರಿಂದ ಈ ಭೂಮಿಗೆ ಪೃಥ್ವಿ ಎಂಬ ನಾಮವು ಚಿರಸ್ಥಾಯಿಯಾಯಿತು. ಇದು ಕೇವಲ ಒಂದು ಕಥೆಯಲ್ಲ. ರಾಜನು ಧರ್ಮವನ್ನು ಅನುಸರಿಸಿದಾಗ ಪ್ರಕೃತಿಯೂ ಸಹ ತನ್ನ ಕೃಪೆಯನ್ನು ಸುರಿಸುತ್ತದೆ ಎಂಬ ಶಾಶ್ವತ ತತ್ವದ ಪ್ರತೀಕವಾಗಿದೆ. ನಂತರ ಸೂತರು ಇಕ್ಷ್ವಾಕುವಿನ ಕುರಿತು ಹೇಳಿದರು. ಇಕ್ಷ್ವಾಕುವು ಸೂರ್ಯವಂಶದ ಆದಿಪುರುಷನಾಗಿ ಸತ್ಯ, ದಾನ, ಯಜ್ಞ, ಬ್ರಾಹ್ಮಣ ಪೂಜೆ, ಪ್ರಜಾಪಾಲನೆ ಮತ್ತು ನ್ಯಾಯಪರ ಆಡಳಿತವನ್ನು ಸ್ಥಾಪಿಸಿದನು. ಅವನ ವಂಶದಲ್ಲಿ ಮುಂದಿನ ಕಾಲದಲ್ಲಿ ಹರಿಶ್ಚಂದ್ರ, ಸಾಗರ, ಭಗೀರಥ, ರಘು, ದಿಲೀಪ, ಅಜ, ದಶರಥ ಮತ್ತು ಶ್ರೀರಾಮಚಂದ್ರರಂತಹ ಧರ್ಮಮೂರ್ತಿಗಳು ಜನಿಸಿ ಭೂಮಿಯನ್ನು ಪವಿತ್ರಗೊಳಿಸಿದರು. ಆದ್ದರಿಂದ ಭಾರತ ವರ್ಷವು ಕೇವಲ ರಾಜರ ಭೂಮಿಯಲ್ಲ, ಧರ್ಮರಾಜರ ಭೂಮಿಯಾಗಿದೆ. ಅವರು ಯಯಾತಿಯ ಜೀವನವನ್ನು ವಿವರಿಸುತ್ತಾ, ಯಯಾತಿಯ ಕಥೆಯು ಮಾನವನ ಆಸೆಗಳ ಅಂತ್ಯವಿಲ್ಲದ ಸ್ವಭಾವವನ್ನು ತಿಳಿಸುತ್ತದೆ. ಭೋಗಗಳಿಂದ ತೃಪ್ತಿ ದೊರೆಯುವುದಿಲ್ಲ, ವೈರಾಗ್ಯದಿಂದ ಮಾತ್ರ ಶಾಂತಿ ದೊರೆಯುತ್ತದೆ ಎಂಬ ಪಾಠವನ್ನು ಅವನು ತನ್ನ ಜೀವನದಿಂದಲೇ ಲೋಕಕ್ಕೆ ಬೋಧಿಸಿದನು. ಅವನ ವಂಶದಿಂದ ಅನೇಕ ಮಹಾರಾಜರು ಉದಯಿಸಿ ಧರ್ಮದ ಕೀರ್ತಿಯನ್ನು ಲೋಕಕ್ಕೆ ಹರಡಿದರು. ಅಂಬರೀಷ ಮಹಾರಾಜನ ಕುರಿತು ಸೂತರು ವಿಶೇಷ ಭಕ್ತಿಯಿಂದ ಹೇಳಿದರು. ಅಂಬರೀಷನು ತನ್ನ ಸಂಪತ್ತು, ರಾಜ್ಯ, ಸೇನೆ, ಐಶ್ವರ್ಯ, ಅಧಿಕಾರ ಇವೆಲ್ಲವನ್ನೂ ಶ್ರೀಮನ್ನಾರಾಯಣನ ಸೇವೆಗೆ ಅರ್ಪಿಸಿದನು. ಅವನ ಮನಸ್ಸು ಸದಾ ಭಗವಂತನ ಪಾದಕಮಲಗಳಲ್ಲಿ ನೆಲೆಸಿತ್ತು. ಅವನ ನಾಲಿಗೆ ವಿಷ್ಣುನಾಮವನ್ನು ಜಪಿಸುತ್ತಿತ್ತು. ಅವನ ಕಿವಿಗಳು ಹರಿಕಥೆಯನ್ನು ಆಲಿಸುತ್ತಿದ್ದವು. ಅವನ ಕೈಗಳು ದೇವಾಲಯಗಳನ್ನು ನಿರ್ಮಿಸುತ್ತಿದ್ದವು. ಅವನ ಪಾದಗಳು ತೀರ್ಥಯಾತ್ರೆ ಮಾಡುತ್ತಿದ್ದವು. ಅವನ ರಾಜ್ಯದಲ್ಲಿ ಧರ್ಮವೇ ರಾಜನಾಗಿತ್ತು. ದುರ್ವಾಸ ಮಹರ್ಷಿಯ ಕೋಪಕ್ಕೂ ಅವನ ಭಕ್ತಿಯೇ ಜಯಶಾಲಿಯಾಯಿತು. ಸುದರ್ಶನ ಚಕ್ರವೇ ಅವನ ರಕ್ಷಣೆಗೆ ಧಾವಿಸಿತು. ಇದರಿಂದ ಭಗವಂತನು ತನ್ನ ಭಕ್ತನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಸತ್ಯವನ್ನು ಲೋಕವು ಅರಿತುಕೊಂಡಿತು. ನಂತರ ಮಾಂಧಾತೃ ಚಕ್ರವರ್ತಿಯ ಕುರಿತು, ಮಾಂಧಾತೃ ತನ್ನ ಶೌರ್ಯದಿಂದ ಭೂಮಿಯನ್ನು ಜಯಿಸಿದನು. ಆದರೆ ಜಯಕ್ಕಿಂತ ಧರ್ಮಕ್ಕೆ ಹೆಚ್ಚಿನ ಮಹತ್ವ ನೀಡಿದನು. ಅವನ ಆಡಳಿತದಲ್ಲಿ ಮಳೆ ಕಾಲಕ್ಕೆ ಸರಿಯಾಗಿ ಸುರಿಯುತ್ತಿತ್ತು. ನದಿಗಳು ತುಂಬಿ ಹರಿಯುತ್ತಿದ್ದವು. ಗೋವುಗಳು ಸಮೃದ್ಧವಾಗಿ ಹಾಲು ಕೊಡುತ್ತಿದ್ದವು. ಹೊಲಗಳು ಧಾನ್ಯದಿಂದ ಕಂಗೊಳಿಸುತ್ತಿದ್ದವು. ಪ್ರಜೆಗಳು ಭಯವಿಲ್ಲದೆ ಬದುಕುತ್ತಿದ್ದರು. ಯಜ್ಞಗಳು ನಿರಂತರವಾಗಿ ನಡೆಯುತ್ತಿದ್ದರು. ವೇದಧ್ವನಿಗಳು ಗ್ರಾಮದಿಂದ ಗ್ರಾಮಕ್ಕೆ ಮೊಳಗುತ್ತಿದ್ದರು. ಇದು ರಾಜಧರ್ಮದ ಆದರ್ಶ ರೂಪವಾಗಿತ್ತು. ನಂತರ ನಹುಷನ ಕುರಿತು. ನಹುಷನು ತನ್ನ ತಪಸ್ಸಿನ ಬಲದಿಂದ ದೇವೇಂದ್ರನ ಸ್ಥಾನವನ್ನು ಪಡೆದನು.
ಆದರೆ ಅಧಿಕಾರದೊಂದಿಗೆ ಅಹಂಕಾರವು ಬೆಳೆದಾಗ ಪತನವು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಅವನ ಜೀವನವು ತಿಳಿಸುತ್ತದೆ. ಸಪ್ತರ್ಷಿಗಳನ್ನು ಅವಮಾನಿಸಿದ ಪರಿಣಾಮ ಅವನು ಸರ್ಪರೂಪವನ್ನು ಹೊಂದಬೇಕಾಯಿತು. ನಂತರ ಪಶ್ಚಾತ್ತಾಪದಿಂದ ಪುನಃ ಉನ್ನತಿಯನ್ನು ಪಡೆದನು. ಇದರಿಂದ ತಪಸ್ಸು ಮಹತ್ವವಾದರೂ ವಿನಯವಿಲ್ಲದ ತಪಸ್ಸು ಅಪೂರ್ಣವೆಂಬ ಧರ್ಮತತ್ವವನ್ನು ತಿಳಿಯಬಹುದು. ಮುಚ್ಚುಕುಂದನ ಕುರಿತು ಸೂತರು ಹೇಳಿದರು. ಮುಚ್ಚುಕುಂದನು ದೇವತೆಗಳ ಪರವಾಗಿ ಅಸುರರೊಂದಿಗೆ ದೀರ್ಘಕಾಲ ಯುದ್ಧ ಮಾಡಿ ಆಯಾಸಗೊಂಡಾಗ ದೇವತೆಗಳು ಅವನಿಗೆ ದೀರ್ಘನಿದ್ರೆಯ ವರವನ್ನು ನೀಡಿದರು. ನಂತರ ಶ್ರೀಕೃಷ್ಣನ ಲೀಲೆಯಲ್ಲಿ ಕಾಲಯವನನು ಅವನ ನಿದ್ರೆಯನ್ನು ಭಂಗಪಡಿಸಿದಾಗ ಅವನ ದೃಷ್ಟಿ ಮಾತ್ರದಿಂದ ಭಸ್ಮನಾದನು. ಕೊನೆಯಲ್ಲಿ ಮುಚ್ಚುಕುಂದನು ಭಗವಂತನ ದರ್ಶನ ಪಡೆದು ವೈರಾಗ್ಯದ ಮಾರ್ಗವನ್ನು ಆರಿಸಿಕೊಂಡನು. ಇದರಿಂದ ಯುದ್ಧಕ್ಕಿಂತ ಜ್ಞಾನವೇ ಶ್ರೇಷ್ಠವೆಂಬ ಸಂದೇಶವೂ ದೊರೆಯುತ್ತದೆ. ನಂತರ ಕುಬೇರನ ಕುರಿತು ಕುಬೇರನು ಧನದ ಅಧಿಪತಿಯಾದರೂ ಅವನ ಮಹತ್ವವು ಕೇವಲ ಐಶ್ವರ್ಯದಲ್ಲಿರಲಿಲ್ಲ, ಶಿವಭಕ್ತಿಯಲ್ಲಿ ಇತ್ತು. ಅಲಕಾಪುರಿಯು ಸಂಪತ್ತಿನ ಕೇಂದ್ರವಾಗಿದ್ದರೂ ಅಲ್ಲಿನ ಸಂಪತ್ತು ಧರ್ಮಕ್ಕೆ ಒಳಪಟ್ಟಿತ್ತು. ಧರ್ಮವಿಲ್ಲದ ಧನವು ನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅವನ ಚರಿತ್ರೆ ತಿಳಿಸುತ್ತದೆ. ನಂತರ ಉಶೀನರ, ಋಷಭ, ಪುರೂರವ, ನೃಗ, ಕುಶಿಕ, ಗಾಧಿ, ಸೋಮ, ದಿಲೀಪ ಮೊದಲಾದ ರಾಜರ್ಷಿಗಳ ಕುರಿತು ಸೂತರು ಕ್ರಮವಾಗಿ ವಿವರಿಸಿದರು. ಉಶೀನರನು ನ್ಯಾಯನಿಷ್ಠೆಯಿಂದ ಪ್ರಸಿದ್ಧನಾದನು. ಋಷಭನು ತಪಸ್ಸಿನ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿದನು. ಪುರೂರವನು ಉರ್ವಶಿಯೊಂದಿಗೆ ನಡೆದ ಘಟನೆಯ ಮೂಲಕ ಮಾನವ ಮನಸ್ಸಿನ ಚಂಚಲತೆಯನ್ನು ಬೋಧಿಸಿದನು. ನೃಗನು ದಾನಶೀಲನಾಗಿದ್ದರೂ ಅಜಾಗರೂಕತೆಯಿಂದಾದ ಸಣ್ಣ ತಪ್ಪು ಸಹ ಧರ್ಮದಲ್ಲಿ ಎಷ್ಟು ದೊಡ್ಡ ಪರಿಣಾಮ ಉಂಟುಮಾಡುತ್ತದೆ ಎಂಬುದಕ್ಕೆ ಉದಾಹರಣೆಯಾದನು. ಕುಶಿಕನ ವಂಶದಲ್ಲಿ ವಿಶ್ವಾಮಿತ್ರನಂತಹ ಬ್ರಹ್ಮರ್ಷಿಯ ಉದಯವಾಯಿತು. ಗಾಧಿಯು ಸತ್ಯವನ್ನು ಪಾಲಿಸಿ ತನ್ನ ವಂಶವನ್ನು ಪವಿತ್ರಗೊಳಿಸಿದನು. ದಿಲೀಪನು ಗೋಸೇವೆಯನ್ನು ಪರಮಧರ್ಮವೆಂದು ಆಚರಿಸಿ ನಂದಿನಿಯನ್ನು ರಕ್ಷಿಸುವ ಮೂಲಕ ರಾಜಧರ್ಮದ ನಿಜಸ್ವರೂಪವನ್ನು ತೋರಿಸಿದನು. ಹೀಗೆ ಅನೇಕ ಮಹಾಪುರುಷರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಸ್ಮರಿಸಿದ ನಂತರ ಸೂತರು ಹೇಳಿದರು, ಈ ಮಹನೀಯರು ಜನಿಸಿದ ಭೂಮಿಯೇ ಭಾರತವರ್ಷ. ಆದ್ದರಿಂದ ಇದರ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ, ಪ್ರತಿಯೊಂದು ನದಿ, ಪ್ರತಿಯೊಂದು ಪರ್ವತವೂ ಅವರ ಪಾದಸ್ಪರ್ಶದಿಂದ ಪುಣ್ಯಮಯವಾಗಿದೆ. ಇಲ್ಲಿ ಋಷಿಗಳು ಯಜ್ಞ ಮಾಡಿದರು, ರಾಜರು ಧರ್ಮವನ್ನು ಕಾಪಾಡಿದರು, ಭಕ್ತರು ಭಗವಂತನನ್ನು ಆರಾಧಿಸಿದರು, ತಪಸ್ವಿಗಳು ಮೋಕ್ಷವನ್ನು ಪಡೆದರು, ದೇವತೆಗಳು ತೀರ್ಥ ಸ್ನಾನ ಮಾಡಿದರು, ಪಿತೃಗಳು ತರ್ಪಣವನ್ನು ಸ್ವೀಕರಿಸಿದರು. ಈ ಕಾರಣದಿಂದಲೇ ಭಾರತವರ್ಷವು ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಧರ್ಮದ ಜೀವಂತ ರೂಪವಾಗಿದೆ. ನಂತರ ಸೂತ ಮಹರ್ಷಿಯವರು ಭೂಮಿಯ ಸ್ವರೂಪವನ್ನು ವಿವರಿಸಲು ಮುಂದಾದರು. ಓ ಮಹರ್ಷಿಗಳೇ, ಈಗ ಈ ಭಾರತವರ್ಷದ ಅಸ್ಥಿಪಂಜರದಂತಿರುವ ಮಹಾಪರ್ವತಗಳ ಕುರಿತು ಕೇಳಿರಿ. ಹೇಗೆ ಮಾನವ ದೇಹಕ್ಕೆ ಬೆನ್ನೆಲುಬು ಸ್ಥೈರ್ಯವನ್ನು ನೀಡುತ್ತದೆಯೋ ಹಾಗೆಯೇ ಈ ಭೂಮಿಗೆ 7 ಮಹಾಪರ್ವತಗಳು ಸ್ಥೈರ್ಯವನ್ನು ನೀಡುತ್ತವೆ. ಇವುಗಳನ್ನು ಸಪ್ತಕುಲಾಚಲಗಳು ಎಂದು ಕರೆಯುತ್ತಾರೆ. ಅವುಗಳೆಂದರೆ ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ವೃಕ್ಷ, ವಿಂಧ್ಯ ಮತ್ತು ಪಾರಿಯಾತ್ರ. ಇವು ಕೇವಲ ಶಿಲೆಗಳ ಸಮೂಹವಲ್ಲ, ಯುಗಯುಗಗಳಿಂದ ಋಷಿಗಳ ಆಶ್ರಮಗಳನ್ನು ಹೊತ್ತಿರುವ ತಪೋಭೂಮಿಗಳು. ನದಿಗಳ ಜನ್ಮಸ್ಥಾನಗಳು, ಔಷಧಿಗಳ ನಿಧಿಗಳು, ದೇವತೆಗಳ ವಾಸಸ್ಥಾನಗಳು, ಸಿದ್ಧರ ಸಂಚಾರ ಕ್ಷೇತ್ರಗಳು, ಯೋಗಿಗಳ ಧ್ಯಾನ ಭೂಮಿಗಳು, ಗಂಧರ್ವರ ಸಂಗೀತ ಮಂಟಪಗಳು ಮತ್ತು ನಾಗರ ಗುಹೆಗಳ ಆಶ್ರಯಗಳು. ಇವುಗಳ ಶಿಖರಗಳನ್ನು ಮೋಡಗಳು ಸ್ಪರ್ಶಿಸುತ್ತವೆ. ಅವುಗಳ ಗುಹೆಗಳಲ್ಲಿ ತಪಸ್ಸಿನ ನಿಶ್ಶಬ್ದತೆ ನೆಲೆಸಿದೆ. ಅವುಗಳ ಅರಣ್ಯಗಳಲ್ಲಿ ಸಿಂಹ, ಆನೆ, ಜಿಂಕೆ, ಮಯೂರ, ಹಂಸ, ಚಕ್ರವಾಕ, ಕೋಕಿಲ ಮತ್ತು ಅನೇಕ ಜೀವಿಗಳು ಪ್ರಕೃತಿಯ ನಿಯಮದಂತೆ ವಾಸಿಸುತ್ತವೆ. ಅವುಗಳ ಇಳಿಜಾರುಗಳಲ್ಲಿ ಅನೇಕ ತೀರ್ಥಗಳು ಅಡಗಿವೆ. ಅವುಗಳ ಪಾದಗಳಲ್ಲಿ ನಾಗರಿಕತೆಗಳು ಬೆಳೆಯುತ್ತವೆ. ಅವುಗಳಿಂದ ಹರಿಯುವ ಜಲಧಾರೆಗಳು ನದಿಗಳಾಗಿ ಲಕ್ಷಾಂತರ ಜೀವಿಗಳಿಗೆ ಜೀವನವನ್ನು ನೀಡುತ್ತವೆ.
ಆದ್ದರಿಂದ ಪರ್ವತಗಳನ್ನು ಪುರಾಣಗಳು ಭೂಮಿಯ ಧರ್ಮಸ್ತಂಭಗಳೆಂದು ಕೊಂಡಾಡುತ್ತವೆ. ಸೂತ ಮಹರ್ಷಿಯವರು ಮುನಿಗಳ ಪ್ರಶ್ನೆಗೆ ಉತ್ತರಿಸುತ್ತಾ ಹೀಗೆ ಹೇಳಿದರು: ಓ ಶೌನಕಾದಿ ಮಹರ್ಷಿಗಳೇ, ಭೂಮಿಯ ಮಹಿಮೆಯನ್ನು ತಿಳಿಯಬೇಕೆಂದರೆ ಮೊದಲು ಅದರ ಪರ್ವತಗಳ ಮಹಿಮೆಯನ್ನು ತಿಳಿಯಬೇಕು. ಏಕೆಂದರೆ ಪರ್ವತಗಳು ಕೇವಲ ಶಿಲೆಗಳ ರಾಶಿಯಲ್ಲ. ಅವು ಭೂಮಿಯ ಧೈರ್ಯ, ಸ್ಥೈರ್ಯ ಮತ್ತು ಜೀವಶಕ್ತಿಯ ಪ್ರತೀಕಗಳಾಗಿವೆ. ಹೇಗೆ ಮಾನವನ ದೇಹದಲ್ಲಿ ಬೆನ್ನೆಲುಬು ದೇಹವನ್ನು ಸ್ಥಿರವಾಗಿ ನಿಲ್ಲಿಸುತ್ತದೆಯೋ, ಹಾಗೆಯೇ ಪರ್ವತಗಳು ಭೂಮಿಯನ್ನು ಸಮತೋಲನದಲ್ಲಿ ಉಳಿಸುತ್ತವೆ. ಅವು ಮೋಡಗಳನ್ನು ಆಕರ್ಷಿಸಿ ಮಳೆಯ ಕಾರಣವಾಗುತ್ತವೆ, ನದಿಗಳಿಗೆ ಜನ್ಮ ನೀಡುತ್ತವೆ, ಔಷಧಿಗಳನ್ನು ಬೆಳೆಯಿಸುತ್ತವೆ, ಅರಣ್ಯಗಳಿಗೆ ಆಶ್ರಯವಾಗುತ್ತವೆ, ಅನೇಕ ಜೀವಿಗಳಿಗೆ ವಾಸಸ್ಥಾನವನ್ನು ಒದಗಿಸುತ್ತವೆ. ಋಷಿಗಳಿಗೆ ತಪಸ್ಸಿಗೆ ಯೋಗ್ಯವಾದ ನಿಶ್ಶಬ್ದತೆಯನ್ನು ನೀಡುತ್ತವೆ. ದೇವತೆಗಳ ಸಂಚಾರಕ್ಕೆ ಪವಿತ್ರ ಕ್ಷೇತ್ರವಾಗುತ್ತವೆ. ಆದ್ದರಿಂದ ಪುರಾಣಗಳಲ್ಲಿ ಪರ್ವತಗಳನ್ನು ಭೂಮಿಯ ಧರ್ಮಸ್ತಂಭಗಳೆಂದು ಕೀರ್ತಿಸಲಾಗಿದೆ. ಈ ಭಾರತ ವರ್ಷದಲ್ಲಿ ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ವೃಕ್ಷ, ವಿಂಧ್ಯ ಮತ್ತು ಪಾರಿಯಾತ್ರ ಎಂಬ 7 ಮಹಾಪರ್ವತಗಳು ಸಪ್ತಕುಲಾಚಲಗಳೆಂದು ಪ್ರಸಿದ್ಧವಾಗಿವೆ. ಇವು ಯುಗಯುಗಗಳಿಂದ ಈ ಪವಿತ್ರ ಭೂಮಿಯ ವೈಭವವನ್ನು ಹೆಚ್ಚಿಸುತ್ತಾ ಬಂದಿವೆ. ಇವುಗಳ ನಡುವೆ ಸಾವಿರಾರು ಸಣ್ಣ ದೊಡ್ಡ ಪರ್ವತಗಳು ಹರಡಿಕೊಂಡಿವೆ. ಕೆಲವು ಮೋಡಗಳಿಗಿಂತ ಎತ್ತರವಾಗಿ ಗಗನವನ್ನು ಮುಟ್ಟಿದರೆ, ಕೆಲವು ದಟ್ಟವಾದ ಕಾಡುಗಳಿಂದ ಆವೃತವಾಗಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಕೆಲವು ಋಷಿಗಳ ಆಶ್ರಮಗಳಿಗೆ ನೆಲೆಯಾಗಿದ್ದರೆ, ಕೆಲವು ದೇವತೆಗಳ ಆರಾಧನೆಗೆ ಪ್ರಸಿದ್ಧವಾಗಿವೆ. ಕೆಲವು ನದಿಗಳ ಉಗಮ ಸ್ಥಾನಗಳಾಗಿ ಕೋಟ್ಯಾಂತರ ಜೀವಿಗಳಿಗೆ ಜೀವನದಾನ ಮಾಡುತ್ತವೆ. ಈ ಕಾರಣದಿಂದ ಭಾರತ ವರ್ಷದ ಭೌಗೋಳಿಕ ಸ್ವರೂಪವು ಕೇವಲ ನಕ್ಷೆಯಲ್ಲಿ ಕಂಡುಬರುವ ಭೂಮಿಯಲ್ಲ, ಧರ್ಮ ಮತ್ತು ಪ್ರಕೃತಿಯ ಸಮನ್ವಯದ ದಿವ್ಯ ರೂಪವಾಗಿದೆ. ಮೊದಲು ಮಹೇಂದ್ರ ಪರ್ವತದ ಮಹಿಮೆಯನ್ನು ಕೇಳಿರಿ. ಮಹೇಂದ್ರ ಪರ್ವತವು ಪೂರ್ವದ ದಿಕ್ಕಿನಲ್ಲಿ ಪ್ರಕಾಶಮಾನವಾಗಿ ನಿಂತಿರುವ ಮಹಾನ್ ಪರ್ವತವಾಗಿದೆ. ಇದರ ಶಿಖರಗಳು ಬೆಳಗಿನ ಸೂರ್ಯಕಿರಣಗಳನ್ನು ಮೊದಲಾಗಿ ಸ್ವೀಕರಿಸಿ ಚಿನ್ನದಂತೆ ಹೊಳೆಯುತ್ತವೆ. ಅದರ ಕಣಿವೆಗಳಲ್ಲಿ ದಟ್ಟವಾದ ಅರಣ್ಯಗಳು ಹರಡಿಕೊಂಡಿವೆ. ಅಪರೂಪದ ಔಷಧಿಗಳು ಬೆಳೆಯುತ್ತವೆ. ಅನೇಕ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ. ದೇವತೆಗಳು ಯಜ್ಞಕಾಲದಲ್ಲಿ ಅಲ್ಲಿಗೆ ಆಗಮಿಸಿ ಋಷಿಗಳಿಗೆ ದರ್ಶನ ನೀಡುತ್ತಾರೆ ಎಂಬ ನಂಬಿಕೆಯಿದೆ. ಇಂದ್ರನು ಅನೇಕ ಬಾರಿ ಈ ಪರ್ವತದ ಮೇಲೆ ಸಂಚರಿಸಿದ್ದಾನೆ ಎಂಬ ಕಾರಣದಿಂದಲೂ ಇದಕ್ಕೆ ಮಹೇಂದ್ರ ಎಂಬ ನಾಮ ಬಂದಿದೆ ಎಂದು ಪುರಾಣಕಾರರು ವಿವರಿಸುತ್ತಾರೆ. ಅನೇಕ ಸಣ್ಣ ಜಲಧಾರೆಗಳು ಈ ಪರ್ವತದಿಂದ ಹರಿದು ಮುಂದೆ ಮಹಾನದಿಗಳಾಗಿ ಬೆಳೆಯುತ್ತವೆ. ಆ ನೀರು ಶುದ್ಧವಾಗಿದ್ದು ತಪಸ್ಸಿನ ಫಲದಂತೆ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಪರ್ವತದ ಗುಹೆಗಳಲ್ಲಿ ಯೋಗಿಗಳು ದೀರ್ಘಕಾಲ ಸಮಾಧಿಯಲ್ಲಿ ನಿರತರಾಗಿದ್ದು ಮನಸ್ಸಿನ ಚಂಚಲತೆಯನ್ನು ಸಂಪೂರ್ಣವಾಗಿ ಜಯಿಸುತ್ತಾರೆ. ಈ ಪರ್ವತವು ಪ್ರಕೃತಿಯ ವೈಭವ ಮತ್ತು ತಪಸ್ಸಿನ ನಿಶ್ಚಲತೆಯ ಸುಂದರ ಸಂಯೋಜನೆಯಾಗಿದೆ. ಮುಂದೆ ಮಲಯ ಪರ್ವತದ ಮಹಿಮೆಯನ್ನು ಸೂತರು ವಿವರಿಸಿದರು. ಮಲಯ ಪರ್ವತವು ದಕ್ಷಿಣ ದಿಕ್ಕಿನ ಪರಿಮಳಭರಿತ ಪರ್ವತವಾಗಿದೆ. ಅದರ ಅರಣ್ಯಗಳಲ್ಲಿ ಚಂದನದ ಮರಗಳು ಅಪಾರವಾಗಿ ಬೆಳೆಯುತ್ತವೆ. ಗಾಳಿಯು ಆ ಚಂದನದ ಪರಿಮಳವನ್ನು ಹೊತ್ತು ದೂರದೂರಿಗೆ ಹರಡುತ್ತದೆ. ಅನೇಕ ಸುಗಂಧಮಯ ಔಷಧಿಗಳು, ಮೂಲಿಕೆಗಳು ಮತ್ತು ಅಪರೂಪದ ಸಸ್ಯಗಳು ಇಲ್ಲಿ ದೊರೆಯುತ್ತವೆ. ಆಯುರ್ವೇದ ಪರಂಪರೆಯಲ್ಲಿ ಈ ಪರ್ವತವು ಔಷಧಿಗಳ ನಿಧಿಯೆಂದು ಗೌರವಿಸಲ್ಪಟ್ಟಿದೆ. ಅನೇಕ ಸಿದ್ಧಪುರುಷರು ಈ ಪರ್ವತದ ಗುಹೆಗಳಲ್ಲಿ ಔಷಧಶಾಸ್ತ್ರದ ರಹಸ್ಯಗಳನ್ನು ಅಧ್ಯಯನ ಮಾಡಿದ್ದಾರೆ ಎಂಬ ಪರಂಪರೆಯೂ ಇದೆ. ಈ ಪರ್ವತದಲ್ಲಿ ಹರಿಯುವ ಜಲವು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಪ್ರಾಚೀನರು ನಂಬುತ್ತಿದ್ದರು. ಆದ್ದರಿಂದ ಈ ಪರ್ವತವನ್ನು ಕೇವಲ ಒಂದು ಪ್ರಕೃತಿ ಸಂಪತ್ತಿನ ಕೇಂದ್ರವೆಂದು ಅಲ್ಲದೆ ಲೋಕದ ಆರೋಗ್ಯವನ್ನು ಕಾಪಾಡುವ ದೈವಿ ಕ್ಷೇತ್ರವೆಂದು ಗೌರವಿಸಲಾಗಿದೆ. ಮಲಯ ಪರ್ವತದ ಮೇಲೆ ಉದಯಿಸುವ ಪ್ರಭಾತವು ದೇವತೆಗಳ ಆರತಿಯಂತೆ ವರ್ಣಿಸಲ್ಪಟ್ಟಿದೆ.
ಸಾಯಂಕಾಲದ ಮೋಡಗಳು ಅದರ ಶಿಖರಗಳನ್ನು ಆವರಿಸಿದಾಗ ಅದು ಶಿವನ ಜಟೆಯಲ್ಲಿ ನೆಲೆಗೊಂಡಿರುವ ಗಂಗೆಯ ಸ್ಮರಣೆಯನ್ನು ಉಂಟುಮಾಡುತ್ತದೆ. ನಂತರ ಸಹ್ಯ ಪರ್ವತದ ಮಹಿಮೆಯನ್ನು ವಿವರಿಸುತ್ತಾ ಸೂತರು ಹೇಳಿದರು, ಸಹ್ಯ ಪರ್ವತವು ಭಾರತದ ಪಶ್ಚಿಮ ಭಾಗವನ್ನು ಅಲಂಕರಿಸುವ ಮಹಾನ್ ಪರ್ವತಮಾಲೆಯಾಗಿದೆ. ಇದರ ಅರಣ್ಯಗಳಲ್ಲಿ ಅನೇಕ ಮುನಿಗಳ ಆಶ್ರಮಗಳು ಇದ್ದವು. ಇಲ್ಲಿ ಯಜ್ಞಗಳು ನಿರಂತರವಾಗಿ ನಡೆಯುತ್ತಿದ್ದವು. ವೇದಗಳ ಘೋಷವು ಅರಣ್ಯಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅನೇಕ ನದಿಗಳು ಈ ಪರ್ವತದಿಂದ ಉಗಮಿಸಿ ಕೃಷಿ ಭೂಮಿಗಳನ್ನು ಫಲವತ್ತಾಗಿಸುತ್ತಿದ್ದವು. ಸಹ್ಯ ಪರ್ವತವು ಕೇವಲ ಪ್ರಕೃತಿಯ ವೈಭವವಲ್ಲ, ಧರ್ಮದ ಆಶ್ರಯವೂ ಆಗಿತ್ತು. ಅನೇಕ ವೈಷ್ಣವ, ಶೈವ ಮತ್ತು ಶಾಕ್ತ ಪರಂಪರೆಗಳು ಈ ಪರ್ವತದ ತಪೋವನಗಳಲ್ಲಿ ವಿಕಸಿಸಿದ್ದವು. ಇಲ್ಲಿ ವಾಸಿಸುವ ಋಷಿಗಳು ಪ್ರಕೃತಿಯನ್ನು ದೇವರ ರೂಪವೆಂದು ಕಂಡು ಪ್ರತಿಯೊಂದು ಮರ, ಪ್ರತಿಯೊಂದು ನದಿ, ಪ್ರತಿಯೊಂದು ಜೀವಿಯನ್ನು ಗೌರವಿಸುತ್ತಿದ್ದರು. ಸಹ್ಯ ಪರ್ವತದ ಶಿಖರಗಳ ಮೇಲೆ ಮೋಡಗಳು ನೆಲೆಸಿದಾಗ ಅವು ದೇವತೆಗಳ ಯಜ್ಞಧೂಮದಂತೆ ಕಾಣುತ್ತವೆ ಎಂದು ಪುರಾಣವು ಸುಂದರವಾಗಿ ವರ್ಣಿಸುತ್ತದೆ. ಅನಂತರ ಶುಕ್ತಿಮಾನ್ ಪರ್ವತದ ಕುರಿತು ವಿವರಿಸುತ್ತಾ ಸೂತರು ಹೇಳಿದರು, ಈ ಪರ್ವತದ ಶಿಲೆಗಳು ಮುತ್ತಿನ ಚಿಪ್ಪಿನಂತೆ ಹೊಳೆಯುವ ಕಾರಣದಿಂದ ಶುಕ್ತಿಮಾನ್ ಎಂಬ ಹೆಸರು ಬಂದಿದೆ ಎಂದು ಮಹರ್ಷಿಗಳು ವಿವರಿಸುತ್ತಾರೆ. ಇಲ್ಲಿ ಅಪರೂಪದ ಖನಿಜಗಳು, ರತ್ನಗಳು ಮತ್ತು ಶುದ್ಧ ಜಲಧಾರೆಗಳು ದೊರೆಯುತ್ತವೆ. ಇದರ ಗುಹೆಗಳು ಅತ್ಯಂತ ಗಂಭೀರವಾಗಿದ್ದು ಯೋಗಿಗಳು ಧ್ಯಾನಕ್ಕೆ ಸೂಕ್ತವಾದ ಸ್ಥಳಗಳಾಗಿವೆ. ಈ ಪರ್ವತದ ಮೇಲಿನ ನಿಶ್ಶಬ್ದತೆ ಮನಸ್ಸನ್ನು ಸ್ವಯಂ ಅಂತರ್ಮುಖಿಯಾಗಿಸುತ್ತದೆ. ಆದ್ದರಿಂದ ಅನೇಕ ತಪಸ್ವಿಗಳು ಲೋಕದ ಗದ್ದಲವನ್ನು ತೊರೆದು ಇಲ್ಲಿಯೇ ದೀರ್ಘಕಾಲ ವಾಸ ಮಾಡುತ್ತಿದ್ದರು. ಪುರಾಣದ ದೃಷ್ಟಿಯಲ್ಲಿ ಇದು ವೈರಾಗ್ಯದ ಪ್ರತೀಕವಾಗಿದೆ. ನಂತರ ವೃಕ್ಷಪರ್ವತದ ಕುರಿತು ಸೂತರು ಹೇಳಿದರು, ಈ ಪರ್ವತವು ಅನೇಕ ಅರಣ್ಯ ಜೀವಿಗಳ ಆಶ್ರಯವಾಗಿದೆ. ವಿಶೇಷವಾಗಿ ಕರಡಿಗಳ ವಾಸ ಹೆಚ್ಚಾಗಿದ್ದ ಕಾರಣ ಇದಕ್ಕೆ ವೃಕ್ಷ ಎಂಬ ನಾಮವಿದೆ ಎಂದು ಹೇಳಲಾಗಿದೆ. ಆದರೆ ಇದರ ಮಹತ್ವವು ಕೇವಲ ಜೀವಿಗಳ ಆಶ್ರಯವಾಗಿರುವುದಲ್ಲ. ಅನೇಕ ಋಷಿಗಳು ಪ್ರಕೃತಿಯ ಮಧ್ಯೆ ಧ್ಯಾನ ಮಾಡಿ ಸರ್ವಜೀವಿಗಳ ಮೇಲಿನ ಕರುಣೆಯನ್ನು ಬೆಳೆಸಿದ ಕ್ಷೇತ್ರವಾಗಿರುವುದರಲ್ಲಿ ಇದೆ. ಇಲ್ಲಿ ಪ್ರಕೃತಿ ಮತ್ತು ಮಾನವ ಜೀವನದ ಸಮನ್ವಯವನ್ನು ಸುಂದರವಾಗಿ ಕಾಣಬಹುದು. ಈ ಪರ್ವತದಿಂದ ಹರಿಯುವ ಸಣ್ಣ ನದಿಗಳು ಮುಂದೆ ಅನೇಕ ಗ್ರಾಮಗಳಿಗೆ ಜೀವನಾಡಿಯಾಗುತ್ತವೆ. ಅನಂತರ ವಿಂಧ್ಯ ಪರ್ವತದ ಕುರಿತು ಸೂತರು ಅತ್ಯಂತ ಭಕ್ತಿಯಿಂದ ಹೇಳಿದರು, ವಿಂಧ್ಯವು ಭಾರತದ ಮಧ್ಯಭಾಗವನ್ನು ಅಲಂಕರಿಸುವ ಮಹಾನ್ ಪರ್ವತವಾಗಿದೆ. ಇದರ ಅರಣ್ಯಗಳು ವಿಶಾಲವಾಗಿದ್ದು ಅನೇಕ ಋಷಿಗಳ ತಪಸ್ಸಿನಿಂದ ಪವಿತ್ರಗೊಂಡಿವೆ. ವಿಂಧ್ಯದ ಕುರಿತಾಗಿ ಅಗಸ್ತ್ಯ ಮಹರ್ಷಿಯ ಪ್ರಸಿದ್ಧ ಕಥೆ ಪುರಾಣಗಳಲ್ಲಿ ಬರುತ್ತದೆ. ಅಹಂಕಾರದಿಂದ ಬೆಳೆಯುತ್ತಿದ್ದ ವಿಂಧ್ಯನು ಅಗಸ್ತ್ಯರನ್ನು ಕಂಡು ನಮಸ್ಕರಿಸಿ ತಗ್ಗಿಕೊಂಡನು ಮತ್ತು ಅವರು ಮರಳಿ ಬರುವವರೆಗೆ ಹಾಗೆಯೇ ಉಳಿದನೆಂದು ಪ್ರಸಿದ್ಧವಾಗಿದೆ. ಈ ಕಥೆಯ ತಾತ್ಪರ್ಯವೆಂದರೆ ಜ್ಞಾನ ಮತ್ತು ವಿನಯದ ಮುಂದೆ ಪ್ರಕೃತಿಯ ಮಹಾಶಕ್ತಿಯು ತಲೆಬಾಗುತ್ತದೆ. ವಿಂಧ್ಯದ ಕಣಿವೆಗಳಲ್ಲಿ ಅನೇಕ ಜನಪದಗಳು ಬೆಳೆದು ಧರ್ಮ, ಕೃಷಿ, ವ್ಯಾಪಾರ ಮತ್ತು ಸಂಸ್ಕೃತಿಯ ಕೇಂದ್ರಗಳಾಗಿದ್ದವು. ಕೊನೆಯಲ್ಲಿ ಪಾರಿಯಾತ್ರ ಪರ್ವತದ ಕುರಿತು ಸೂತರು ಹೇಳಿದರು, ಈ ಪರ್ವತವು ಪಶ್ಚಿಮ ಭಾಗದ ವೈಭವವನ್ನು ಹೆಚ್ಚಿಸುವ ದಿವ್ಯ ಪರ್ವತವಾಗಿದೆ. ಇದರ ಮೇಲೆ ಅನೇಕ ಸಿದ್ಧರು, ಚಾರಣರು, ಗಂಧರ್ವರು ಸಂಚರಿಸುತ್ತಾರೆ ಎಂದು ಪುರಾಣವು ವರ್ಣಿಸುತ್ತದೆ. ಅಪರೂಪದ ಔಷಧಿಗಳು, ಸುಂದರ ವನಗಳು, ದಿವ್ಯ ಜಲಧಾರೆಗಳು ಮತ್ತು ತಪೋಭೂಮಿಗಳು ಇಲ್ಲಿ ನೆಲೆಗೊಂಡಿವೆ. ಅನೇಕ ರಾಜರು ಯಜ್ಞಗಳ ನಂತರ ಇಲ್ಲಿ ಬಂದು ಋಷಿಗಳ ಆಶೀರ್ವಾದವನ್ನು ಪಡೆದರು. ಅನೇಕ ದೇವಾಲಯಗಳು ಮತ್ತು ಆಶ್ರಮಗಳು ಈ ಪರ್ವತದ ಪಾದಗಳಲ್ಲಿ ನಿರ್ಮಾಣಗೊಂಡವು. ಆದ್ದರಿಂದ ಪಾರಿಯಾತ್ರವು ಧರ್ಮ ಮತ್ತು ರಾಜಧರ್ಮದ ಸಂಗಮ ಸ್ಥಳವೆಂದು ಪ್ರಸಿದ್ಧಿಯಾಯಿತು. ಸೂತ ಮಹರ್ಷಿಯವರು ನಂತರ ಮುನಿಗಳತ್ತ ನೋಡಿ ಹೇಳಿದರು, ಓ ಮಹರ್ಷಿಗಳೇ, ಈ 7 ಮಹಾಪರ್ವತಗಳು ಕೇವಲ ಭೂಮಿಯ ಅಲಂಕಾರವಲ್ಲ, ಅವು ಭಾರತ ವರ್ಷದ ಜೀವನಾಡಿಗಳು. ಇವುಗಳಿಂದಲೇ ಅನೇಕ ಮಹಾನದಿಗಳು ಉದ್ಭವಿಸುತ್ತವೆ. ಅವುಗಳ ನೀರಿನಿಂದ ಹೊಲಗಳು ಹಸಿರಾಗುತ್ತವೆ, ಅರಣ್ಯಗಳು ಜೀವಂತವಾಗುತ್ತವೆ, ನಗರಗಳು ಬೆಳೆಯುತ್ತವೆ.
ಯಜ್ಞಗಳು ನೆರವೇರುತ್ತವೆ, ಋಷಿಗಳು ಆಚಮನ ಮಾಡುತ್ತಾರೆ, ಭಕ್ತರು ತೀರ್ಥ ಸ್ನಾನ ಮಾಡುತ್ತಾರೆ, ಪಿತೃಗಳಿಗೆ ತರ್ಪಣ ಸಲ್ಲಿಸಲಾಗುತ್ತದೆ, ದೇವತೆಗಳಿಗೆ ಅರ್ಘ್ಯ ಸಮರ್ಪಿಸಲಾಗುತ್ತದೆ. ಈ ಪರ್ವತಗಳು ಮತ್ತು ಅವುಗಳಿಂದ ಹರಿಯುವ ನದಿಗಳು ಸೇರಿ ಭಾರತ ವರ್ಷವನ್ನು ಧರ್ಮಭೂಮಿಯನ್ನಾಗಿ ರೂಪಿಸಿವೆ. ಆದ್ದರಿಂದ ಇವುಗಳ ಸ್ಮರಣೆ ಸಹ ಪುಣ್ಯವನ್ನು ನೀಡುತ್ತದೆ. ಇವುಗಳನ್ನು ದರ್ಶನ ಮಾಡುವವರಿಗೆ ಮನಃಶಾಂತಿ ದೊರೆಯುತ್ತದೆ. ಇವುಗಳ ತೀರ್ಥಗಳಲ್ಲಿ ಸ್ನಾನ ಮಾಡುವವರಿಗೆ ಪಾಪಕ್ಷಯವಾಗುತ್ತದೆ ಎಂದು ಪುರಾಣಗಳು ಕೀರ್ತಿಸುತ್ತವೆ. ಸೂತ ಮಹರ್ಷಿಯವರು ಸಪ್ತಕುಲಾಚಲಗಳ ಮಹಿಮೆಯನ್ನು ವಿವರಿಸಿದ ನಂತರ ಮುನಿಗಳ ಮನಸ್ಸು ಇನ್ನಷ್ಟು ಏಕಾಗ್ರವಾಯಿತು. ಆಗ ಅವರು ಮೃದುವಾದ ಸ್ವರದಲ್ಲಿ ಹೀಗೆ ಹೇಳಿದರು: ಓ ಶೌನಕಾದಿ ಮಹರ್ಷಿಗಳೇ, ಪರ್ವತಗಳು ಭೂಮಿಯ ಸ್ಥೈರ್ಯದ ಪ್ರತೀಕಗಳಾದರೆ ನದಿಗಳು ಅದರ ಜೀವನಾಡಿಗಳು, ಪರ್ವತಗಳು ಭೂಮಿಯ ದೇಹವಾಗಿದ್ದರೆ ನದಿಗಳು ಅದರ ರಕ್ತ ಸಂಚಾರ, ಪರ್ವತಗಳು ಮೌನಯೋಗಿಗಳಾದರೆ ನದಿಗಳು ನಿರಂತರ ಕರ್ಮಯೋಗಿನಿಯರು. ಅವು ಎಂದಿಗೂ ನಿಲ್ಲುವುದಿಲ್ಲ, ದಣಿಯುವುದಿಲ್ಲ, ತಮ್ಮಗಾಗಿ ಹರಿಯುವುದಿಲ್ಲ, ಪರರ ಹಿತಕ್ಕಾಗಿ ಮಾತ್ರ ಹರಿಯುತ್ತವೆ. ಇದೇ ಕಾರಣದಿಂದ ಪುರಾಣಗಳು ನದಿಗಳನ್ನು ಲೋಕಮಾತೃಗಳು ಎಂದು ಕರೆದಿವೆ. ಏಕೆಂದರೆ ತಾಯಿಯು ಹೇಗೆ ತನ್ನ ಮಕ್ಕಳಲ್ಲಿ ಭೇದ ಭಾವ ಮಾಡದೆ ಎಲ್ಲರಿಗೂ ಹಾಲುಣಿಸಿ ಪೋಷಿಸುತ್ತಾಳೋ, ಹಾಗೆಯೇ ನದಿಗಳು ಧರ್ಮಾತ್ಮನಿಗಾಗಲಿ ಅಧರ್ಮಾತ್ಮನಿಗಾಗಲಿ, ರಾಜನಿಗಾಗಲಿ ದರಿದ್ರನಿಗಾಗಲಿ, ಮನುಷ್ಯನಿಗಾಗಲಿ ಪಶುಪಕ್ಷಿಗಳಿಗಾಗಲಿ ಅರಣ್ಯಗಳಿಗಾಗಲಿ ಹೊಲಗಳಿಗಾಗಲಿ ಒಂದೇ ಸಮಾನವಾಗಿ ನೀರನ್ನು ನೀಡಿ ಜೀವವನ್ನು ಉಳಿಸುತ್ತವೆ. ಆದ್ದರಿಂದ ನದಿಗಳನ್ನು ಕೇವಲ ಜಲಧಾರೆಗಳೆಂದು ತಿಳಿಯಬಾರದು. ಅವು ಪರಮಾತ್ಮನ ಕರುಣೆಯ ಹರಿವಿನ ರೂಪಗಳಾಗಿವೆ. ಸೂತರು ಮುಂದುವರಿದು ಹೇಳಿದರು: ಭಾರತ ವರ್ಷದ ಪಾವಿತ್ರ್ಯವನ್ನು ಹೆಚ್ಚಿಸುವ ಅನೇಕ ನದಿಗಳು ಈ ಪುಣ್ಯಭೂಮಿಯಲ್ಲಿ ಹರಿಯುತ್ತವೆ. ಅವುಗಳಲ್ಲಿ ಮೊದಲನೆಯದು ಗಂಗಾ. ಗಂಗೆಯು ಕೇವಲ ಒಂದು ನದಿಯಲ್ಲ, ದೇವಲೋಕದಿಂದ ಭೂಲೋಕಕ್ಕೆ ಇಳಿದ ದಿವ್ಯ ಕೃಪೆಯಾಗಿದೆ. ವಿಷ್ಣುವಿನ ಪಾದಕಮಲವನ್ನು ಸ್ಪರ್ಶಿಸಿ ಬ್ರಹ್ಮನ ಕಮಂಡಲುವಿನಲ್ಲಿ ನೆಲೆಗೊಂಡು ನಂತರ ಭಗೀರಥನ ತಪಸ್ಸಿನ ಫಲವಾಗಿ ಶಿವನ ಜಟೆಯಲ್ಲಿ ಧಾರಣೆಯಾಗಿ ಭೂಮಿಗೆ ಇಳಿದಳು. ಆದ್ದರಿಂದ ಗಂಗೆಯ ಪ್ರತಿಯೊಂದು ಅಲೆಯೂ ತ್ರಿಮೂರ್ತಿಗಳ ಅನುಗ್ರಹವನ್ನು ಹೊತ್ತಿದೆ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಗಂಗೆಯ ನೀರನ್ನು ಸ್ಪರ್ಶಿಸುವುದು ದೇಹವನ್ನು ಶುದ್ಧಗೊಳಿಸಿದರೆ, ಗಂಗೆಯ ಮಹಿಮೆಯನ್ನು ಭಕ್ತಿಯಿಂದ ಸ್ಮರಿಸುವುದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಗಂಗಾ ತೀರದಲ್ಲಿ ಯಜ್ಞಗಳು ನಡೆಯುತ್ತವೆ, ವೇದಾಧ್ಯಯನ ನಡೆಯುತ್ತದೆ, ತಪಸ್ಸು ನಡೆಯುತ್ತದೆ, ಪಿತೃತರ್ಪಣ ನಡೆಯುತ್ತದೆ, ದೇವಪೂಜೆ ನಡೆಯುತ್ತದೆ. ಈ ಕಾರಣದಿಂದ ಗಂಗೆಯು ಧರ್ಮದ ನಿರಂತರ ಪ್ರವಾಹವೆಂದು ಕೀರ್ತಿಸಲ್ಪಟ್ಟಿದ್ದಾಳೆ. ಅನಂತರ ಯಮುನೆಯ ಕುರಿತು ಸೂತರು ಹೇಳಿದರು: ಯಮುನೆಯು ಸೂರ್ಯದೇವನ ಪುತ್ರಿಯಾಗಿದ್ದು ಯಮನ ಸಹೋದರಿಯಾಗಿರುವುದರಿಂದ ಯಮುನೆಯ ಜಲವು ಮರಣ ಭಯವನ್ನು ನಿವಾರಿಸುವ ಪವಿತ್ರ ಶಕ್ತಿಯನ್ನು ಹೊಂದಿದೆ ಎಂದು ಪುರಾಣಗಳು ಕೊಂಡಾಡುತ್ತವೆ. ಶ್ರೀಕೃಷ್ಣನ ಬಾಲಲೀಲೆಗಳಿಂದ ಯಮುನೆಯು ಇನ್ನಷ್ಟು ಪವಿತ್ರಳಾದಳು. ಅವಳ ತೀರದಲ್ಲಿ ಗೋಕುಲ, ವೃಂದಾವನ, ಮಥುರಾ ಮೊದಲಾದ ದಿವ್ಯಕ್ಷೇತ್ರಗಳು ಬೆಳಗಿದವು. ಯಮುನೆಯ ನೀರು ಕೇವಲ ದೇಹದ ದಾಹವನ್ನು ತಣಿಸುವುದಲ್ಲ, ಭಕ್ತಿಯ ದಾಹವನ್ನು ತಣಿಸುತ್ತದೆ. ಆದ್ದರಿಂದ ವೈಷ್ಣವ ಪರಂಪರೆಯಲ್ಲಿ ಯಮುನೆಯು ವಿಶೇಷ ಪೂಜ್ಯಳಾಗಿದ್ದಾಳೆ. ಸರಸ್ವತಿಯ ಕುರಿತು ಅವರು ಹೇಳಿದರು: ಸರಸ್ವತಿಯು ಜ್ಞಾನ, ವಾಣಿ ಮತ್ತು ವೇದಗಳ ಪ್ರತೀಕವಾಗಿದ್ದಾಳೆ. ಕೆಲವೆಡೆ ದೃಶ್ಯವಾಗಿ, ಕೆಲವೆಡೆ ಅದೃಶ್ಯವಾಗಿ ಹರಿಯುವ ಈ ದಿವ್ಯ ನದಿಯು ಮಾನವ ಬುದ್ಧಿಯನ್ನು ಪ್ರಕಾಶಮಾನಗೊಳಿಸುವ ಶಕ್ತಿಯ ಸಂಕೇತವಾಗಿದೆ. ವೇದಗಳ ಘೋಷವು ಮೊದಲು ಅವಳ ತೀರದಲ್ಲಿಯೇ ಮೊಳಗಿತು ಎಂದು ಪರಂಪರೆ ಹೇಳುತ್ತದೆ. ಅನೇಕ ಮಹಾಯಜ್ಞಗಳು ಸರಸ್ವತಿ ತೀರದಲ್ಲಿ ನೆರವೇರಿದವು. ಬ್ರಹ್ಮರ್ಷಿಗಳು ತಮ್ಮ ಶಿಷ್ಯರಿಗೆ ವೇದೋಪದೇಶವನ್ನು ಇದೇ ತೀರದಲ್ಲಿ ನೀಡಿದರು. ಆದ್ದರಿಂದ ಸರಸ್ವತಿಯು ಕೇವಲ ನದಿಯಲ್ಲ, ಜ್ಞಾನ ಪ್ರವಾಹದ ಮೂರ್ತರೂಪವಾಗಿದೆ. ಮುಂದೆ ಸಿಂಧುವಿನ ಕುರಿತು ಸೂತರು ಹೇಳಿದರು: ಸಿಂಧು ಮಹಾನದಿಯು ತನ್ನ ವಿಶಾಲ ಪ್ರವಾಹದಿಂದ ಅನೇಕ ಜನಪದಗಳನ್ನು ಪೋಷಿಸುತ್ತಾಳೆ. ಅವಳ ವೇಗವು ಅಚಲ ಸಂಕಲ್ಪದಂತೆ,
ಅವಳ ಆಳವು ಬ್ರಹ್ಮಜ್ಞಾನದಂತೆ, ಅವಳ ತೀರಗಳು ನಾಗರಿಕತೆಗಳ ತೊಟ್ಟಿಲಾಗಿದ್ದವು. ಅನೇಕ ರಾಜ್ಯಗಳು ಅವಳ ನೀರಿನಿಂದ ಸಮೃದ್ಧಿಯಾದವು. ವ್ಯಾಪಾರ ಬೆಳೆಯಿತು, ಕೃಷಿ ವೃದ್ಧಿಯಾಯಿತು, ಯಜ್ಞಗಳು ನೆರವೇರಿದವು. ಆದ್ದರಿಂದ ಸಿಂಧುವು ಭಾರತವರ್ಷದ ಸಮೃದ್ಧಿಯ ಪ್ರತೀಕವಾಗಿದೆ. ಸೂತರು ನಂತರ ದೃಶದ್ವತಿ, ವಿಪಾಶ, ವಿತಸ್ತ, ಇರಾವತಿ, ದೇವಿಕಾ, ವೇದಶಿರ, ವೇದಸ್ಕೃತಿ, ತ್ರಿದಿವ, ಪಯೋಷ್ಣಿ, ಗೋಮತಿ, ಕೌಶಿಕಿ, ಶರಯು, ವೇತ್ರವತಿ, ಕೃಷ್ಣ, ವೇಣಿ, ಭೀಮ, ಭೀಮರಥಿ, ಕಾವೇರಿ, ಶೋಣ, ವರುಣ, ಅಸಿ, ತುಂಗವೇಗ, ಕಪಿಲ, ಪರ್ಣಾಶ, ಜಂಬೂ ನದಿ, ರೋಹಿಣಿ, ಮಂದಾಕಿನಿ, ವೈತರಣಿ, ಲೌಹಿತ್ಯ, ಕರತೋಯ, ಕುಮಾರಿ, ಋಷಿಕುಲ್ಯ, ಬ್ರಾಹ್ಮಣಿ, ಚಿತ್ರೋತ್ಪಲ, ಶುಕ್ತಿಮತಿ, ಚಿತ್ರರಥ ಮತ್ತು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ಅನೇಕ ನದಿಗಳನ್ನು ಒಂದೊಂದಾಗಿ ಸ್ಮರಿಸಿ ಹೇಳಿದರು. ಈ ನದಿಗಳ ಹೆಸರುಗಳು ಕೇವಲ ಭೌಗೋಳಿಕ ಗುರುತುಗಳಲ್ಲ, ಪ್ರತಿಯೊಂದು ನದಿಯ ಹಿಂದೆ ಒಂದು ಋಷಿಯ ತಪಸ್ಸು, ಒಂದು ರಾಜನ ಧರ್ಮ, ಒಂದು ಯಜ್ಞದ ಸ್ಮರಣೆ, ಒಂದು ದೇವತೆಯ ಅನುಗ್ರಹ, ಒಂದು ತೀರ್ಥದ ಮಹಿಮೆ ಅಡಗಿದೆ. ಆದ್ದರಿಂದ ಅವುಗಳ ಹೆಸರುಗಳ ಸ್ಮರಣೆಯೂ ಪುಣ್ಯಪ್ರದವಾಗಿದೆ. ಅವರು ಮತ್ತಷ್ಟು ವಿವರಿಸುತ್ತಾ ಹೇಳಿದರು, ದೃಶದ್ವತಿಯ ತೀರದಲ್ಲಿ ಅನೇಕ ವೇದಯಜ್ಞಗಳು ನೆರವೇರಿದವು. ವಿಪಾಶೆಯು ಬಂಧನಗಳಿಂದ ವಿಮುಕ್ತಿಯ ಸಂಕೇತವಾಗಿ ಪ್ರಸಿದ್ಧಳಾದಳು. ವಿತಸ್ತೆಯು ಉತ್ತರದ ಜನಪದಗಳಿಗೆ ಜೀವಧಾರೆಯಾದಳು. ಇರಾವತಿಯು ಹಸಿರು ಸಮೃದ್ಧಿಯನ್ನು ಹರಡಿದಳು. ಗೋಮತಿಯು ಶಾಂತ ಸ್ವಭಾವದಿಂದ ಕೃಷಿಭೂಮಿಗಳನ್ನು ಪೋಷಿಸಿದಳು. ಕೌಶಿಕಿಯು ಮಹರ್ಷಿ ವಿಶ್ವಾಮಿತ್ರರ ಸ್ಮರಣೆಯನ್ನು ಹೊತ್ತಿದ್ದಾಳೆ. ಶರಯುವು ಅಯೋಧ್ಯೆಯ ಧರ್ಮವನ್ನು ಪ್ರತಿಬಿಂಬಿಸಿದಳು. ಕೃಷ್ಣ ಮತ್ತು ವೇಣಿಯು ದಕ್ಷಿಣದ ಪ್ರದೇಶಗಳನ್ನು ಸಮೃದ್ಧಗೊಳಿಸಿದವು. ಕಾವೇರಿಯು ದಕ್ಷಿಣ ಭಾರತದ ಜೀವನಾಡಿಯಾಗಿ ದೇವತೆಗಳ ಕೃಪೆಯನ್ನು ಹರಿಸಿದಳು. ಭೀಮ ಮತ್ತು ಭೀಮರಥಿಯು ವಿಶಾಲ ಪ್ರದೇಶಗಳನ್ನು ಪೋಷಿಸಿದವು. ವರುಣ ಮತ್ತು ಅಸಿ ನದಿಗಳ ಸಂಗಮವು ಕಾಶಿಯನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿತು. ವೈತರಣಿಯು ಪಿತೃಗಳ ಸ್ಮರಣೆಯೊಂದಿಗೆ ಸಂಬಂಧಿಸಿದ ಪವಿತ್ರ ನದಿಯಾಗಿ ಪ್ರಸಿದ್ಧಳಾದಳು. ಅನಂತರ ಸೂತರು ನದಿಗಳ ಆಧ್ಯಾತ್ಮಿಕ ತಾತ್ಪರ್ಯವನ್ನು ವಿವರಿಸುತ್ತಾ ಹೇಳಿದರು. ಓ ಮಹರ್ಷಿಗಳೇ, ನದಿಗಳು ನಮಗೆ ಧರ್ಮವನ್ನು ಬೋಧಿಸುತ್ತವೆ. ಅವು ಮೇಲಿನಿಂದ ಕೆಳಗೆ ಹರಿಯುತ್ತವೆ. ಎಂದಿಗೂ ಅಹಂಕಾರದಿಂದ ಮೇಲೇರಲು ಪ್ರಯತ್ನಿಸುವುದಿಲ್ಲ. ಆದ್ದರಿಂದ ವಿನಯವನ್ನು ಕಲಿಸುತ್ತವೆ. ಅವು ಹರಿಯುತ್ತಲೇ ಇರುತ್ತವೆ, ನಿಂತು ಕೊಳೆಯುವುದಿಲ್ಲ. ಆದ್ದರಿಂದ ನಿರಂತರ ಕರ್ಮವನ್ನು ಬೋಧಿಸುತ್ತವೆ. ತಮ್ಮ ನೀರನ್ನು ತಮ್ಮಲ್ಲೇ ಸಂಗ್ರಹಿಸದೆ ಎಲ್ಲರಿಗೂ ನೀಡುತ್ತವೆ. ಆದ್ದರಿಂದ ದಾನವನ್ನೂ ಬೋಧಿಸುತ್ತವೆ. ಅವುಗಳಿಗೆ ಎಷ್ಟು ಕಲ್ಲುಗಳು ಎದುರಾದರೂ ತಮ್ಮ ದಾರಿಯನ್ನು ಕಂಡುಕೊಂಡು ಮುಂದೆ ಸಾಗುತ್ತವೆ. ಆದ್ದರಿಂದ ಧೈರ್ಯವನ್ನು ಬೋಧಿಸುತ್ತವೆ. ಕೊನೆಯಲ್ಲಿ ಸಮುದ್ರವನ್ನು ಸೇರಿ ತಮ್ಮ ಅಹಂಕಾರವನ್ನು ತ್ಯಜಿಸುತ್ತವೆ. ಆದ್ದರಿಂದ ಆತ್ಮವನ್ನು ಪರಬ್ರಹ್ಮನಲ್ಲಿ ಲೀನಗೊಳಿಸುವ ಮೋಕ್ಷ ತತ್ವವನ್ನು ಬೋಧಿಸುತ್ತವೆ. ಅವರು ಮುಂದುವರಿದು ಹೇಳಿದರು, ನದಿ ತೀರಗಳಲ್ಲಿ ನಿರ್ಮಿತವಾದ ತೀರ್ಥಗಳು ಕೇವಲ ಸ್ನಾನಕ್ಕಾಗಿ ಇರುವ ಸ್ಥಳಗಳಲ್ಲ. ಅವು ಮಾನವನ ಆತ್ಮಪರಿಶುದ್ಧಿಗಾಗಿ ನಿರ್ಮಿತವಾದ ಆಧ್ಯಾತ್ಮಿಕ ಕೇಂದ್ರಗಳು. ಅಲ್ಲಿ ಋಷಿಗಳು ವೇದಗಳನ್ನು ಬೋಧಿಸಿದರು. ಅಲ್ಲಿ ದೇವತೆಗಳು ಯಜ್ಞ ಭಾಗವನ್ನು ಸ್ವೀಕರಿಸಿದರು. ಅಲ್ಲಿ ಪಿತೃಗಳಿಗೆ ತರ್ಪಣ ಸಲ್ಲಿಸಲಾಯಿತು. ಅಲ್ಲಿ ಭಕ್ತರು ಉಪವಾಸ, ಜಪ, ಹೋಮ, ದಾನ, ಧ್ಯಾನ ಮತ್ತು ಭಗವದಾರಾಧನೆಯನ್ನು ನೆರವೇರಿಸಿದರು. ಆದ್ದರಿಂದ ನದಿಗಳ ತೀರಗಳು ಸದಾ ಧರ್ಮದ ಕೇಂದ್ರಗಳಾಗಿ ಉಳಿದವು. ಸೂತ ಮಹರ್ಷಿಯವರು ನಂತರ ಆರ್ಯರು ಮತ್ತು ಮ್ಲೇಚ್ಛರು ಎಂಬ ಉಲ್ಲೇಖವನ್ನು ಸ್ಪರ್ಶಿಸಿ ಹೇಳಿದರು. ಈ ಪವಿತ್ರ ನದಿಗಳು ಯಾರನ್ನೂ ತಿರಸ್ಕರಿಸುವುದಿಲ್ಲ. ಅವುಗಳ ನೀರು ಎಲ್ಲರಿಗೂ ಸಮಾನವಾಗಿ ಲಭ್ಯ. ಧರ್ಮದ ಮಾರ್ಗದಲ್ಲಿ ನಡೆಯುವವನು ಯಾವ ದೇಶದವನಾಗಿರಲಿ, ಯಾವ ಭಾಷೆಯವನಾಗಿರಲಿ, ಯಾವ ವಂಶದವನಾಗಿರಲಿ, ನದಿಯು ಅವನನ್ನು ಶುದ್ಧಗೊಳಿಸುತ್ತದೆ. ಆದ್ದರಿಂದ ನದಿಗಳ ಮಹಿಮೆ ಭೇದಭಾವವನ್ನು ಮೀರಿ ಎಲ್ಲ ಜೀವಿಗಳನ್ನು ಒಂದೇ ತಾಯಿಯ ಮಕ್ಕಳಂತೆ ಕಾಣುವಲ್ಲಿ ಇದೆ. ಕೊನೆಯಲ್ಲಿ ಸೂತರು ಹೇಳಿದರು,
ಓ ಮುನಿವರ್ಯರೇ, ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ನದಿಗಳ ಸಂಖ್ಯೆ ಅಪಾರ. ಅವುಗಳಲ್ಲಿ ಕೆಲವು ಮಾತ್ರ ಇಲ್ಲಿ ಹೆಸರಿಸಲ್ಪಟ್ಟಿವೆ. ಆದರೆ ಪ್ರತಿಯೊಂದು ನದಿಯೂ ಭಗವಂತನ ಕೃಪೆಯ ರೂಪವೇ ಆಗಿದೆ. ಅವುಗಳ ಸ್ಮರಣೆ, ದರ್ಶನ, ಸ್ನಾನ, ತೀರದಲ್ಲಿ ಮಾಡಿದ ಜಪ, ಹೋಮ, ದಾನ, ತಪಸ್ಸು, ಪಿತೃತರ್ಪಣ, ದೇವಪೂಜೆ ಇವೆಲ್ಲವೂ ಪುಣ್ಯವನ್ನು ವೃದ್ಧಿಗೊಳಿಸುತ್ತವೆ. ಆದ್ದರಿಂದ ಭಾರತ ವರ್ಷದ ನದಿಗಳನ್ನು ಲೋಕಮಾತೆಯರೆಂದು ಪೂಜಿಸಬೇಕು. ಅವುಗಳನ್ನು ರಕ್ಷಿಸಬೇಕು, ಅವುಗಳನ್ನು ಗೌರವಿಸಬೇಕು. ಏಕೆಂದರೆ ಅವುಗಳೇ ಈ ಧರ್ಮಭೂಮಿಯ ಪ್ರಾಣಸ್ವರೂಪಗಳು. ಈ ರೀತಿ ಸೂತ ಮಹರ್ಷಿಯವರು ನದಿಗಳ ಭೌತಿಕ ಮಹತ್ವವನ್ನು ಮಾತ್ರವಲ್ಲ, ಅವುಗಳ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ತಾತ್ವಿಕ ಮಹಿಮೆಯನ್ನು ಮುನಿಗಳಿಗೆ ವಿವರಿಸಿ ನಂತರ ಭಾರತ ವರ್ಷದಲ್ಲಿ ವ್ಯಾಪಿಸಿರುವ ಅನೇಕ ಜನಪದಗಳು, ರಾಜ್ಯಗಳು ಮತ್ತು ದೇಶಗಳ ವೈಭವವನ್ನು ವಿವರಿಸಲು ಮುಂದಾದರು. ಸೂತ ಮಹರ್ಷಿಯವರು ನದಿಗಳ ಮಹಿಮೆಯನ್ನು ವಿವರಿಸಿ ಮುಗಿಸಿದ ನಂತರ ಮುನಿಗಳ ಕಡೆಗೆ ದೃಷ್ಟಿ ಹರಿಸಿ ಹೀಗೆ ಹೇಳಿದರು. ಓ ಮಹರ್ಷಿಗಳೇ, ನದಿಗಳು ಭೂಮಿಯ ಜೀವನಾಡಿಗಳಾದರೆ ದೇಶಗಳು ಅದರ ಜೀವಂತ ಅಂಗಗಳು. ಪ್ರತಿಯೊಂದು ದೇಶವೂ ತನ್ನದೇ ಆದ ಸ್ವಭಾವ, ಸಂಸ್ಕೃತಿ, ಧರ್ಮಾಚರಣೆ, ರಾಜಪರಂಪರೆ, ಋಷಿ ಪರಂಪರೆ ಮತ್ತು ಜನಜೀವನವನ್ನು ಹೊಂದಿದ್ದು ಇವೆಲ್ಲವೂ ಸೇರಿ ಭಾರತ ವರ್ಷವೆಂಬ ಮಹಾನ್ ಧರ್ಮಭೂಮಿಯನ್ನು ರೂಪಿಸಿವೆ. ಆದ್ದರಿಂದ ಈಗ ಈ ಪವಿತ್ರ ಜನಪದಗಳ ವೈಭವವನ್ನು ಕೇಳಿರಿ. ಹೀಗೆಂದು ಅವರು ಮೊದಲು ಕುರು ದೇಶವನ್ನು ಸ್ಮರಿಸಿದರು. ಕುರು ದೇಶವು ಕೇವಲ ಒಂದು ರಾಜ್ಯವಲ್ಲ, ಧರ್ಮದ ಕೇಂದ್ರ ಸ್ಥಾನವಾಗಿದೆ. ಅನೇಕ ರಾಜರ್ಷಿಗಳು ಈ ಭೂಮಿಯನ್ನು ಆಡಳಿತ ನಡೆಸಿ ನ್ಯಾಯವನ್ನು ಕಾಪಾಡಿದರು. ವೇದಾಧ್ಯಯನವು ಇಲ್ಲಿ ವಿಶೇಷವಾಗಿ ಬೆಳವಣಿಗೆಯಾಯಿತು. ಬ್ರಾಹ್ಮಣರು ಯಜ್ಞಯಾಗಗಳಲ್ಲಿ ನಿರತರಾಗಿದ್ದರು. ಕ್ಷತ್ರಿಯರು ಪ್ರಜಾಪಾಲನೆಯನ್ನು ತಮ್ಮ ಪರಮ ಕರ್ತವ್ಯವೆಂದು ಭಾವಿಸುತ್ತಿದ್ದರು. ವೈಶ್ಯರು ಕೃಷಿ, ಗೋಸಂರಕ್ಷಣೆ ಮತ್ತು ವ್ಯಾಪಾರದಲ್ಲಿ ಸಮಾಜದ ಸಮೃದ್ಧಿಯನ್ನು ವೃದ್ಧಿಗೊಳಿಸುತ್ತಿದ್ದರು. ಶೂದ್ರರು ಸೇವೆಯ ಮೂಲಕ ಸಮಾಜದ ಚಕ್ರವನ್ನು ಸಮರ್ಪಕವಾಗಿ ನಡೆಸುತ್ತಿದ್ದರು. ಈ 4 ವರ್ಣಗಳ ಪರಸ್ಪರ ಸಹಕಾರದಿಂದ ಕುರು ದೇಶವು ಧರ್ಮದ ಜೀವಂತ ರೂಪವಾಗಿತ್ತು. ಕುರುಕ್ಷೇತ್ರವು ಈ ದೇಶದ ಹೃದಯ ಭಾಗವಾಗಿದ್ದು ಯಜ್ಞಗಳ ಪವಿತ್ರ ಕ್ಷೇತ್ರ, ಋಷಿಗಳ ತಪೋಭೂಮಿ ಮತ್ತು ದೇವತೆಗಳಿಗೂ ಪ್ರಿಯವಾದ ತೀರ್ಥವೆಂದು ಪ್ರಸಿದ್ಧವಾಯಿತು. ಅನೇಕ ರಾಜರು ಇಲ್ಲಿ ಅಶ್ವಮೇಧ, ರಾಜಸೂಯ ಮತ್ತು ಇತರ ಮಹಾಯಜ್ಞಗಳನ್ನು ನೆರವೇರಿಸಿದರು. ಪಿತೃಗಳಿಗೆ ತರ್ಪಣ ಸಲ್ಲಿಸಲಾಯಿತು. ದೇವತೆಗಳಿಗೆ ಹವಿರ್ಭಾಗ ಅರ್ಪಿಸಲಾಯಿತು. ಆದ್ದರಿಂದ ಕುರುಭೂಮಿಯ ಧೂಳು ಪುಣ್ಯಮಯವೆಂದು ಮಹರ್ಷಿಗಳು ಕೀರ್ತಿಸಿದರು. ಅನಂತರ ಸೂತರು ಪಾಂಚಾಲ ದೇಶವನ್ನು ವರ್ಣಿಸಿದರು. ಪಾಂಚಾಲ ದೇಶವು ಜ್ಞಾನ, ಶಾಸ್ತ್ರ ಮತ್ತು ಶೌರ್ಯದ ಸಮನ್ವಯವಾಗಿತ್ತು. ಇಲ್ಲಿ ವೇದ, ವ್ಯಾಕರಣ, ಧನುರ್ವೇದ, ನ್ಯಾಯ, ಮೀಮಾಂಸಾ ಮತ್ತು ಅನೇಕ ವಿದ್ಯಾಶಾಖೆಗಳು ವಿಕಸಿಸಿದವು. ರಾಜರು ಋಷಿಗಳನ್ನು ಗೌರವಿಸಿ ವಿದ್ಯೆಯ ಬೆಳವಣಿಗೆಗೆ ಆಶ್ರಯ ನೀಡುತ್ತಿದ್ದರು. ಆಶ್ರಮಗಳಲ್ಲಿ ಬ್ರಹ್ಮಚಾರಿಗಳು ವೇದಾಧ್ಯಯನ ಮಾಡುತ್ತಿದ್ದರು. ಗುರುಕುಲಗಳಲ್ಲಿ ಕೇವಲ ಶಾಸ್ತ್ರವಷ್ಟೇ ಅಲ್ಲ, ಸತ್ಯ, ಶೌಚ, ದಯೆ, ಗುರುಭಕ್ತಿ ಮತ್ತು ಆತ್ಮಸಂಯಮವನ್ನು ಸಹ ಬೋಧಿಸಲಾಗುತ್ತಿತ್ತು. ಪಾಂಚಾಲದ ಭೂಮಿಯು ಜ್ಞಾನ ಮತ್ತು ಧರ್ಮದ ಸಂಗಮ ಸ್ಥಳವಾಗಿತ್ತು. ನಂತರ ಶಾಲ್ವ ದೇಶವನ್ನು ಸ್ಮರಿಸಿ ಹೇಳಿದರು. ಶಾಲ್ವ ದೇಶವು ಪರಾಕ್ರಮಿಗಳ ನಾಡಾಗಿತ್ತು. ಅಲ್ಲಿನ ಯೋಧರು ತಮ್ಮ ವೀರ್ಯದಿಂದ ಪ್ರಸಿದ್ಧರಾಗಿದ್ದರು. ಆದರೆ ಅವರ ಶೌರ್ಯವು ಧರ್ಮದ ಮಿತಿಯೊಳಗೆ ಇತ್ತು. ಅವರು ದುರ್ಬಲರನ್ನು ರಕ್ಷಿಸುತ್ತಿದ್ದರು, ಅನ್ಯಾಯವನ್ನು ವಿರೋಧಿಸುತ್ತಿದ್ದರು. ದೇವಾಲಯಗಳು ಮತ್ತು ತೀರ್ಥಗಳನ್ನು ಕಾಪಾಡುತ್ತಿದ್ದರು. ಆದ್ದರಿಂದ ಅವರ ವೀರತ್ವವು ಕೇವಲ ಯುದ್ಧ ಕೌಶಲ್ಯದಲ್ಲಲ್ಲ, ಧರ್ಮರಕ್ಷಣೆಯಲ್ಲಿ ವ್ಯಕ್ತವಾಗುತ್ತಿತ್ತು. ಮಾಧ್ಯ ದೇಶದ ಕುರಿತು ಸೂತರು ಹೇಳಿದರು. ಮಧ್ಯಭಾಗದಲ್ಲಿ ನೆಲೆಗೊಂಡಿದ್ದ ಈ ಪ್ರದೇಶವು ವಿವಿಧ ಜನಪದಗಳನ್ನು ಸಂಪರ್ಕಿಸುವ ಸೇತುವೆಯಂತಿತ್ತು. ವ್ಯಾಪಾರ, ಸಂಸ್ಕೃತಿ ಮತ್ತು ಜ್ಞಾನಗಳ ವಿನಿಮಯ ಇಲ್ಲಿ ನಡೆಯುತ್ತಿತ್ತು. ವಿವಿಧ ದಿಕ್ಕುಗಳಿಂದ ಬಂದ ಜನರು ಇಲ್ಲಿ ನೆಲೆಸಿ ಪರಸ್ಪರ ಸಹಕಾರದಿಂದ ಬದುಕುತ್ತಿದ್ದರು.
ಆದ್ದರಿಂದ ಇದು ವೈವಿಧ್ಯತೆಯಲ್ಲಿನ ಏಕತೆಯ ಪ್ರತೀಕವಾಗಿತ್ತು. ಜಾಂಗಲ ದೇಶದ ಕುರಿತು ಅವರು ಹೇಳಿದರು, ಈ ಪ್ರದೇಶವು ಅರಣ್ಯ ಸಂಪತ್ತಿನಿಂದ ಕೂಡಿತ್ತು. ಪ್ರಕೃತಿ ಮತ್ತು ಮಾನವ ಜೀವನದ ಸಮತೋಲನ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಋಷಿಗಳು ಅರಣ್ಯಗಳಲ್ಲಿ ಆಶ್ರಮಗಳನ್ನು ಸ್ಥಾಪಿಸಿ ತಪಸ್ಸು ಮಾಡುತ್ತಿದ್ದರು. ಅರಣ್ಯದ ಫಲ, ಮೂಲ, ಔಷಧಿಗಳನ್ನು ಉಪಯೋಗಿಸಿ ಸರಳ ಜೀವನ ನಡೆಸುತ್ತಿದ್ದರು. ಇಲ್ಲಿ ವಾಸಿಸುವ ಜನರು ಪ್ರಕೃತಿಯನ್ನು ದೇವರ ರೂಪವೆಂದು ಕಂಡು ಕಾಡನ್ನು ಪೂಜ್ಯವೆಂದು ಭಾವಿಸುತ್ತಿದ್ದರು. ಮುಂದೆ ಶೂರಸೇನ ದೇಶವನ್ನು ಕುರಿತು ಸೂತರು ವಿಶೇಷ ಭಕ್ತಿಯಿಂದ ಹೇಳಿದರು. ಶೂರಸೇನವು ಯಮುನಾ ತೀರದ ಪುಣ್ಯಭೂಮಿಯಾಗಿದ್ದು ಧರ್ಮ, ಭಕ್ತಿ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಮಥುರೆಯು ಈ ಪ್ರದೇಶದ ಪ್ರಮುಖ ನಗರವಾಗಿತ್ತು. ದೇವತೆಗಳ ಅನುಗ್ರಹಕ್ಕೆ ಪಾತ್ರವಾದ ಈ ಭೂಮಿಯಲ್ಲಿ ಭಕ್ತಿಯ ವಾತಾವರಣ ಸದಾ ನೆಲೆಸಿತ್ತು. ಯಜ್ಞಗಳು, ಉತ್ಸವಗಳು, ವ್ರತಗಳು, ತೀರ್ಥಯಾತ್ರೆಗಳು ನಿರಂತರವಾಗಿ ನಡೆಯುತ್ತಿದ್ದವು. ಈ ಪ್ರದೇಶದ ಜನರು ದಾನಶೀಲತೆ, ಆತಿಥ್ಯ ಮತ್ತು ಧರ್ಮನಿಷ್ಠೆಗೆ ಪ್ರಸಿದ್ಧರಾಗಿದ್ದರು. ಪುಲಿಂದ ದೇಶದ ಕುರಿತು ಸೂತರು ಹೇಳಿದರು. ಪುಲಿಂದರು ಪರ್ವತ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಅವರ ಜೀವನ ಪ್ರಕೃತಿಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿತ್ತು. ಅವರು ಅರಣ್ಯವನ್ನು ಕೇವಲ ಸಂಪತ್ತಾಗಿ ನೋಡದೆ ಜೀವದಾತೆ ಎಂದು ಗೌರವಿಸುತ್ತಿದ್ದರು. ಪ್ರಾಣಿಗಳೊಂದಿಗೆ ಸಹಜೀವನ ನಡೆಸುತ್ತಿದ್ದರು. ಕಾಡಿನ ನಿಯಮಗಳನ್ನು ಪಾಲಿಸುತ್ತಿದ್ದರು. ಋಷಿಗಳು ಅವರ ಸರಳತೆ ಮತ್ತು ಪ್ರಕೃತಿ ಪ್ರೇಮವನ್ನು ಪ್ರಶಂಸಿಸುತ್ತಿದ್ದರು. ಕಾಶಿ ದೇಶದ ಕುರಿತು ಸೂತರು ಅತ್ಯಂತ ಭಕ್ತಿಯಿಂದ ಹೇಳಿದರು. ಕಾಶಿಯು ಭಾರತವರ್ಷದ ಆಧ್ಯಾತ್ಮಿಕ ಹೃದಯವಾಗಿದೆ. ಇಲ್ಲಿ ಮಹಾದೇವರ ಕೃಪೆ ಸದಾ ನೆಲೆಸಿದೆ ಎಂದು ಪುರಾಣಗಳು ಸಾರುತ್ತವೆ. ಗಂಗೆಯು ಈ ಭೂಮಿಯನ್ನು ಅಪ್ಪಿಕೊಂಡು ಹರಿಯುತ್ತಾಳೆ. ವರುಣ ಮತ್ತು ಅಸಿ ನದಿಗಳ ಸಂಗಮದಿಂದ ಈ ಕ್ಷೇತ್ರವು ವಾರಾಣಸಿ ಎಂಬ ನಾಮವನ್ನು ಪಡೆದಿದೆ. ಇಲ್ಲಿ ಮರಣವು ಮೋಕ್ಷದ ದ್ವಾರವಾಗುತ್ತದೆ ಎಂದು ಮಹರ್ಷಿಗಳು ಕೀರ್ತಿಸಿದ್ದಾರೆ. ಅನೇಕ ಯೋಗಿಗಳು, ಜ್ಞಾನಿಗಳು, ತಪಸ್ವಿಗಳು, ಸನ್ಯಾಸಿಗಳು ಇಲ್ಲಿ ತಮ್ಮ ಜೀವನವನ್ನು ಪರಬ್ರಹ್ಮನ ಆರಾಧನೆಗೆ ಅರ್ಪಿಸಿದರು. ಕಾಶಿಯು ಕೇವಲ ನಗರವಲ್ಲ, ಜ್ಞಾನ, ವೈರಾಗ್ಯ ಮತ್ತು ಶಿವಭಕ್ತಿಯ ಶಾಶ್ವತ ದೀಪವಾಗಿದೆ. ನಂತರ ಕೋಶಲ ದೇಶವನ್ನು ವಿವರಿಸುತ್ತಾ ಸೂತರು ಹೇಳಿದರು. ಕೋಶಲವು ಸತ್ಯ, ರಾಜಧರ್ಮ ಮತ್ತು ಪ್ರಜಾಪಾಲನೆಯ ಆದರ್ಶ ಭೂಮಿಯಾಗಿದೆ. ಅಯೋಧ್ಯೆಯು ಈ ದೇಶದ ಕೀರ್ತಿಯನ್ನು ವಿಶ್ವದಾದ್ಯಂತ ಹರಡಿತು. ಇಕ್ಷ್ವಾಕು ವಂಶದ ರಾಜರು ಧರ್ಮವನ್ನು ಆಡಳಿತದ ಆಧಾರವನ್ನಾಗಿ ಮಾಡಿಕೊಂಡರು. ರಾಜನು ತನ್ನನ್ನು ಪ್ರಜೆಗಳ ತಂದೆಯೆಂದು ಭಾವಿಸಿ ಆಡಳಿತ ನಡೆಸುತ್ತಿದ್ದನು. ನ್ಯಾಯವು ಪಕ್ಷಪಾತವಿಲ್ಲದೆ ನಡೆಯುತ್ತಿತ್ತು. ಬ್ರಾಹ್ಮಣರಿಗೆ ಗೌರವ, ಗೋಸಂರಕ್ಷಣೆ, ಯಜ್ಞ ಪರಂಪರೆ, ಅತಿಥಿ ಸತ್ಕಾರ ಮತ್ತು ಸತ್ಯವಚನವು ಈ ದೇಶದ ಜನಜೀವನದ ಆಧಾರವಾಗಿತ್ತು. ಚೇದಿ ದೇಶದ ಕುರಿತು ಸೂತರು ಹೇಳಿದರು. ಚೇದಿ ರಾಜ್ಯವು ನ್ಯಾಯಪರ ರಾಜರಿಂದ ಪ್ರಸಿದ್ಧಿಯಾಗಿತ್ತು. ಇಲ್ಲಿ ಕೃಷಿ ಮತ್ತು ವ್ಯಾಪಾರ ಸಮೃದ್ಧವಾಗಿದ್ದವು. ನದಿಗಳು ಹೊಲಗಳನ್ನು ಫಲವತ್ತಾಗಿಸುತ್ತಿದ್ದವು. ಜನರು ಪರಿಶ್ರಮಶೀಲರಾಗಿದ್ದು ಧರ್ಮವನ್ನು ತಮ್ಮ ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದರು. ಕರುಷ ದೇಶದ ಕುರಿತು ಅವರು ಹೇಳಿದರು. ಈ ಪ್ರದೇಶವು ವೀರರ ಜನ್ಮಭೂಮಿಯಾಗಿತ್ತು. ಆದರೆ ಅವರ ಶೌರ್ಯವು ಧರ್ಮದ ಸೇವೆಗೆ ಮೀಸಲಾಗಿತ್ತು. ಅಲ್ಲಿ ಯೋಧರು ಮೊದಲು ಋಷಿಗಳ ಆಶೀರ್ವಾದವನ್ನು ಪಡೆದು ನಂತರವೇ ಯುದ್ಧಕ್ಕೆ ತೆರಳುತ್ತಿದ್ದರು. ಯುದ್ಧವು ಅವರಿಗೆ ಕೀರ್ತಿಗಾಗಿ ಅಲ್ಲ, ನ್ಯಾಯಕ್ಕಾಗಿ ಎಂಬ ಭಾವನೆ ಗಾಢವಾಗಿತ್ತು. ಭೋಜ ದೇಶವನ್ನು ಕುರಿತು ಸೂತರು ಹೇಳಿದರು. ಭೋಜ ರಾಜರು ಕಲಾ, ಸಾಹಿತ್ಯ, ಸಂಗೀತ ಮತ್ತು ವಿದ್ಯೆಯನ್ನು ಆಶ್ರಯಿಸಿದರು. ಕವಿಗಳು, ವೇದ ಪಂಡಿತರು, ಶಿಲ್ಪಿಗಳು ಮತ್ತು ಕಲಾವಿದರು ಅವರ ಸಭೆಗಳಲ್ಲಿ ಗೌರವವನ್ನು ಪಡೆದರು. ಆದ್ದರಿಂದ ಭೋಜ ದೇಶವು ಕೇವಲ ರಾಜಕೀಯ ಶಕ್ತಿಯಿಂದಲ್ಲ, ಸಾಂಸ್ಕೃತಿಕ ವೈಭವದಿಂದಲೂ ಪ್ರಸಿದ್ಧಿಯಾಯಿತು. ಸಿಂಧು ದೇಶವನ್ನು ಅವರು ಪುನಃ ಸ್ಮರಿಸಿ. ಸಿಂಧು ನದಿಯ ತೀರದಲ್ಲಿ ಬೆಳೆಯುತ್ತಿದ್ದ ಜನಪದಗಳು ಕೃಷಿ, ವ್ಯಾಪಾರ ಮತ್ತು ಸಂಸ್ಕೃತಿಯಲ್ಲಿ ಸಮೃದ್ಧವಾಗಿದ್ದವು. ನದಿಯು ಅವರಿಗೆ ಜೀವನವನ್ನು ನೀಡಿದರೆ,
ಅವರು ನದಿಯನ್ನು ತಾಯಿ ಎಂದು ಪೂಜಿಸುತ್ತಿದ್ದರು. ಜಲವನ್ನು ದೇವರ ಪ್ರಸಾದವೆಂದು ಕಂಡು ಸಂರಕ್ಷಿಸುತ್ತಿದ್ದರು. ಈ ಪರಂಪರೆಯೇ ಅವರ ಸಮೃದ್ಧಿಗೆ ಕಾರಣವಾಯಿತು. ದಶಾರ್ಣ, ಮೇಕಲ, ಉತ್ಕಲ, ಮದ್ರ, ಅವಂತಿ, ಗೋಮಂತ, ಪುಂಡ್ರ, ವಿದರ್ಭ ಮೊದಲಾದ ದೇಶಗಳ ಕುರಿತು ಸೂತರು ಸಂಕ್ಷಿಪ್ತವಾಗಿ ಹೇಳುತ್ತಾ, ಪ್ರತಿಯೊಂದು ದೇಶವೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿತ್ತು. ಕೆಲವು ವಿದ್ಯೆಯಿಂದ ಪ್ರಸಿದ್ಧವಾದವು, ಕೆಲವು ಕೃಷಿಯಿಂದ, ಕೆಲವು ವ್ಯಾಪಾರದಿಂದ, ಕೆಲವು ವೀರರಿಂದ, ಕೆಲವು ಋಷಿಗಳ ಆಶ್ರಮಗಳಿಂದ, ಕೆಲವು ದೇವಾಲಯಗಳಿಂದ, ಕೆಲವು ನದಿಗಳಿಂದ, ಕೆಲವು ಪರ್ವತಗಳಿಂದ. ಆದರೆ ಅವೆಲ್ಲವೂ ಸೇರಿ ಭಾರತವರ್ಷದ ಧರ್ಮಚಕ್ರವನ್ನು ಚಲಿಸುತ್ತಿದ್ದವು. ಕೊನೆಯಲ್ಲಿ ಸೂತರು ಮುನಿಗಳಿಗೆ ಹೀಗೆ ಉಪದೇಶಿಸಿದರು: ಓ ಮಹರ್ಷಿಗಳೇ, ಈ ದೇಶಗಳ ಮಹತ್ವವು ಅವುಗಳ ಗಡಿಗಳಲ್ಲಿಲ್ಲ, ಅವುಗಳ ಧರ್ಮದಲ್ಲಿ ಇದೆ. ರಾಜನು ಧರ್ಮವನ್ನು ಕಾಪಾಡಿದರೆ ದೇಶವು ಸಮೃದ್ಧಿಯಾಗುತ್ತದೆ. ಋಷಿಗಳು ತಪಸ್ಸು ಮಾಡಿದರೆ ಭೂಮಿ ಪವಿತ್ರವಾಗುತ್ತದೆ. ನದಿಗಳು ಶುದ್ಧವಾಗಿದ್ದರೆ ಜನರು ಆರೋಗ್ಯವಾಗಿರುತ್ತಾರೆ. ಪರ್ವತಗಳು ಅರಣ್ಯಗಳಿಂದ ಸಮೃದ್ಧವಾಗಿದ್ದರೆ ಮಳೆ ಕಾಲಕ್ಕೆ ಸರಿಯಾಗಿ ಸುರಿಯುತ್ತದೆ. ಜನರು ಸತ್ಯವನ್ನು ಪಾಲಿಸಿದರೆ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ. ಈ ಕಾರಣದಿಂದ ಭಾರತವರ್ಷದ ಪ್ರತಿಯೊಂದು ದೇಶವೂ ಧರ್ಮದ ಒಂದು ಅಂಗವಾಗಿದೆ. ಅವುಗಳ ವೈವಿಧ್ಯವೇ ಈ ಪುಣ್ಯಭೂಮಿಯ ವೈಭವವಾಗಿದೆ. ಸೂತ ಮಹರ್ಷಿಯವರು ಮಧ್ಯದೇಶಗಳ ಮಹಿಮೆಯನ್ನು ವಿವರಿಸಿದ ನಂತರ ಸಭೆಯಲ್ಲಿ ಕುಳಿತಿದ್ದ ಶೌನಕಾದಿ ಮಹರ್ಷಿಗಳು ಅಪಾರ ಸಂತೋಷದಿಂದ ಆ ವಚನಗಳನ್ನು ಆಲಿಸುತ್ತಿದ್ದರು. ಆಗ ಸೂತರು ಮತ್ತೊಮ್ಮೆ ಮಾತು ಆರಂಭಿಸಿ ಹೇಳಿದರು: ಓ ಮಹರ್ಷಿಗಳೇ, ಭಾರತವರ್ಷದ ಮಹಿಮೆ ಕೇವಲ ಅದರ ಮಧ್ಯಭಾಗದಲ್ಲಷ್ಟೇ ಸೀಮಿತವಾಗಿಲ್ಲ. ಪೂರ್ವ ದಿಕ್ಕಿನ ವಿಶಾಲ ಭೂಪ್ರದೇಶಗಳು ಧರ್ಮ, ಸಂಸ್ಕೃತಿ, ತಪಸ್ಸು, ವ್ಯಾಪಾರ, ಕೃಷಿ ಮತ್ತು ಆಧ್ಯಾತ್ಮಿಕ ಸಾಧನೆಯಿಂದ ಕಂಗೊಳಿಸುತ್ತಿದ್ದವು. ಅಲ್ಲಿನ ನದಿಗಳು ಸಮುದ್ರದತ್ತ ಧಾವಿಸುತ್ತಾ ಅನೇಕ ಜನಪದಗಳಿಗೆ ಜೀವವನ್ನು ನೀಡುತ್ತಿದ್ದವು. ಪರ್ವತಗಳು ಮೋಡಗಳನ್ನು ಆಕರ್ಷಿಸಿ ಮಳೆಯನ್ನು ಸುರಿಸುತ್ತಿದ್ದವು. ಅರಣ್ಯಗಳು ಔಷಧಿಗಳ ಭಂಡಾರವಾಗಿದ್ದವು. ರಾಜರು ಧರ್ಮವನ್ನು ಪಾಲಿಸುತ್ತಿದ್ದರು. ಋಷಿಗಳು ಯಜ್ಞಗಳನ್ನು ನೆರವೇರಿಸುತ್ತಿದ್ದರು. ಜನರು ಸತ್ಯ ಮತ್ತು ಪರಿಶ್ರಮವನ್ನು ಜೀವನದ ಆಧಾರವಾಗಿಟ್ಟುಕೊಂಡು ಬದುಕುತ್ತಿದ್ದರು. ಆದ್ದರಿಂದ ಪೂರ್ವ ದೇಶಗಳನ್ನು ಕೇವಲ ಭೌಗೋಳಿಕ ಪ್ರದೇಶಗಳೆಂದು ನೋಡದೆ ಧರ್ಮದ ಬೆಳವಣಿಗೆಯ ಮಹಾಕ್ಷೇತ್ರಗಳೆಂದು ತಿಳಿಯಬೇಕು. ಮೊದಲು ಅಂಗ ದೇಶದ ಕುರಿತು ಸೂತರು ಹೇಳಿದರು: ಅಂಗ ದೇಶವು ತನ್ನ ಫಲವತ್ತಾದ ಭೂಮಿ, ವಿಶಾಲ ನದಿ ತೀರಗಳು ಮತ್ತು ಧರ್ಮಪರ ಜನಜೀವನದಿಂದ ಪ್ರಸಿದ್ಧವಾಗಿತ್ತು. ಇಲ್ಲಿನ ಹೊಲಗಳು ವರ್ಷಪೂರ್ತಿ ಹಸಿರಿನಿಂದ ಕಂಗೊಳಿಸುತ್ತಿದ್ದವು. ರೈತರು ಭೂಮಿಯನ್ನು ತಾಯಿ ಎಂದು ಭಾವಿಸಿ ಕೃಷಿ ಮಾಡುತ್ತಿದ್ದರು. ಬಿತ್ತನೆಯ ಮೊದಲು ಭೂಮಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿತ್ತು. ಮಳೆಗಾಗಿ ದೇವರನ್ನು ಪ್ರಾರ್ಥಿಸಲಾಗುತ್ತಿತ್ತು. ಮೊದಲ ಬೆಳೆ ಬಂದಾಗ ಅದನ್ನು ಮೊದಲು ದೇವಾಲಯಗಳಿಗೆ, ನಂತರ ಬ್ರಾಹ್ಮಣರಿಗೆ, ನಂತರ ಬಡವರಿಗೆ ಸಮರ್ಪಿಸಿ ಆನಂತರವೇ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಈ ರೀತಿಯ ಜೀವನ ಕ್ರಮದಿಂದ ಧರ್ಮ ಮತ್ತು ಆರ್ಥಿಕ ಸಮೃದ್ಧಿ ಒಂದಕ್ಕೊಂದು ಪೂರಕವಾಗಿದ್ದವು. ನಂತರ ವಂಗ ದೇಶದ ಕುರಿತು ಅವರು ಹೇಳಿದರು: ವಂಗ ದೇಶವು ನದಿಗಳಿಂದ ಆವೃತವಾದ ವಿಶಾಲ ಪ್ರದೇಶವಾಗಿತ್ತು. ಅನೇಕ ಉಪನದಿಗಳು ಸೇರಿ ಭೂಮಿಯನ್ನು ಫಲವತ್ತಾಗಿಸುತ್ತಿದ್ದವು. ನೌಕಾಯಾನ, ಸಮುದ್ರ ವ್ಯಾಪಾರ ಮತ್ತು ಮೀನುಗಾರಿಕೆ ಇಲ್ಲಿ ಪ್ರಮುಖ ಜೀವನೋಪಾಯಗಳಾಗಿದ್ದವು. ಆದರೆ ಜನರು ಸಮುದ್ರವನ್ನು ಕೇವಲ ವ್ಯಾಪಾರದ ಮಾರ್ಗವೆಂದು ಮಾತ್ರ ಕಾಣದೆ ಅದು ವರುಣದೇವರ ಕೃಪೆಯ ಸಂಕೇತವೆಂದು ಪೂಜಿಸುತ್ತಿದ್ದರು. ಬಂದರುಗಳಲ್ಲಿ ದೂರದ ದೇಶಗಳಿಂದ ವ್ಯಾಪಾರಿಗಳು ಆಗಮಿಸುತ್ತಿದ್ದರು. ಅವರು ಕೇವಲ ವಸ್ತುಗಳನ್ನು ಮಾತ್ರವಲ್ಲ, ಸಂಸ್ಕೃತಿ, ಭಾಷೆ ಮತ್ತು ಪರಂಪರೆಗಳನ್ನು ಕರೆತರುತ್ತಿದ್ದರು. ಈ ರೀತಿ ವಂಗ ದೇಶವು ವೈವಿಧ್ಯತೆಯನ್ನು ಒಪ್ಪಿಕೊಂಡು ಬೆಳೆಯುತ್ತಿದ್ದರೂ ತನ್ನ ಧರ್ಮಪರ ಗುರುತನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಮಾಗಧ ದೇಶವನ್ನು ಕುರಿತು ಸೂತರು ವಿಶೇಷ ಗೌರವದಿಂದ ಹೇಳಿದರು: ಮಾಗಧವು ಭಾರತವರ್ಷದ ಅತ್ಯಂತ ಪ್ರಾಚೀನ ಮತ್ತು ಪ್ರಭಾವಶಾಲಿ ರಾಜ್ಯಗಳಲ್ಲಿ ಒಂದಾಗಿತ್ತು.
ಇದರ ರಾಜಧಾನಿಗಳು ಅನೇಕ ಯುಗಗಳಲ್ಲಿ ರಾಜಕೀಯ, ವಿದ್ಯೆ ಮತ್ತು ಧರ್ಮದ ಕೇಂದ್ರಗಳಾಗಿದ್ದವು. ರಾಜರು ಬಲಶಾಲಿಗಳಾಗಿದ್ದರೂ ಋಷಿಗಳ ಸಲಹೆಯನ್ನು ಗೌರವಿಸುತ್ತಿದ್ದರು. ಇಲ್ಲಿ ಅನೇಕ ಯಜ್ಞಗಳು ನಡೆದವು, ಅನೇಕ ಗುರುಕುಲಗಳು ಬೆಳೆಯುತ್ತಿದ್ದವು, ಅನೇಕ ಪಂಡಿತರು ವೇದ, ವ್ಯಾಕರಣ, ತರ್ಕ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಮಾಗಧದ ಭೂಮಿ ಜನರಿಗೆ ಕೇವಲ ಆರ್ಥಿಕ ಸಂಪತ್ತನ್ನು ಮಾತ್ರವಲ್ಲ, ಬೌದ್ಧಿಕ ಸಂಪತ್ತನ್ನು ನೀಡಿತು. ಜ್ಞಾನ ಮತ್ತು ಆಡಳಿತ ಎರಡೂ ಸಮತೋಲನದಲ್ಲಿದ್ದಾಗ ರಾಜ್ಯವು ದೀರ್ಘಕಾಲ ಸುಸ್ಥಿರವಾಗಿರುತ್ತದೆ ಎಂಬುದಕ್ಕೆ ಮಾಗಧವು ಉದಾಹರಣೆಯಾಯಿತು. ಅನಂತರ ವಿದೇಹ ದೇಶದ ಕುರಿತು ಅವರು ಹೇಳಿದರು. ವಿದೇಹವು ತಪಸ್ಸು, ವೈರಾಗ್ಯ ಮತ್ತು ಜ್ಞಾನಕ್ಕೆ ಪ್ರಸಿದ್ಧವಾಗಿತ್ತು. ಜನಕ ಮಹಾರಾಜರಂತಹ ರಾಜರ್ಷಿಗಳು ಇಲ್ಲಿ ಆಡಳಿತ ನಡೆಸಿದರು. ಅವರು ರಾಜರಾಗಿದ್ದರೂ ಮನಸ್ಸಿನಲ್ಲಿ ವೈರಾಗ್ಯವನ್ನು ಬೆಳೆಸಿಕೊಂಡಿದ್ದರು. ಅವರ ಅರಮನೆ ಜ್ಞಾನಿಗಳ ಸಭೆಯಾಗಿತ್ತು. ವೇದಾಂತ, ಆತ್ಮಜ್ಞಾನ ಮತ್ತು ಬ್ರಹ್ಮತತ್ವದ ಕುರಿತು ನಿರಂತರ ಚರ್ಚೆಗಳು ನಡೆಯುತ್ತಿದ್ದವು. ಅಷ್ಟಾವಕ್ರ ಮುಂತಾದ ಮಹರ್ಷಿಗಳು ಇಲ್ಲಿ ಬ್ರಹ್ಮಜ್ಞಾನವನ್ನು ಬೋಧಿಸಿದರು. ಆದ್ದರಿಂದ ವಿದೇಹವು ರಾಜಕೀಯ ಶಕ್ತಿಗಿಂತ ಆತ್ಮಜ್ಞಾನದ ಕಾರಣದಿಂದ ಹೆಚ್ಚು ಪ್ರಸಿದ್ಧಿಯಾಯಿತು. ಕಳಿಂಗ ದೇಶವನ್ನು ಕುರಿತು ಸೂತರು ಹೇಳಿದರು. ಕಳಿಂಗವು ಸಮುದ್ರ ತೀರವನ್ನು ಹೊಂದಿದ ವಿಶಾಲ ರಾಜ್ಯವಾಗಿತ್ತು. ವ್ಯಾಪಾರ, ಹಡಗು ನಿರ್ಮಾಣ, ಕೃಷಿ ಮತ್ತು ಶಿಲ್ಪಕಲೆ ಇಲ್ಲಿ ಉನ್ನತ ಮಟ್ಟದಲ್ಲಿದ್ದವು. ಸಮುದ್ರದ ಮೂಲಕ ಅನೇಕ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕವಿದ್ದರೂ ಧರ್ಮಪರ ಜೀವನವೇ ಇದರ ಅಡಿಪಾಯವಾಗಿತ್ತು. ದೇವಾಲಯಗಳು, ತೀರ್ಥಕ್ಷೇತ್ರಗಳು ಮತ್ತು ಯಜ್ಞ ಪರಂಪರೆಗಳು ಈ ದೇಶವನ್ನು ಪವಿತ್ರವಾಗಿಸಿದ್ದವು. ಇಲ್ಲಿನ ಜನರು ಪರಿಶ್ರಮಿಗಳು, ಧೈರ್ಯಶಾಲಿಗಳು ಮತ್ತು ಅತಿಥಿ ಸತ್ಕಾರದಲ್ಲಿ ಪ್ರಸಿದ್ಧರಾಗಿದ್ದರು. ಪುಂಡ್ರ ದೇಶದ ಕುರಿತು ಅವರು ಹೇಳಿದರು. ಪುಂಡ್ರ ದೇಶವು ಜಲಸಂಪತ್ತು ಮತ್ತು ಕೃಷಿಯಲ್ಲಿ ಸಮೃದ್ಧವಾಗಿತ್ತು. ಇಲ್ಲಿ ನದಿಗಳು ತಮ್ಮ ಪ್ರವಾಹದಿಂದ ಭೂಮಿಯನ್ನು ಸಿರಿವಂತಗೊಳಿಸುತ್ತಿದ್ದವು. ಹತ್ತಿ, ಧಾನ್ಯ, ಹಣ್ಣುಗಳು ಮತ್ತು ಅನೇಕ ಬೆಳೆಗಳು ಬೆಳೆಯುತ್ತಿದ್ದು ಜನರು ಪರಿಶ್ರಮದ ಮೂಲಕ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಧರ್ಮ, ಕೃಷಿ ಮತ್ತು ಕುಟುಂಬ ಜೀವನವು ಪರಸ್ಪರ ಬೆಸೆದುಕೊಂಡಿತ್ತು. ಮುಂದೆ ಸೂತರು ಉತ್ಕಲ, ಪ್ರಾಗ್ಜ್ಯೋತಿಷ, ಕಾಮರೂಪ ಮತ್ತು ಪೂರ್ವದ ಇತರ ಪ್ರದೇಶಗಳನ್ನು ಸ್ಮರಿಸಿ ಹೇಳಿದರು. ಈ ಪ್ರದೇಶಗಳು ದಟ್ಟ ಅರಣ್ಯಗಳು, ಪರ್ವತಗಳು ಮತ್ತು ಮಹಾನದಿಗಳಿಂದ ಆವೃತವಾಗಿದ್ದವು. ಅನೇಕ ಋಷಿಗಳು ತಮ್ಮ ಆಶ್ರಮಗಳನ್ನು ಇಲ್ಲಿ ಸ್ಥಾಪಿಸಿದರು. ಔಷಧಿಗಳು, ಅಪರೂಪದ ಸಸ್ಯಗಳು ಮತ್ತು ತಪಸ್ಸಿಗೆ ಅನುಕೂಲವಾದ ನಿಶ್ಶಬ್ದ ವಾತಾವರಣದಿಂದ ಈ ಭೂಭಾಗವು ಯೋಗಿಗಳ ಆಶ್ರಯವಾಯಿತು. ಅನೇಕ ದೇವತೆಗಳ ಆರಾಧನೆಗಳು ಇಲ್ಲಿಂದ ವ್ಯಾಪಕವಾಗಿ ಬೆಳೆಯಿತು. ಸೂತ ಮಹರ್ಷಿಯವರು ನಂತರ ಪೂರ್ವ ದೇಶಗಳ ಸಂಸ್ಕೃತಿಯನ್ನು ವಿವರಿಸುತ್ತಾ ಹೇಳಿದರು. ಓ ಮಹರ್ಷಿಗಳೇ, ಪ್ರತಿಯೊಂದು ಪ್ರದೇಶದ ಭಾಷೆ ಭಿನ್ನವಾಗಿರಬಹುದು, ಆಚರಣೆಗಳು ಸ್ವಲ್ಪ ಬದಲಾಗಿರಬಹುದು, ಆಹಾರ, ವಸ್ತ್ರ ಮತ್ತು ಜೀವನ ಶೈಲಿಯಲ್ಲಿ ವ್ಯತ್ಯಾಸವಿರಬಹುದು, ಆದರೆ ಧರ್ಮದ ಮೂಲತತ್ವ ಒಂದೇ ಆಗಿತ್ತು. ಹಿರಿಯರಿಗೆ ಗೌರವ, ಗುರುಗಳಿಗೆ ಭಕ್ತಿ, ಅತಿಥಿಗೆ ಸತ್ಕಾರ, ಗೋಸಂರಕ್ಷಣೆ, ಯಜ್ಞ, ದಾನ, ಸತ್ಯ, ದಯೆ ಮತ್ತು ದೇವಪೂಜೆ ಎಲ್ಲೆಡೆಯೂ ಸಮಾನವಾಗಿ ಆಚರಿಸಲ್ಪಡುತ್ತಿತ್ತು. ಇದೇ ಭಾರತವರ್ಷದ ನಿಜವಾದ ಶಕ್ತಿ. ವೈವಿಧ್ಯದಲ್ಲಿಯೂ ಏಕತೆ. ಅವರು ಮತ್ತಷ್ಟು ಹೇಳಿದರು. ಈ ದೇಶಗಳಲ್ಲಿ ಹರಿಯುವ ನದಿಗಳು ಕೇವಲ ಕೃಷಿಗೆ ನೀರನ್ನು ನೀಡಲಿಲ್ಲ, ಜನರ ಮನಸ್ಸುಗಳನ್ನು ಒಂದಾಗಿಸಿದವು. ವ್ಯಾಪಾರಿಗಳು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣಿಸುತ್ತಿದ್ದರು. ಋಷಿಗಳು ಆಶ್ರಮದಿಂದ ಆಶ್ರಮಕ್ಕೆ ತೆರಳಿ ವೇದಜ್ಞಾನವನ್ನು ಹರಡುತ್ತಿದ್ದರು. ಯಾತ್ರಿಕರು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಪರಸ್ಪರ ಸಂಸ್ಕೃತಿಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಹೀಗೆ ಭಾರತವರ್ಷವು ಅನೇಕ ರಾಜ್ಯಗಳ ಒಕ್ಕೂಟವಾಗಿದ್ದರು. ಧರ್ಮವೆಂಬ ಒಂದೇ ಸೂತ್ರದಿಂದ ಬಂಧಿತವಾಗಿತ್ತು. ನಂತರ ಸೂತರು ಮುನಿಗಳಿಗೆ ಒಂದು ಮಹತ್ವದ ತಾತ್ವಿಕ ಅರ್ಥವನ್ನು ತಿಳಿಸಿದರು. ಓ ಮುನಿವರ್ಯರೇ, ಭೂಮಿಯ ಮಹಿಮೆ ಅದರ ಸಂಪತ್ತಿನಲ್ಲಿ ಇಲ್ಲ, ಧರ್ಮದಲ್ಲಿ ಇದೆ. ನದಿಗಳು ಒಣಗಿದರೆ ಕೃಷಿ ನಾಶವಾಗುತ್ತದೆ.
ಅರಣ್ಯಗಳು ನಾಶವಾದರೆ ಮಳೆ ಕಡಿಮೆಯಾಗುತ್ತದೆ. ರಾಜನು ಅಧರ್ಮವನ್ನು ಅನುಸರಿಸಿದರೆ ಪ್ರಜೆಗಳು ದುಃಖಪಡುತ್ತಾರೆ. ಜನರು ಸತ್ಯವನ್ನು ತೊರೆದರೆ ಸಮಾಜದಲ್ಲಿ ಕಲಹ ಉಂಟಾಗುತ್ತದೆ. ಆದ್ದರಿಂದ ದೇಶವನ್ನು ಉಳಿಸುವುದು ಎಂದರೆ ಕೇವಲ ಅದರ ಗಡಿಗಳನ್ನು ಕಾಪಾಡುವುದಲ್ಲ, ಅದರ ಧರ್ಮವನ್ನು, ಪ್ರಕೃತಿಯನ್ನು, ನದಿಗಳನ್ನು, ಅರಣ್ಯಗಳನ್ನು, ಗೋವುಗಳನ್ನು, ಗುರುಕುಲಗಳನ್ನು ಮತ್ತು ಸತ್ಯ ಪರಂಪರೆಯನ್ನು ಕಾಪಾಡುವುದಾಗಿದೆ. ಅವರು ಮುಂದುವರಿದು ಹೇಳಿದರು, ಭಾರತ ವರ್ಷದ ಪ್ರತಿಯೊಂದು ಜನಪದವು ಪರಬ್ರಹ್ಮನ ಯೋಜನೆಯ ಒಂದು ಅಂಗವಾಗಿದೆ. ಕುರು ಧರ್ಮದ ಪ್ರತೀಕ, ಕಾಶಿ ಜ್ಞಾನದ ಪ್ರತೀಕ, ಕೋಶಲ ರಾಜಧರ್ಮದ ಪ್ರತೀಕ, ವಿದೇಹ ಆತ್ಮಜ್ಞಾನದ ಪ್ರತೀಕ, ಮಾಗಧ ಆಡಳಿತ ಮತ್ತು ವಿದ್ಯೆಯ ಪ್ರತೀಕ, ವಂಗ ಮತ್ತು ಕಳಿಂಗ ಸಮುದ್ರ ಸಂಪರ್ಕ ಹಾಗೂ ವ್ಯಾಪಾರದ ಪ್ರತೀಕ, ಪರ್ವತ ಪ್ರದೇಶಗಳು ತಪಸ್ಸಿನ ಪ್ರತೀಕ, ನದಿ ತೀರಗಳು ತೀರ್ಥಗಳ ಪ್ರತೀಕ. ಇವುಗಳೆಲ್ಲ ಸೇರಿ ಭಾರತ ವರ್ಷವನ್ನು ದೇವತೆಗಳಿಗೂ ವಂದನೀಯವಾದ ಪುಣ್ಯಭೂಮಿಯನ್ನಾಗಿ ಮಾಡಿವೆ. ಸೂತ ಮಹರ್ಷಿಯವರು ಪೂರ್ವ ದೇಶಗಳ ವೈಭವವನ್ನು ವಿವರಿಸಿ ಮುಗಿಸಿದ ನಂತರ ಸಭೆಯಲ್ಲಿ ಕುಳಿತಿದ್ದ ಶೌನಕಾದಿ ಮಹರ್ಷಿಗಳು ಮತ್ತಷ್ಟು ಕುತೂಹಲದಿಂದ ಉತ್ತರ ದಿಕ್ಕಿನ ಭೂಭಾಗಗಳ ಕುರಿತು ಕೇಳಿದರು. ಆಗ ಸೂತರು ಮೃದುವಾಗಿ ನಗುತ್ತ ಹೀಗೆ ಹೇಳಿದರು, ಓ ಮಹರ್ಷಿಗಳೇ, ಉತ್ತರ ದಿಕ್ಕು ಕೇವಲ ಭೌಗೋಳಿಕ ದಿಕ್ಕಲ್ಲ, ಅದು ತಪಸ್ಸಿನ ದಿಕ್ಕು, ಜ್ಞಾನದ ದಿಕ್ಕು, ವೈರಾಗ್ಯದ ದಿಕ್ಕು ಮತ್ತು ದೇವತೆಗಳ ಅನುಗ್ರಹದಿಂದ ಪವಿತ್ರಗೊಂಡ ಭೂಭಾಗವಾಗಿದೆ. ಈ ದಿಕ್ಕಿನಲ್ಲಿ ಹಿಮಾಲಯವು ಭೂಮಿಯ ಮುಕುಟದಂತೆ ಎದ್ದು ನಿಂತಿದೆ. ಅದರ ಹಿಮಾಚ್ಛಾದಿತ ಶಿಖರಗಳು ಸೂರ್ಯೋದಯದ ಕಿರಣಗಳಲ್ಲಿ ಚಿನ್ನದಂತೆ ಹೊಳೆಯುತ್ತವೆ, ಚಂದ್ರಪ್ರಕಾಶದಲ್ಲಿ ಬೆಳ್ಳಿಯಂತೆ ಮಿನುಗುತ್ತವೆ, ಮೋಡಗಳ ನಡುವೆ ದೇವಲೋಕದಂತೆ ಕಾಣುತ್ತವೆ. ಅಲ್ಲಿಂದಲೇ ಅನೇಕ ಮಹಾನದಿಗಳು ಉದ್ಭವಿಸಿ ಭಾರತ ವರ್ಷದ ಎಲ್ಲ ಭಾಗಗಳಿಗೆ ಜೀವಧಾರೆಯನ್ನು ಹರಿಸುತ್ತವೆ. ಆದ್ದರಿಂದ ಉತ್ತರ ದಿಕ್ಕನ್ನು ದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರು ಮತ್ತು ಮಹರ್ಷಿಗಳು ಸಂಚರಿಸುವ ಪವಿತ್ರ ಪ್ರದೇಶವೆಂದು ಪುರಾಣಗಳು ಕೀರ್ತಿಸುತ್ತವೆ. ಅವರು ಮುಂದುವರಿದು ಹೇಳಿದರು, ಹಿಮಾಲಯದ ಮಡಿಲಿನಲ್ಲಿ ಅನೇಕ ಆಶ್ರಮಗಳು ನೆಲೆಗೊಂಡಿದ್ದವು. ಮಹರ್ಷಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ವೇದಗಳ ರಹಸ್ಯವನ್ನು ಅರಿತುಕೊಂಡರು. ಅಲ್ಲಿನ ಗಾಳಿ ಮಂತ್ರಘೋಷದಿಂದ ಪವಿತ್ರಗೊಂಡಿತ್ತು. ನದಿಗಳ ಕಲಕಲ ನಾದವು ಸಾಮವೇದದ ಗಾಯನದಂತೆ ಕೇಳಿಸುತ್ತಿತ್ತು. ಪರ್ವತಗಳ ನಿಶ್ಶಬ್ದತೆಯು ಯೋಗಿಗಳಿಗೆ ಸಮಾಧಿಯನ್ನು ಸುಲಭಗೊಳಿಸುತ್ತಿತ್ತು. ಆದ್ದರಿಂದ ಉತ್ತರ ದಿಕ್ಕು ಪ್ರಕೃತಿಯ ಸೌಂದರ್ಯಕ್ಕಿಂತಲೂ ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದಿತು. ನಂತರ ಸೂತರು ಕಾಶ್ಮೀರ ದೇಶವನ್ನು ಕುರಿತು ಹೇಳಿದರು. ಕಾಶ್ಮೀರವು ಹಿಮಪರ್ವತಗಳಿಂದ ಆವರಿಸಲ್ಪಟ್ಟ ಸುಂದರ ಕಣಿವೆಗಳ ದೇಶವಾಗಿತ್ತು. ಅನೇಕ ಸರೋವರಗಳು, ಹರಿಯುವ ನದಿಗಳು, ಫಲವತ್ತಾದ ಹೊಲಗಳು ಮತ್ತು ಹೂವಿನ ತೋಟಗಳು ಈ ಪ್ರದೇಶವನ್ನು ಅಲಂಕರಿಸುತ್ತಿದ್ದವು. ಋಷಿಗಳು ಇಲ್ಲಿ ವೇದಾಧ್ಯಯನ ನಡೆಸುತ್ತಿದ್ದರು. ದೇವಾಲಯಗಳು, ಯಜ್ಞವೇದಿಗಳು ಮತ್ತು ಆಶ್ರಮಗಳು ಈ ಭೂಮಿಯ ಪಾವಿತ್ರ್ಯವನ್ನು ಹೆಚ್ಚಿಸುತ್ತಿದ್ದವು. ಇಲ್ಲಿನ ಜನರು ವಿದ್ಯೆಯನ್ನು ಗೌರವಿಸುತ್ತಿದ್ದರು. ಸಂಗೀತ, ಕಾವ್ಯ, ಶಾಸ್ತ್ರ ಮತ್ತು ಧರ್ಮಚಿಂತನೆಗಳು ಜನಜೀವನದ ಭಾಗವಾಗಿದ್ದವು. ಪ್ರಕೃತಿಯ ಶಾಂತತೆಯು ಜನರ ಮನಸ್ಸಿಗೂ ಶಾಂತಿಯನ್ನು ನೀಡುತ್ತಿತ್ತು. ಗಾಂಧಾರ ದೇಶದ ಕುರಿತು ಸೂತರು ಹೇಳಿದರು, ಗಾಂಧಾರವು ಭಾರತ ವರ್ಷದ ವಾಯವ್ಯ ದ್ವಾರವಾಗಿತ್ತು. ಅನೇಕ ವ್ಯಾಪಾರ ಮಾರ್ಗಗಳು ಇಲ್ಲಿಂದ ಹಾದು ಹೋಗುತ್ತಿದ್ದವು. ದೂರದ ದೇಶಗಳಿಂದ ವ್ಯಾಪಾರಿಗಳು, ಯಾತ್ರಿಕರು ಮತ್ತು ಜ್ಞಾನಿಗಳು ಆಗಮಿಸುತ್ತಿದ್ದರು. ಈ ಕಾರಣದಿಂದ ಗಾಂಧಾರವು ವಿವಿಧ ಸಂಸ್ಕೃತಿಗಳ ಸಂಗಮ ಸ್ಥಳವಾಯಿತು. ಆದರೆ ಈ ವೈವಿಧ್ಯತೆಯ ನಡುವೆಯೂ ಅಲ್ಲಿನ ಜನರು ತಮ್ಮ ಧರ್ಮ, ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಂಡಿದ್ದರು. ಶಿಲ್ಪಕಲೆ, ವಾಸ್ತುಶಿಲ್ಪ, ಸಂಗೀತ ಮತ್ತು ಚಿತ್ರಕಲೆಗಳು ಇಲ್ಲಿ ವಿಶೇಷವಾಗಿ ಬೆಳೆಯುತ್ತಿದ್ದವು. ರಾಜರು ಪಂಡಿತರನ್ನು ಆಶ್ರಯಿಸುತ್ತಿದ್ದರು. ದೇವಾಲಯಗಳು ಮತ್ತು ಆಶ್ರಮಗಳು ಜ್ಞಾನ ಪ್ರಚಾರದ ಕೇಂದ್ರಗಳಾಗಿದ್ದವು. ಕಂಬೋಜ ದೇಶದ ಕುರಿತು ಸೂತರು ಹೇಳಿದರು, ಕಂಬೋಜವು ಗಡಿಭಾಗದಲ್ಲಿದ್ದರೂ ಧೈರ್ಯ, ಶೌರ್ಯ ಮತ್ತು ಪರಿಶ್ರಮದಿಂದ ಪ್ರಸಿದ್ಧವಾಗಿತ್ತು.
ಅಲ್ಲಿನ ಜನರು ಕುದುರೆಗಳ ಸಾಕಾಣಿಕೆಯಲ್ಲಿ ಪರಿಣತರಾಗಿದ್ದರು. ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದರೂ ಅನಗತ್ಯ ಯುದ್ಧವನ್ನು ಬಯಸುತ್ತಿರಲಿಲ್ಲ. ಧರ್ಮವನ್ನು ಕಾಪಾಡುವುದು ಮತ್ತು ಗಡಿಗಳನ್ನು ರಕ್ಷಿಸುವುದು ತಮ್ಮ ಕರ್ತವ್ಯವೆಂದು ಭಾವಿಸುತ್ತಿದ್ದರು. ಪ್ರಕೃತಿಯ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಅವರು ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಜೀವನ ನಡೆಸುತ್ತಿದ್ದರು. ಬಾಹ್ಲಿಕ ದೇಶವನ್ನು ಕುರಿತು ಅವರು ಹೇಳಿದರು. ಬಾಹ್ಲಿಕವು ದೂರದ ಪ್ರದೇಶವಾಗಿದ್ದರೂ ಭಾರತವರ್ಷದೊಂದಿಗೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿತ್ತು. ಅಲ್ಲಿಂದ ಉತ್ತಮ ಕುದುರೆಗಳು, ಅಮೂಲ್ಯ ವಸ್ತುಗಳು ಮತ್ತು ವಿವಿಧ ವ್ಯಾಪಾರ ಸಾಮಗ್ರಿಗಳು ಬರುತ್ತಿದ್ದವು. ಅನೇಕ ಯಾತ್ರಿಕರು ಈ ದೇಶವನ್ನು ದಾಟಿ ಭಾರತವರ್ಷದ ತೀರ್ಥಗಳಿಗೆ ಆಗಮಿಸುತ್ತಿದ್ದರು. ಹೀಗೆ ಧರ್ಮ ಮತ್ತು ವ್ಯಾಪಾರ ಎರಡೂ ಪರಸ್ಪರ ಸಂಬಂಧ ಹೊಂದಿದ್ದವು. ದರದ ದೇಶದ ಕುರಿತು ಸೂತರು ಹೇಳಿದರು. ದರದ ಪ್ರದೇಶವು ಪರ್ವತಗಳಿಂದ ಆವೃತವಾಗಿತ್ತು. ಅಲ್ಲಿನ ಜನರು ಸರಳರು, ಪರಿಶ್ರಮಿಗಳು ಮತ್ತು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುವವರು. ಹಿಮದಿಂದ ಆವೃತವಾದ ದಾರಿಗಳಲ್ಲಿಯೂ ತಮ್ಮ ಜೀವನೋಪಾಯವನ್ನು ನಡೆಸುತ್ತಿದ್ದರು. ನದಿಗಳು ಮತ್ತು ಪರ್ವತಗಳನ್ನು ದೇವರ ಅನುಗ್ರಹವೆಂದು ಭಾವಿಸಿ ಗೌರವಿಸುತ್ತಿದ್ದರು. ತುಷಾರ ದೇಶವನ್ನು ಕುರಿತು ಅವರು ಹೇಳಿದರು. ತುಷಾರ ಪ್ರದೇಶವು ಸದಾ ಹಿಮದಿಂದ ಆವೃತವಾಗಿದ್ದ ಭೂಮಿಯಾಗಿತ್ತು. ಅಲ್ಲಿನ ಜೀವನ ಕಠಿಣವಾಗಿದ್ದರೂ ಜನರಲ್ಲಿ ಧೈರ್ಯ ಮತ್ತು ಸಹನಶೀಲತೆ ಅಪಾರವಾಗಿತ್ತು. ಪ್ರಕೃತಿಯ ಕಠಿಣ ಪರೀಕ್ಷೆಗಳ ನಡುವೆ ಬದುಕುತ್ತಾ ಅವರು ಆತ್ಮಬಲವನ್ನು ಬೆಳೆಸಿಕೊಂಡಿದ್ದರು. ಹಿಮಪರ್ವತಗಳ ಮಧ್ಯೆ ಧ್ಯಾನ ಮತ್ತು ತಪಸ್ಸು ಮಾಡಲು ಯೋಗಿಗಳು ಈ ಪ್ರದೇಶಗಳನ್ನು ಆಶ್ರಯಿಸುತ್ತಿದ್ದರು. ಪಾರಸಿಕ ದೇಶವನ್ನು ಉಲ್ಲೇಖಿಸುತ್ತಾ ಸೂತರು ಹೇಳಿದರು. ಪಾರಸಿಕ ಪ್ರದೇಶವು ಭಾರತವರ್ಷದ ಹೊರವಲಯದೊಂದಿಗೆ ಸಂಪರ್ಕ ಹೊಂದಿದ್ದ ಒಂದು ಪ್ರಮುಖ ಜನಪದವಾಗಿತ್ತು. ವ್ಯಾಪಾರ, ಸಂಚಾರ ಮತ್ತು ಸಂಸ್ಕೃತಿಯ ವಿನಿಮಯದ ಮೂಲಕ ವಿವಿಧ ಜನಾಂಗಗಳು ಪರಸ್ಪರ ಪರಿಚಿತರಾಗುತ್ತಿದ್ದರು. ಪುರಾಣಗಳಲ್ಲಿ ಇಂತಹ ಪ್ರದೇಶಗಳ ಉಲ್ಲೇಖವು ಭಾರತವರ್ಷದ ದೃಷ್ಟಿಕೋನವು ತನ್ನ ಗಡಿಗಳಾಚೆಗಿನ ಲೋಕವನ್ನು ಅರಿತಿತ್ತು ಎಂಬುದನ್ನು ಸೂಚಿಸುತ್ತದೆ. ಅವರು ಮುಂದುವರಿದು ಹೇಳಿದರು, ಓ ಮಹರ್ಷಿಗಳೇ, ಉತ್ತರ ಮತ್ತು ವಾಯವ್ಯ ಪ್ರದೇಶಗಳಲ್ಲಿ ವಾಸಿಸುವ ಜನರ ಜೀವನವು ಪರ್ವತಗಳಷ್ಟು ದೃಢವಾಗಿತ್ತು. ಅವರ ಮನೆಗಳು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿದ್ದವು. ಅವರ ಆಹಾರ, ವಸ್ತ್ರ ಮತ್ತು ಜೀವನ ಶೈಲಿ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿತ್ತು. ಆದರೆ ಎಲ್ಲೆಡೆಯೂ ದೇವರ ಮೇಲಿನ ಭಕ್ತಿ, ಹಿರಿಯರ ಗೌರವ, ಅತಿಥಿ ಸತ್ಕಾರ ಮತ್ತು ಸತ್ಯವಚನವು ಜೀವನದ ಮುಖ್ಯ ಮೌಲ್ಯಗಳಾಗಿದ್ದವು. ಇದೇ ಧರ್ಮದ ನಿಜವಾದ ಸ್ವರೂಪವಾಗಿದೆ. ಸೂತರು ನಂತರ ಹಿಮಾಲಯದ ಆಧ್ಯಾತ್ಮಿಕ ಮಹಿಮೆಯನ್ನು ವಿವರಿಸುತ್ತಾ ಹೇಳಿದರು. ಹಿಮಾಲಯವು ಕೇವಲ ಪರ್ವತವಲ್ಲ, ಅದು ಯೋಗಿಗಳ ಗುರುವಾಗಿದೆ. ಅದರ ಮೌನವು ಧ್ಯಾನವನ್ನು ಬೋಧಿಸುತ್ತದೆ. ಅದರ ಎತ್ತರವು ಉನ್ನತ ಗುರಿಯನ್ನು ನೆನಪಿಸುತ್ತದೆ. ಅದರ ಹಿಮವು ಮನಸ್ಸಿನ ಪರಿಶುದ್ಧತೆಯನ್ನು ಸೂಚಿಸುತ್ತದೆ. ಅದರ ಅಚಲ ಸ್ಥಿತಿಯು ಆತ್ಮಸ್ಥೈರ್ಯವನ್ನು ಕಲಿಸುತ್ತದೆ. ಆದ್ದರಿಂದ ಅನೇಕ ಮಹರ್ಷಿಗಳು ಲೋಕದ ಗದ್ದಲದಿಂದ ದೂರವಾಗಿ ಹಿಮಾಲಯವನ್ನು ಆಶ್ರಯಿಸಿ ಪರಮಜ್ಞಾನವನ್ನು ಪಡೆದರು. ಅವರು ಮತ್ತಷ್ಟು ಹೇಳಿದರು, ಉತ್ತರ ದೇಶಗಳಲ್ಲಿ ಅನೇಕ ಅಪರೂಪದ ಔಷಧಿಗಳು ಬೆಳೆಯುತ್ತಿದ್ದವು. ಮಹರ್ಷಿಗಳು ಅವುಗಳನ್ನು ಆಯುರ್ವೇದ ಚಿಕಿತ್ಸೆಗೆ ಬಳಸುತ್ತಿದ್ದರು. ಪರ್ವತಗಳ ಅರಣ್ಯಗಳು ಅನೇಕ ಜೀವಿಗಳಿಗೆ ಆಶ್ರಯವಾಗಿದ್ದವು. ಸಿಂಹ, ಆನೆ, ಜಿಂಕೆ, ಪಕ್ಷಿಗಳು, ಔಷಧೀಯ ಸಸ್ಯಗಳು ಮತ್ತು ಅಪರೂಪದ ವೃಕ್ಷಗಳು ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತಿದ್ದವು. ಆದ್ದರಿಂದ ಈ ಪ್ರದೇಶವನ್ನು ದೇವತೆಗಳ ಉದ್ಯಾನವೆಂದು ಕೊಂಡಾಡಲಾಗಿದೆ. ನಂತರ ಸೂತರು ಒಂದು ಮಹತ್ವದ ತತ್ವವನ್ನು ತಿಳಿಸಿದರು. ಓ ಮುನಿವರ್ಯರೇ, ಪುರಾಣಗಳು ಈ ದೇಶಗಳನ್ನು ಕೇವಲ ಹೆಸರುಗಳಾಗಿ ಉಲ್ಲೇಖಿಸಿಲ್ಲ. ಪ್ರತಿಯೊಂದು ದೇಶವೂ ಒಂದು ಗುಣವನ್ನು ಪ್ರತಿನಿಧಿಸುತ್ತದೆ. ಕಾಶ್ಮೀರವು ಜ್ಞಾನ ಮತ್ತು ಸೌಂದರ್ಯದ ಪ್ರತೀಕವಾಗಿದೆ. ಗಾಂಧಾರವು ಸಂಸ್ಕೃತಿಗಳ ಸಂಗಮದ ಪ್ರತೀಕವಾಗಿದೆ. ಕಂಬೋಜವು ಶೌರ್ಯ ಮತ್ತು ಶಿಸ್ತಿನ ಪ್ರತೀಕವಾಗಿದೆ. ಹಿಮಾಲಯವು ತಪಸ್ಸು ಮತ್ತು ವೈರಾಗ್ಯದ ಪ್ರತೀಕವಾಗಿದೆ. ಈ ರೀತಿ ಪ್ರತಿಯೊಂದು ಪ್ರದೇಶವು ಮಾನವನ ಒಳಜೀವನವನ್ನು ರೂಪಿಸುವ ಒಂದು ಮೌಲ್ಯವನ್ನು ಬೋಧಿಸುತ್ತದೆ.
ಕೊನೆಯಲ್ಲಿ ಸೂತ ಮಹರ್ಷಿಯವರು ಹೇಳಿದರು, ಭಾರತ ವರ್ಷದ ಮಹಿಮೆ ಅದರ ವ್ಯಾಪ್ತಿಯಲ್ಲಷ್ಟೇ ಇಲ್ಲ, ಅದರ ವೈವಿಧ್ಯದಲ್ಲಿದೆ. ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಸಮುದ್ರ, ಪೂರ್ವದಲ್ಲಿ ಉದಯಿಸುವ ಸೂರ್ಯ, ಪಶ್ಚಿಮದಲ್ಲಿ ವ್ಯಾಪಾರದ ಮಾರ್ಗಗಳು, ಮಧ್ಯದಲ್ಲಿ ಧರ್ಮದ ಹೃದಯ ಭೂಮಿ. ಇವೆಲ್ಲವೂ ಸೇರಿ ಈ ಪುಣ್ಯಭೂಮಿಯನ್ನು ದೇವತೆಗಳಿಗೂ ಪೂಜ್ಯವಾಗುವಂತೆ ಮಾಡಿವೆ. ಆದ್ದರಿಂದ ಈ ಭೂಮಿಯಲ್ಲಿ ಜನಿಸುವುದು ಮಹಾಪುಣ್ಯದ ಫಲವೆಂದು ಮಹರ್ಷಿಗಳು ಕೊಂಡಾಡುತ್ತಾರೆ. ಸೂತ ಮಹರ್ಷಿಯವರು ಉತ್ತರದ ದೇಶಗಳ ಮಹಿಮೆಯನ್ನು ವಿವರಿಸಿ ಮುಗಿಸಿದ ನಂತರ ಸಭೆಯಲ್ಲಿ ಕುಳಿತಿದ್ದ ಶೌನಕಾದಿ ಮಹರ್ಷಿಗಳ ಕಡೆಗೆ ಕರುಣೆಯಿಂದ ದೃಷ್ಟಿ ಹರಿಸಿ ಹೀಗೆ ಹೇಳಿದರು, ಓ ಮಹರ್ಷಿಗಳೇ, ಈಗ ನಾನು ದಕ್ಷಿಣ ದಿಕ್ಕಿನ ಪುಣ್ಯಭೂಮಿಗಳ ವೈಭವವನ್ನು ವಿವರಿಸುತ್ತೇನೆ. ಈ ಪ್ರದೇಶಗಳು ಕೇವಲ ಸಮುದ್ರ ತೀರಗಳು, ಪರ್ವತಗಳು ಮತ್ತು ಅರಣ್ಯಗಳಿಂದ ಕೂಡಿದ ಭೂಭಾಗಗಳಲ್ಲ. ಅವು ಧರ್ಮ, ತಪಸ್ಸು, ಭಕ್ತಿ, ಕಲೆ, ಸಂಗೀತ, ವಾಣಿಜ್ಯ, ಕೃಷಿ ಮತ್ತು ದೇವಾರಾಧನೆಯ ಮಹಾನ್ ಪರಂಪರೆಯನ್ನು ಉಳಿಸಿಕೊಂಡಿರುವ ಪವಿತ್ರ ಜನಪದಗಳಾಗಿವೆ. ಉತ್ತರದಲ್ಲಿ ಹಿಮಾಲಯವು ತಪಸ್ಸಿನ ಪ್ರತೀಕವಾಗಿದ್ದರೆ, ದಕ್ಷಿಣದಲ್ಲಿ ಸಮುದ್ರವು ಅನಂತತೆಯ ಪ್ರತೀಕವಾಗಿದೆ. ಈ ಎರಡರ ನಡುವೆ ಹರಡಿಕೊಂಡಿರುವ ಭಾರತ ವರ್ಷವು ದೇವತೆಗಳಿಗೂ ವಂದನೀಯವಾದ ಕರ್ಮಭೂಮಿಯಾಗಿದೆ. ಮೊದಲು ಸೂತರು ದ್ರಾವಿಡ ದೇಶದ ಕುರಿತು ಹೇಳಿದರು. ದ್ರಾವಿಡವು ಪುರಾತನ ಕಾಲದಿಂದಲೇ ವೇದ, ಆಗಮ, ಯಜ್ಞ, ದೇವಾಲಯ ಸಂಸ್ಕೃತಿ ಮತ್ತು ತಪಸ್ಸಿನ ಕೇಂದ್ರವಾಗಿತ್ತು. ಇಲ್ಲಿ ಅನೇಕ ಮಹರ್ಷಿಗಳು ಆಶ್ರಮಗಳನ್ನು ಸ್ಥಾಪಿಸಿ ಶಿಷ್ಯರಿಗೆ ವೇದ, ಧರ್ಮಶಾಸ್ತ್ರ ಮತ್ತು ಯೋಗವನ್ನು ಬೋಧಿಸಿದರು. ಈ ಭೂಮಿಯಲ್ಲಿ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಾಗಿರಲಿಲ್ಲ. ಅವು ವಿದ್ಯಾ ಕೇಂದ್ರಗಳು, ಅನ್ನದಾನ ಕೇಂದ್ರಗಳು, ಸಂಗೀತ ಮತ್ತು ನೃತ್ಯದ ಪೀಠಗಳು, ಧರ್ಮಸಭೆಗಳ ನೆಲೆಗಳು ಹಾಗೂ ಜನಜೀವನದ ಆಧ್ಯಾತ್ಮಿಕ ಹೃದಯವಾಗಿದ್ದವು. ಪ್ರತಿಯೊಂದು ಗ್ರಾಮದಲ್ಲೂ ದೇವರ ಸ್ಮರಣೆ, ಪ್ರತಿಯೊಂದು ಹಬ್ಬದಲ್ಲೂ ಭಕ್ತಿಯ ಉತ್ಸವ, ಪ್ರತಿಯೊಂದು ಮನೆಯಲ್ಲೂ ದೀಪ, ಧೂಪ ಮತ್ತು ಮಂಗಳನಾದಗಳು ಮೊಳಗುತ್ತಿದ್ದವು. ನಂತರ ಅವರು ಕೇರಳ ದೇಶದ ಕುರಿತು ಹೇಳಿದರು. ಕೇರಳವು ಪಶ್ಚಿಮ ಸಮುದ್ರದ ತೀರದಲ್ಲಿ ಹರಡಿಕೊಂಡಿದ್ದ ಹಸಿರು ಸ್ವರ್ಗದಂತಿತ್ತು. ತೆಂಗಿನ ಮರಗಳು, ನದಿಗಳು, ಹಿನ್ನೀರುಗಳು, ಪರ್ವತಗಳು ಮತ್ತು ಮಳೆಗಾಲದ ಸಮೃದ್ಧಿಯಿಂದ ಈ ಪ್ರದೇಶವು ಪ್ರಕೃತಿಯ ಆಶೀರ್ವಾದವನ್ನು ಪಡೆದಿತ್ತು. ಇಲ್ಲಿನ ಜನರು ಸಮುದ್ರದೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ದರು. ವ್ಯಾಪಾರ, ಮೀನುಗಾರಿಕೆ, ಕೃಷಿ ಮತ್ತು ಔಷಧೀಯ ಸಸ್ಯಗಳ ಬೆಳವಣಿಗೆ ಇವರ ಜೀವನದ ಪ್ರಮುಖ ಭಾಗವಾಗಿತ್ತು. ಸಮುದ್ರದ ಮೂಲಕ ಅನೇಕ ದೇಶಗಳೊಂದಿಗೆ ಸಂಪರ್ಕವಿದ್ದರೂ ತಮ್ಮ ಧರ್ಮ, ಸಂಸ್ಕೃತಿ ಮತ್ತು ದೇವಭಕ್ತಿಯನ್ನು ಅವರು ಅಚಲವಾಗಿ ಉಳಿಸಿಕೊಂಡಿದ್ದರು. ಅತಿಥಿಯನ್ನು ದೇವರ ರೂಪವೆಂದು ಕಾಣುವ ಸಂಪ್ರದಾಯ ಇಲ್ಲಿ ಅತ್ಯಂತ ಗೌರವದಿಂದ ಪಾಲಿಸಲ್ಪಡುತ್ತಿತ್ತು. ಕರ್ನಾಟಕ ದೇಶದ ಕುರಿತು ಸೂತರು ಹೀಗೆ ಹೇಳಿದರು. ಕರ್ನಾಟಕವು ಪರ್ವತಗಳು, ನದಿಗಳು, ವಿಶಾಲ ಕಾಡುಗಳು ಮತ್ತು ಫಲವತ್ತಾದ ಸಮತಟ್ಟುಗಳಿಂದ ಕೂಡಿದ ಸಮೃದ್ಧ ಪ್ರದೇಶವಾಗಿತ್ತು. ಇಲ್ಲಿ ಸಂಗೀತ, ಸಾಹಿತ್ಯ, ಯುದ್ಧಕಲೆ ಮತ್ತು ಶಾಸ್ತ್ರಜ್ಞಾನ ಸಮಾನವಾಗಿ ಬೆಳೆಯುತ್ತಿತ್ತು. ಗುರುಕುಲಗಳಲ್ಲಿ ವೇದಾಧ್ಯಯನ ನಡೆಯುತ್ತಿತ್ತು. ಯೋಧರು ಧನುರ್ವಿದ್ಯೆ ಮತ್ತು ಖಡ್ಗವಿದ್ಯೆಯಲ್ಲಿ ಪರಿಣತರಾಗಿದ್ದರು. ಕಲಾವಿದರು ದೇವಾಲಯಗಳ ಗೋಡೆಗಳಲ್ಲಿ ಶಿಲ್ಪಗಳನ್ನು ನಿರ್ಮಿಸಿ ಧರ್ಮದ ಕಥೆಗಳನ್ನು ಕಲ್ಲಿನಲ್ಲೇ ಜೀವಂತಗೊಳಿಸುತ್ತಿದ್ದರು. ನದಿಗಳು ಹೊಲಗಳಿಗೆ ನೀರು ನೀಡುತ್ತಿದ್ದರೆ, ರಾಜರು ಪ್ರಜೆಗಳಿಗೆ ನ್ಯಾಯವನ್ನು ನೀಡುತ್ತಿದ್ದರು. ಧರ್ಮ ಮತ್ತು ಕಲೆಗಳ ಸಮನ್ವಯವೇ ಈ ದೇಶದ ವಿಶೇಷತೆ. ಮುಂದೆ ಚೋಳ ದೇಶದ ಕುರಿತು ಸೂತರು ಹೇಳಿದರು. ಚೋಳರು ಸಮುದ್ರ ಸಂಪರ್ಕ, ಆಡಳಿತ ಸಾಮರ್ಥ್ಯ ಮತ್ತು ದೇವಾಲಯ ನಿರ್ಮಾಣದಲ್ಲಿ ಪ್ರಸಿದ್ಧರಾಗಿದ್ದರು. ಅವರ ರಾಜ್ಯದಲ್ಲಿ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಕೃಷಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿತ್ತು. ದೇವಾಲಯಗಳು ಕೇವಲ ಆರಾಧನೆಯ ಕೇಂದ್ರಗಳಲ್ಲದೆ ಶಿಕ್ಷಣ, ಸಂಗೀತ, ನೃತ್ಯ, ವೈದ್ಯಕೀಯ ಮತ್ತು ದಾನದ ಕೇಂದ್ರಗಳಾಗಿದ್ದವು. ರಾಜರು ತಮ್ಮ ಸಂಪತ್ತನ್ನು ಧರ್ಮ ರಕ್ಷಣೆಗೆ ಮತ್ತು ಪ್ರಜೆಗಳ ಕಲ್ಯಾಣಕ್ಕೆ ಬಳಸುತ್ತಿದ್ದರು. ಅವರ ಆಡಳಿತದಲ್ಲಿ ನ್ಯಾಯ, ಶಿಸ್ತು ಮತ್ತು ಸಾರ್ವಜನಿಕ ಸೇವೆಗೆ ಮಹತ್ವ ನೀಡಲಾಗುತ್ತಿತ್ತು.
ಅನಂತರ ಕೊಂಕಣ ದೇಶದ ಕುರಿತು ಹೇಳಿದರು. ಕೊಂಕಣವು ಸಮುದ್ರ ಮತ್ತು ಸಹ್ಯಾದ್ರಿ ಪರ್ವತಗಳ ನಡುವೆ ಹರಡಿಕೊಂಡಿದ್ದ ಸುಂದರ ಪ್ರದೇಶವಾಗಿತ್ತು. ಪರ್ವತಗಳಿಂದ ಇಳಿಯುವ ನದಿಗಳು ಹೊಲಗಳನ್ನು ಫಲವತ್ತಾಗಿಸುತ್ತಿದ್ದವು. ಸಮುದ್ರವು ವ್ಯಾಪಾರದ ದಾರಿಯನ್ನು ತೆರೆದಿದ್ದರೆ ಪರ್ವತಗಳು ಪ್ರಕೃತಿಯ ರಕ್ಷಣೆಯನ್ನು ಒದಗಿಸುತ್ತಿದ್ದವು. ಇಲ್ಲಿನ ಜನರು ಪರಿಶ್ರಮಿಗಳು, ಸತ್ಯವಂತರು ಮತ್ತು ದೇವಭಕ್ತರಾಗಿದ್ದರು. ಮೀನುಗಾರಿಕೆ, ತೋಟಗಾರಿಕೆ, ಮಸಾಲೆ ಬೆಳೆ ಮತ್ತು ಸಮುದ್ರ ವ್ಯಾಪಾರ ಇವರ ಜೀವನದ ಪ್ರಮುಖ ಅಂಗಗಳಾಗಿದ್ದವು. ಕುಂತಲ ದೇಶದ ಕುರಿತು ಸೂತರು ಹೇಳಿದರು. ಕುಂತಲವು ಶೌರ್ಯ ಮತ್ತು ಸಂಸ್ಕೃತಿಯ ಸಂಗಮವಾಗಿತ್ತು. ಇಲ್ಲಿನ ರಾಜರು ಋಷಿಗಳನ್ನು ಗೌರವಿಸುತ್ತಿದ್ದರು. ಜನರು ಕೃಷಿ, ಗೋ ಸಂರಕ್ಷಣೆ ಮತ್ತು ವ್ಯಾಪಾರದಲ್ಲಿ ನಿರತರಾಗಿದ್ದರು. ಮಹಿಳೆಯರು ಕುಟುಂಬದ ಧಾರ್ಮಿಕ ಸಂಪ್ರದಾಯಗಳನ್ನು ಉಳಿಸಿಕೊಂಡಿದ್ದರು. ಮಕ್ಕಳು ಬಾಲ್ಯದಿಂದಲೇ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಸಮಾಜದಲ್ಲಿ ಧರ್ಮ, ಪರಿಶ್ರಮ ಮತ್ತು ಪರಸ್ಪರ ಸಹಕಾರಕ್ಕೆ ಅತ್ಯಂತ ಮಹತ್ವ ನೀಡಲಾಗುತ್ತಿತ್ತು. ನಂತರ ಅವರು ಮಾಹಿಷಿಕ, ಮೂಷಿಕ, ಬಾಲಮೂಷಿಕ, ಪುಲಿಂದ, ಮಲರ, ವಲ್ಬಲ, ಕುಲಿಂದ, ಕೂರಡ, ಚಂಡಿಕ, ಸ್ವನವಾಲ, ಸತೀರ್ಥ ಮೊದಲಾದ ಪ್ರದೇಶಗಳನ್ನು ಉಲ್ಲೇಖಿಸಿ ಹೇಳಿದರು. ಈ ಪ್ರದೇಶಗಳೆಲ್ಲವೂ ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದವು. ಕೆಲವು ಪರ್ವತ ಪ್ರದೇಶಗಳಾಗಿದ್ದವು, ಕೆಲವು ದಟ್ಟ ಅರಣ್ಯಗಳಿಂದ ಆವೃತವಾಗಿದ್ದವು, ಕೆಲವು ಸಮುದ್ರ ತೀರದಲ್ಲಿದ್ದವು, ಕೆಲವು ನದೀ ತೀರಗಳಲ್ಲಿ ಬೆಳೆಯುತ್ತಿದ್ದವು. ಆದರೆ ಎಲ್ಲೆಡೆಯೂ ಧರ್ಮವೇ ಜನಜೀವನದ ಕೇಂದ್ರವಾಗಿತ್ತು. ಋಷಿಗಳು ಆಶ್ರಮಗಳನ್ನು ನಿರ್ಮಿಸುತ್ತಿದ್ದರು, ಯಜ್ಞಗಳು ನಡೆಯುತ್ತಿದ್ದವು, ಹಬ್ಬಗಳನ್ನು ಆಚರಿಸಲಾಗುತ್ತಿತ್ತು. ಗೋ ಸಂರಕ್ಷಣೆ, ಅತಿಥಿ ಸತ್ಕಾರ ಮತ್ತು ದಾನ ಧರ್ಮಗಳಿಗೆ ಮಹತ್ವ ನೀಡಲಾಗುತ್ತಿತ್ತು. ಸೂತ ಮಹರ್ಷಿಯವರು ದಕ್ಷಿಣದ ಪ್ರಕೃತಿಯ ಕುರಿತು ಹೀಗೆ ಹೇಳಿದರು. ಸಹ್ಯಾದ್ರಿ, ಮಲಯ ಮತ್ತು ಮಹೇಂದ್ರ ಪರ್ವತಗಳಿಂದ ಅನೇಕ ನದಿಗಳು ಹುಟ್ಟುತ್ತವೆ. ಅವು ಪರ್ವತಗಳನ್ನು ಬಿಟ್ಟು ಸಮತಟ್ಟಿಗೆ ಇಳಿದು ಹೊಲಗಳನ್ನು ಪೋಷಿಸುತ್ತವೆ, ಗ್ರಾಮಗಳನ್ನು ಸಮೃದ್ಧಗೊಳಿಸುತ್ತವೆ, ದೇವಾಲಯಗಳಿಗೆ ಪಾವಿತ್ರ್ಯವನ್ನು ನೀಡುತ್ತವೆ ಮತ್ತು ಕೊನೆಯಲ್ಲಿ ಮಹಾಸಾಗರವನ್ನು ಸೇರುತ್ತವೆ. ಈ ನದಿಗಳು ಭಕ್ತಿಯಂತೆ ಸದಾ ಹರಿಯುತ್ತವೆ. ಮಳೆಗಾಲದಲ್ಲಿ ಅವುಗಳ ವೇಗ ಹೆಚ್ಚಾದರೂ ಬೇಸಿಗೆಯಲ್ಲಿಯೂ ಜನರನ್ನು ಕೈಬಿಡುವುದಿಲ್ಲ. ಆದ್ದರಿಂದ ದಕ್ಷಿಣದ ನದಿಗಳನ್ನು ಲೋಕಮಾತೆಯರೆಂದು ಗೌರವಿಸಲಾಗುತ್ತದೆ. ಮುಂದುವರಿದು ಅವರು ಹೇಳಿದರು, ದಕ್ಷಿಣದ ದೇಶಗಳಲ್ಲಿ ಸಂಗೀತ ಮತ್ತು ಭಕ್ತಿಗೆ ವಿಶೇಷ ಸ್ಥಾನವಿತ್ತು. ವೇದಘೋಷಗಳ ಜೊತೆಗೆ ಭಕ್ತಿಗೀತೆಗಳು ಮೊಳಗುತ್ತಿದ್ದವು. ದೇವಾಲಯಗಳಲ್ಲಿ ನೃತ್ಯ, ವಾದ್ಯ ಮತ್ತು ಸ್ತೋತ್ರಗಳ ಮೂಲಕ ದೇವರ ಆರಾಧನೆ ನಡೆಯುತ್ತಿತ್ತು. ಧರ್ಮವು ಕೇವಲ ಯಜ್ಞಗಳಲ್ಲಿ ಮಾತ್ರವಲ್ಲ, ಕಲೆಗಳಲ್ಲಿಯೂ ಜೀವಂತವಾಗಿತ್ತು. ಶಿಲ್ಪಿಗಳು ದೇವಮೂರ್ತಿಗಳನ್ನು ನಿರ್ಮಿಸುತ್ತಿದ್ದರು, ಕವಿಗಳು ಸ್ತೋತ್ರಗಳನ್ನು ರಚಿಸುತ್ತಿದ್ದರು, ಗಾಯಕರು, ವಾದಕರು ದೇವರ ಕೀರ್ತಿಯನ್ನು ಹರಡುತ್ತಿದ್ದರು. ಈ ರೀತಿ ಕಲೆ ಮತ್ತು ಆಧ್ಯಾತ್ಮಿಕತೆ ಒಂದೇ ಪ್ರವಾಹವಾಗಿ ಬೆಳೆಯುತ್ತಿತ್ತು. ಸೂತರು ನಂತರ ರಾಜಧರ್ಮವನ್ನು ಕುರಿತು ಹೇಳಿದರು. ಓ ಮಹರ್ಷಿಗಳೇ, ದಕ್ಷಿಣದ ರಾಜರು ತಮ್ಮನ್ನು ಭೂಮಿಯ ಮಾಲೀಕರಾಗಿ ಕಾಣದೆ ದೇವರ ಪ್ರತಿನಿಧಿಗಳೆಂದು ಭಾವಿಸುತ್ತಿದ್ದರು. ಪ್ರಜೆಯ ಸುಖವೇ ತಮ್ಮ ಸುಖ, ಪ್ರಜೆಯ ದುಃಖವೇ ತಮ್ಮ ದುಃಖ ಎಂಬ ಭಾವನೆಯಿಂದ ಆಡಳಿತ ನಡೆಸುತ್ತಿದ್ದರು. ಅವರು ತೆರಿಗೆಗಳನ್ನು ಪ್ರಜೆಗಳ ಹಿತಕ್ಕಾಗಿ ಬಳಸುತ್ತಿದ್ದರು, ಕೆರೆಗಳನ್ನು ನಿರ್ಮಿಸುತ್ತಿದ್ದರು, ಕಾಲುವೆಗಳನ್ನು ತೋಡಿಸುತ್ತಿದ್ದರು, ರಸ್ತೆಗಳನ್ನು ನಿರ್ಮಿಸುತ್ತಿದ್ದರು, ದೇವಾಲಯಗಳನ್ನು ಕಟ್ಟಿಸುತ್ತಿದ್ದರು, ಗುರುಕುಲಗಳಿಗೆ ದಾನ ನೀಡುತ್ತಿದ್ದರು, ಬಡವರನ್ನು ರಕ್ಷಿಸುತ್ತಿದ್ದರು. ಇದೇ ರಾಜಧರ್ಮದ ಆದರ್ಶ ರೂಪವಾಗಿತ್ತು. ಅವರು ಮತ್ತಷ್ಟು ಹೇಳಿದರು, ದಕ್ಷಿಣ ದೇಶಗಳ ವೈಭವವು ಕೇವಲ ಧನ ಸಂಪತ್ತಿನಲ್ಲಿ ಇರಲಿಲ್ಲ. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುವುದು, ಧರ್ಮವನ್ನು ಜೀವನದ ಕೇಂದ್ರವಾಗಿಡುವುದು, ಅತಿಥಿಯನ್ನು ದೇವರೆಂದು ಕಾಣುವುದು, ಗೋವನ್ನು ತಾಯಿಯೆಂದು ಪೂಜಿಸುವುದು, ಗುರುಗಳನ್ನು ಗೌರವಿಸುವುದು, ನದಿಗಳನ್ನು ಪವಿತ್ರವೆಂದು ಸಂರಕ್ಷಿಸುವುದು ಮತ್ತು ದೇವರನ್ನು ಜೀವನದ ಆಧಾರವೆಂದು ಭಾವಿಸುವುದು ಈ ದೇಶಗಳ ನಿಜವಾದ ಮಹಿಮೆಯಾಗಿತ್ತು.
ಕೊನೆಯಲ್ಲಿ ಸೂತ ಮಹರ್ಷಿಯವರು ಮುನಿಗಳಿಗೆ ಹೀಗೆ ಉಪದೇಶಿಸಿದರು. ಓ ಋಷಿಗಳೇ, ನಾನು ಹೇಳಿದ ಈ ದೇಶಗಳ ಪಟ್ಟಿಯು ಕೇವಲ ಭೂಗೋಳದ ವಿವರವಲ್ಲ. ಪ್ರತಿಯೊಂದು ಪ್ರದೇಶವೂ ಒಂದು ಧರ್ಮಪಾಠವನ್ನು ಬೋಧಿಸುತ್ತದೆ. ಉತ್ತರವು ತಪಸ್ಸನ್ನು ಕಲಿಸುತ್ತದೆ, ಮಧ್ಯಭಾಗವು ರಾಜಧರ್ಮವನ್ನು ಕಲಿಸುತ್ತದೆ, ಪೂರ್ವವು ಜ್ಞಾನ ಮತ್ತು ಸಮೃದ್ಧಿಯನ್ನು ಬೋಧಿಸುತ್ತದೆ, ದಕ್ಷಿಣವು ಭಕ್ತಿ, ಕಲೆ ಮತ್ತು ಸೇವೆಯನ್ನು ಬೋಧಿಸುತ್ತದೆ. ಈ ಎಲ್ಲವೂ ಸೇರಿ ಭಾರತ ವರ್ಷವನ್ನು ದೇವತೆಗಳಿಗೂ ಪ್ರಿಯವಾದ ಕರ್ಮಭೂಮಿಯನ್ನಾಗಿ ಮಾಡಿವೆ. ಆದ್ದರಿಂದ ಈ ಭೂಮಿಯಲ್ಲಿ ಜನಿಸಿ ಧರ್ಮವನ್ನು ಆಚರಿಸುವ ಮಾನವನು ಪುಣ್ಯವನ್ನು ಸಂಪಾದಿಸಿ ಪರಮಗತಿಯನ್ನು ಹೊಂದುತ್ತಾನೆ ಎಂದು ಪುರಾಣಗಳು ಘೋಷಿಸುತ್ತವೆ. ಈ ರೀತಿಯಾಗಿ ಸೂತ ಮಹರ್ಷಿಯವರು ದಕ್ಷಿಣ ದೇಶಗಳ ಮಹಿಮೆಯನ್ನು ಸಂಪೂರ್ಣವಾಗಿ ವಿವರಿಸಿ ಭಾರತ ವರ್ಷದ ಸಮಗ್ರ ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈಭವವನ್ನು ಮುನಿಗಳ ಮುಂದೆ ಪ್ರತಿಪಾದಿಸಿದರು. ಇದರ ನಂತರ ಆದಿಖಂಡದ 6ನೆಯ ಅಧ್ಯಾಯದಲ್ಲಿ ಭಾರತ ವರ್ಷವು ಏಕೆ ಕರ್ಮಭೂಮಿ, ದೇವತೆಗಳಿಗೂ ಏಕೆ ಪ್ರಿಯ ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಾಧನೆಗೆ ಏಕೆ ಶ್ರೇಷ್ಠವಾದ ಭೂಮಿಯೆಂದು ಪರಿಗಣಿಸಲಾಗಿದೆ ಎಂಬ ತಾತ್ವಿಕ ವಿವರಣೆಯೊಂದಿಗೆ ಅಧ್ಯಾಯವು ಸಮಾಪ್ತಿಯತ್ತ ಸಾಗುತ್ತದೆ. ಸೂತ ಮಹರ್ಷಿಯವರು ಭಾರತ ವರ್ಷದ ಪರ್ವತಗಳು, ನದಿಗಳು, ಜನಪದಗಳು, ರಾಜರು, ಋಷಿಗಳು ಮತ್ತು ವಿವಿಧ ಪ್ರದೇಶಗಳ ವೈಭವವನ್ನು ವಿಶದವಾಗಿ ವಿವರಿಸಿದ ನಂತರ ಶೌನಕಾದಿ ಮಹರ್ಷಿಗಳು ಮತ್ತೊಮ್ಮೆ ವಿನಯದಿಂದ ಪ್ರಶ್ನಿಸಿದರು. ಓ ಸೂತ ಮಹಾಭಾಗ, ನೀವು ಭಾರತ ವರ್ಷದ ಭೌಗೋಳಿಕ ವ್ಯಾಪ್ತಿ, ಅದರ ನದಿಗಳು, ಪರ್ವತಗಳು ಮತ್ತು ದೇಶಗಳ ಮಹಿಮೆಯನ್ನು ನಮಗೆ ತಿಳಿಸಿದ್ದೀರಿ. ಆದರೆ ದೇವತೆಗಳು ಸಹ ಈ ಭೂಮಿಯಲ್ಲಿ ಜನಿಸಲು ಏಕೆ ಬಯಸುತ್ತಾರೆ? ಈ ಭೂಮಿಯನ್ನು ಕರ್ಮಭೂಮಿ ಎಂದು ಏಕೆ ಕರೆಯುತ್ತಾರೆ? ಇತರ ವರ್ಷಗಳಿಗಿಂತ ಭಾರತ ವರ್ಷಕ್ಕೆ ಯಾವ ವಿಶೇಷತೆ ಇದೆ? ಇದರ ಆಧ್ಯಾತ್ಮಿಕ ಮಹಿಮೆ ಏನು? ಈ ಪ್ರಶ್ನೆಯನ್ನು ಆಲಿಸಿದ ಸೂತರು ಸಂತೋಷಪಟ್ಟು ಋಷಿಗಳ ಜಿಜ್ಞಾಸೆಯನ್ನು ಪ್ರಶಂಸಿಸಿ ಉತ್ತರಿಸಲು ಆರಂಭಿಸಿದರು. ಓ ಮಹರ್ಷಿಗಳೇ, ನೀವು ಕೇಳಿದ ಪ್ರಶ್ನೆ ಅತ್ಯಂತ ಗಂಭೀರವಾದುದು. ಭಾರತ ವರ್ಷದ ಮಹಿಮೆ ಅದರ ನದಿಗಳಲ್ಲಿಯೂ, ಪರ್ವತಗಳಲ್ಲಿಯೂ, ಅರಣ್ಯಗಳಲ್ಲಿಯೂ, ರಾಜ್ಯಗಳಲ್ಲಿಯೂ ಮಾತ್ರವಿಲ್ಲ. ಅದರ ನಿಜವಾದ ವೈಭವವು ಧರ್ಮವನ್ನು ಆಚರಿಸಲು ಅನುಕೂಲವಾದ ಭೂಮಿಯಾಗಿರುವುದಲ್ಲಿದೆ. ಈ ಭೂಮಿಯಲ್ಲಿ ಜನಿಸಿದ ಮನುಷ್ಯನು ತನ್ನ ಕರ್ಮಗಳ ಮೂಲಕ ತನ್ನ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುತ್ತಾನೆ. ಇಲ್ಲಿ ಮಾಡಿದ ಪುಣ್ಯವು ಸ್ವರ್ಗದ ಮಾರ್ಗವನ್ನು ತೆರೆಯುತ್ತದೆ. ಇಲ್ಲಿ ಪಡೆದ ಆತ್ಮಜ್ಞಾನವು ಮೋಕ್ಷವನ್ನು ನೀಡುತ್ತದೆ. ಆದ್ದರಿಂದಲೇ ಭಾರತ ವರ್ಷವನ್ನು ದೇವತೆಗಳಿಗೂ ಪ್ರಿಯವಾದ ಕರ್ಮಭೂಮಿಯೆಂದು ಪುರಾಣಗಳು ಕೊಂಡಾಡುತ್ತವೆ. ಸೂತರು ಮುಂದುವರಿದು ಹೇಳಿದರು, ಓ ಮುನಿಗಳೇ, ಭೂಮಂಡಲದಲ್ಲಿ ಅನೇಕ ವರ್ಷಗಳು, ಅನೇಕ ಪ್ರದೇಶಗಳು, ಅನೇಕ ಲೋಕಗಳಿವೆ. ಕೆಲವು ಭೋಗಭೂಮಿಗಳಾಗಿವೆ. ಅಲ್ಲಿ ಜೀವಿಗಳು ಹಿಂದಿನ ಜನ್ಮದ ಪುಣ್ಯದ ಫಲವನ್ನು ಅನುಭವಿಸುತ್ತಾರೆ. ಆದರೆ ಭಾರತ ವರ್ಷವು ಕರ್ಮಭೂಮಿಯಾಗಿದೆ. ಇಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ಕರ್ಮದ ಮೂಲಕ ತನ್ನ ಭವಿಷ್ಯವನ್ನು ರೂಪಿಸಬಹುದು. ಸತ್ಕರ್ಮ ಮಾಡಿದರೆ ಪುಣ್ಯ, ದುಷ್ಕರ್ಮ ಮಾಡಿದರೆ ಪಾಪ, ಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ಪರಮಗತಿ, ಜ್ಞಾನವನ್ನು ಸಂಪಾದಿಸಿದರೆ ಆತ್ಮ ಸಾಕ್ಷಾತ್ಕಾರ, ತಪಸ್ಸು ಮಾಡಿದರೆ ಚಿತ್ತಶುದ್ಧಿ, ದಾನ ಮಾಡಿದರೆ ಲೋಕಹಿತ, ಸೇವೆ ಮಾಡಿದರೆ ದೇವಾನುಗ್ರಹ. ಹೀಗೆ ಪ್ರತಿಯೊಂದು ಕಾರ್ಯವೂ ಫಲವನ್ನು ನೀಡುವ ಭೂಮಿಯೇ ಭಾರತ ವರ್ಷ. ಅವರು ಮತ್ತಷ್ಟು ವಿವರಿಸಿದರು, ಇಲ್ಲಿಯೇ 4 ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಸಮನ್ವಯವಾಗಿ ಬೋಧಿಸಲ್ಪಟ್ಟಿವೆ. ಧರ್ಮವಿಲ್ಲದ ಅರ್ಥವು ಅನ್ಯಾಯವಾಗುತ್ತದೆ. ಧರ್ಮವಿಲ್ಲದ ಕಾಮವು ಬಂಧನವಾಗುತ್ತದೆ. ಧರ್ಮದೊಂದಿಗೆ ಸಂಪಾದಿಸಿದ ಅರ್ಥವು ಸಮಾಜದ ಹಿತಕ್ಕೆ ಕಾರಣವಾಗುತ್ತದೆ. ಧರ್ಮದ ಮಿತಿಯೊಳಗೆ ಅನುಭವಿಸಿದ ಕಾಮವು ಗೃಹಸ್ಥಾಶ್ರಮವನ್ನು ಪವಿತ್ರಗೊಳಿಸುತ್ತದೆ. ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಸಮತೋಲನದಿಂದ ಅನುಸರಿಸಿದಾಗ ಮಾತ್ರ ಮಾನವನು ಮೋಕ್ಷದತ್ತ ಸಾಗಲು ಯೋಗ್ಯನಾಗುತ್ತಾನೆ. ಆದ್ದರಿಂದ ಭಾರತ ವರ್ಷವು ಜೀವನವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಡುವ ಭೂಮಿಯಾಗಿದೆ. ಸೂತರು ಹೇಳಿದರು,
ಈ ಭೂಮಿಯಲ್ಲಿ ವೇದಗಳು ಉದಯಿಸಿದವು, ಯಜ್ಞಗಳು ಪ್ರಾರಂಭವಾದವು, ಋಷಿಗಳು ಉಪನಿಷತ್ತುಗಳನ್ನು ಬೋಧಿಸಿದರು, ದೇವತೆಗಳು ಅವತಾರಗಳನ್ನು ಧರಿಸಿದರು, ರಾಜರ್ಷಿಗಳು ಧರ್ಮರಾಜ್ಯಗಳನ್ನು ಸ್ಥಾಪಿಸಿದರು, ಮಹಾತ್ಮರು ಭಕ್ತಿಮಾರ್ಗವನ್ನು ತೋರಿಸಿದರು, ಯೋಗಿಗಳು ಸಮಾಧಿಯನ್ನು ಸಾಧಿಸಿದರು, ಜ್ಞಾನಿಗಳು ಬ್ರಹ್ಮತತ್ವವನ್ನು ಬೋಧಿಸಿದರು. ಆದ್ದರಿಂದ ಈ ಭೂಮಿಯ ಪ್ರತಿಯೊಂದು ಭಾಗವೂ ಒಂದು ಪವಿತ್ರ ಇತಿಹಾಸವನ್ನು ಹೊತ್ತಿದೆ. ನಂತರ ಅವರು ಭೂಮಿಯ ಮತ್ತು ಪ್ರಕೃತಿಯ ಸಂಬಂಧವನ್ನು ವಿವರಿಸಿದರು. ಭಾರತವರ್ಷದ ಪರ್ವತಗಳು ಕೇವಲ ಶಿಲೆಗಳಲ್ಲ, ಅವು ಮಳೆಯ ಮೂಲಗಳು. ನದಿಗಳು ಕೇವಲ ನೀರಿನ ಹರಿವುಗಳಲ್ಲ, ಅವು ಜೀವದಾತೆಯರು. ಅರಣ್ಯಗಳು ಕೇವಲ ಮರಗಳ ಗುಂಪಲ್ಲ, ಅವು ಔಷಧಿಗಳ ನಿಧಿಗಳು. ಗೋವುಗಳು ಕೇವಲ ಪಶುಗಳಲ್ಲ, ಅವು ಕೃಷಿ, ಯಜ್ಞ ಮತ್ತು ಜೀವನದ ಆಧಾರ. ಭೂಮಿಯು ಕೇವಲ ಮಣ್ಣು ಅಲ್ಲ, ಅದು ತಾಯಿ. ಈ ದೃಷ್ಟಿಯೇ ಭಾರತವರ್ಷವನ್ನು ಇತರ ಭೂಭಾಗಗಳಿಂದ ವಿಭಿನ್ನವಾಗಿಸುತ್ತದೆ. ಸೂತರು ಹೇಳಿದರು, ಮಾನವನು ತನ್ನ ದೇಹವನ್ನು ಮಾತ್ರ ಪೋಷಿಸಿದರೆ ಜೀವನ ಅಪೂರ್ಣವಾಗುತ್ತದೆ. ಆತನು ಆತ್ಮವನ್ನು ಸಹ ಪೋಷಿಸಬೇಕು. ಅದಕ್ಕಾಗಿ ಯಜ್ಞ, ಜಪ, ತಪಸ್ಸು, ಧ್ಯಾನ, ದಾನ, ಸತ್ಯ, ದಯೆ, ಕ್ಷಮೆ, ಅಹಿಂಸೆ, ಗುರುಭಕ್ತಿ ಮತ್ತು ದೇವಾರಾಧನೆಗಳನ್ನು ಪುರಾಣಗಳು ಬೋಧಿಸುತ್ತವೆ. ಭಾರತವರ್ಷವು ಇವುಗಳ ಅಭ್ಯಾಸಕ್ಕೆ ಅತ್ಯಂತ ಅನುಕೂಲವಾದ ಭೂಮಿಯಾಗಿದೆ. ಮುನಿಗಳು ಮೌನದಿಂದ ಆಲಿಸುತ್ತಿದ್ದಾಗ ಸೂತರು ಇನ್ನಷ್ಟು ಆಳವಾದ ತತ್ವವನ್ನು ವಿವರಿಸಿದರು. ಓ ಮಹರ್ಷಿಗಳೇ, ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ದೇಶಗಳ ಹೆಸರುಗಳನ್ನು ಕೇವಲ ಭೌಗೋಳಿಕ ಪಟ್ಟಿಯೆಂದು ತಿಳಿಯಬಾರದು. ಪ್ರತಿಯೊಂದು ದೇಶವೂ ಒಂದು ಗುಣವನ್ನು ಸೂಚಿಸುತ್ತದೆ. ಪರ್ವತಗಳು ಸ್ಥೈರ್ಯವನ್ನು ಬೋಧಿಸುತ್ತವೆ, ನದಿಗಳು ಸೇವೆಯನ್ನು ಬೋಧಿಸುತ್ತವೆ, ಅರಣ್ಯಗಳು ಸರಳತೆಯನ್ನು ಬೋಧಿಸುತ್ತವೆ, ಸಮುದ್ರವು ಸಹನೆಯನ್ನು ಬೋಧಿಸುತ್ತದೆ, ರಾಜರು ನ್ಯಾಯವನ್ನು ಬೋಧಿಸುತ್ತಾರೆ, ಋಷಿಗಳು ಜ್ಞಾನವನ್ನು ಬೋಧಿಸುತ್ತಾರೆ, ತೀರ್ಥಗಳು ಆತ್ಮಶುದ್ಧಿಯನ್ನು ಬೋಧಿಸುತ್ತವೆ. ಈ ಎಲ್ಲವೂ ಸೇರಿ ಮಾನವನನ್ನು ಪರಿಪೂರ್ಣ ಜೀವನದತ್ತ ನಡೆಸುತ್ತವೆ. ಅವರು ಮತ್ತಷ್ಟು ಹೇಳಿದರು, ದೇವತೆಗಳು ಭಾರತವರ್ಷದಲ್ಲಿ ಜನಿಸಲು ಬಯಸುತ್ತಾರೆ ಎಂಬುದರ ಅರ್ಥ ಇಲ್ಲಿ ಮಾತ್ರ ಕರ್ಮಕ್ಕೆ ಅವಕಾಶವಿದೆ ಎಂಬುದು. ದೇವಲೋಕದಲ್ಲಿ ಭೋಗವಿದೆ, ಆದರೆ ಹೊಸ ಪುಣ್ಯವನ್ನು ಸಂಪಾದಿಸುವ ಅವಕಾಶ ಕಡಿಮೆ. ಭಾರತವರ್ಷದಲ್ಲಿ ಮಾತ್ರ ಮಾನವನು ತನ್ನ ಪ್ರಯತ್ನದಿಂದ ತನ್ನನ್ನು ತಾನು ಉನ್ನತಿಗೇರಿಸಿಕೊಳ್ಳಬಹುದು. ಆದ್ದರಿಂದ ಮಾನವ ಜನ್ಮವು ದೇವಜನ್ಮಕ್ಕಿಂತಲೂ ಅಪರೂಪವೆಂದು ಅನೇಕ ಪುರಾಣಗಳು ಮತ್ತು ಶಾಸ್ತ್ರಗಳು ಘೋಷಿಸುತ್ತವೆ. ಸೂತರು ಅಂತಿಮ ಉಪದೇಶವನ್ನು ನೀಡುತ್ತಾ ಹೇಳಿದರು, ಭಾರತವರ್ಷದಲ್ಲಿ ಜನಿಸಿದವನು ನದಿಗಳನ್ನು ಗೌರವಿಸಬೇಕು, ಪರ್ವತಗಳನ್ನು ರಕ್ಷಿಸಬೇಕು, ಅರಣ್ಯಗಳನ್ನು ಸಂರಕ್ಷಿಸಬೇಕು, ಗೋವನ್ನು ಪೂಜಿಸಬೇಕು, ಗುರುಗಳನ್ನು ಸೇವಿಸಬೇಕು, ಪೋಷಕರನ್ನು ಸನ್ಮಾನಿಸಬೇಕು, ಅತಿಥಿಯನ್ನು ದೇವರಂತೆ ಕಾಣಬೇಕು, ಸತ್ಯವನ್ನು ಮಾತನಾಡಬೇಕು, ಧರ್ಮವನ್ನು ಪಾಲಿಸಬೇಕು, ಬಡವರಿಗೆ ದಾನ ಮಾಡಬೇಕು, ದೇವರನ್ನು ಸ್ಮರಿಸಬೇಕು. ಈ ಮಾರ್ಗವನ್ನು ಅನುಸರಿಸುವವನೇ ಈ ಪುಣ್ಯಭೂಮಿಯ ನಿಜವಾದ ಪುತ್ರನಾಗುತ್ತಾನೆ. ಶೌನಕಾದಿ ಮಹರ್ಷಿಗಳು ಈ ಅಮೃತಮಯ ವಚನಗಳನ್ನು ಆಲಿಸಿ ಪರಮ ಸಂತೋಷಗೊಂಡರು. ಅವರು ಸೂತ ಮಹರ್ಷಿಗಳಿಗೆ ನಮಸ್ಕರಿಸಿ, ಓ ಮಹಾಭಾಗ, ನೀವು ಭಾರತವರ್ಷದ ಭೌಗೋಳಿಕ ವೈಭವವನ್ನು ಮಾತ್ರವಲ್ಲ, ಅದರ ಆತ್ಮಸ್ವರೂಪವನ್ನು ನಮಗೆ ಬೋಧಿಸಿದ್ದೀರಿ. ಈಗ ನಮಗೆ ಸ್ಪಷ್ಟವಾಗಿದೆ, ಈ ಭೂಮಿ ದೇವತೆಗಳಿಗೂ ಪ್ರಿಯವಾದುದು ಏಕೆ, ಋಷಿಗಳು ಇದನ್ನು ಪುಣ್ಯಭೂಮಿಯೆಂದು ಕೊಂಡಾಡುವುದು ಏಕೆ, ಮತ್ತು ಮಾನವ ಜನ್ಮವನ್ನು ಇಲ್ಲಿ ದೊರಕುವುದು ಮಹಾಪುಣ್ಯದ ಫಲವೆಂದು ಶಾಸ್ತ್ರಗಳು ಹೇಳುವುದು ಏಕೆ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಸೂತ ಮಹರ್ಷಿಯವರು ವಿನಯದಿಂದ ಉತ್ತರಿಸಿ, ಈ ಎಲ್ಲವೂ ನನ್ನ ಜ್ಞಾನವಲ್ಲ, ಇದು ಬ್ರಹ್ಮರ್ಷಿಗಳ ಪರಂಪರೆಯಿಂದ ಬಂದ ಪವಿತ್ರ ಪುರಾಣ ಜ್ಞಾನ. ಯಾರು ಭಕ್ತಿಯಿಂದ ಇದನ್ನು ಆಲಿಸುತ್ತಾರೋ, ಓದುತ್ತಾರೋ, ಮನನ ಮಾಡುತ್ತಾರೋ, ಅವರು ತಮ್ಮ ಹೃದಯದಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾರೆ. ಧರ್ಮವಿರುವಲ್ಲಿ ಶಾಂತಿ ಇರುತ್ತದೆ, ಶಾಂತಿ ಇರುವಲ್ಲಿ ಜ್ಞಾನವೂ ಬೆಳೆಯುತ್ತದೆ,
ಜ್ಞಾನವು ಪರಿಪಕ್ವವಾದಾಗ ಭಕ್ತಿ ಹುಟ್ಟುತ್ತದೆ. ಭಕ್ತಿ ಪರಿಪೂರ್ಣವಾದಾಗ ಜೀವನು ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದುತ್ತಾನೆ ಎಂದು ಹೇಳಿದರು. ಈ ರೀತಿಯಾಗಿ ಶ್ರೀ ಪದ್ಮ ಮಹಾಪುರಾಣದ ಆದಿಖಂಡದ 6ನೆಯ ಅಧ್ಯಾಯವು ಭಾರತ ವರ್ಷದ ಭೌಗೋಳಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹಿಮೆಯನ್ನು ಸಮಗ್ರವಾಗಿ ನಿರೂಪಿಸಿ, ಭಾರತ ವರ್ಷವು ಕೇವಲ ಒಂದು ಭೂಪ್ರದೇಶವಲ್ಲ, ಧರ್ಮದ ನೆಲೆ, ಋಷಿಗಳ ತಪೋಭೂಮಿ, ದೇವತೆಗಳಿಗೂ ವಂದನೀಯವಾದ ಪುಣ್ಯಕ್ಷೇತ್ರ ಹಾಗೂ ಮಾನವನಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಲು ಅನುಕೂಲವಾದ ಪರಮ ಕರ್ಮಭೂಮಿ ಎಂಬ ಸಂದೇಶದೊಂದಿಗೆ ಅಧ್ಯಾಯವನ್ನು ಮಂಗಳಮಯವಾಗಿ ಸಮಾಪ್ತಿಗೊಳಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.